First of all, Shashank, hello. Welcome to Kannada Filmy Club's first, actually debut podcast episode. Antane helbodu. To begin with, congratulations on your success on the debut film. Thank you. On the context ಕೊಡಬೇಕು ಅಂದರೆ ಕನ್ನಡ ಫಿಲ್ಮಿ ಕ್ಲಬ್ ಏನು ಅಂತ, ವಿ ಆರ್ ಬೇಸಿಕ್ಲಿ ದ ಬ್ರಿಡ್ಜ್ ಬಿಟ್ವೀನ್ ಫಿಲ್ಮ್ ಇಂಡಸ್ಟ್ರಿ, ಫಿಲ್ಮ್ ಎಂಥೂಸಿಯಾಸ್ಟ್ ಇರ್ಬೋದು ಆರ್ ಕನ್ನಡ ಫಿಲ್ಮ್ ಆಡಿಯನ್ಸ್ ಇರ್ಬೋದು. ವಿ ಆರ್ ಟ್ರೈಂಗ್ ಟು ಪ್ರೊವೈಡ್ ಸಮ್ ನಾಲೆಡ್ಜ್ ಇನ್ ದ ಫಾರ್ಮ್ ಆಫ್ ಮೇ ಬಿ ಪಾಡ್ಕಾಸ್ಟ್. ಸಮಟೈಮ್ಸ್ ವಿ ಹ್ಯಾವ್ meetups. So a bunch of things like this that we plan to do to benefit people who are watching Kannada films as such. This is our intention, and the intention itkondu we have started this podcast also. To kind of begin with the podcast, I have a curious, I'm very curious about this one particular thing. Dali Pictures jothe you were able to collaborate alla. Do you think without Dali Pictures, Daredevil Musthafa would have been in the same place it is in the like right now? Yeah. First of all, thank you. ಕರೆದಿದ್ದಕ್ಕೆ. ನೀವು ಹೇಳಿದ್ರಲ್ಲ, ಒಂದಷ್ಟು ವರ್ಷಗಳು ಬ್ರಿಡ್ಜ್ ಮಾಡ್ತಾ ಇದ್ದೀರಾ ಬಿಟ್ವೀನ್ ಎಂಥೂಸಿಯಾಸ್ಟ್ ಆ್ಯಂಡ್ ಫಿಲ್ಮ್ ಮೇಕರ್ಸ್. ಒಂದಷ್ಟು ವರ್ಷಗಳಿಂದ ನಾವು ಫಿಲ್ಮ್ ಮಾಡಬೇಕು ಅಂತ ಡ್ರೀಮ್ ಮಾಡಬೇಕಾದ್ರೆ ಐ ವಾಸ್ ಕ್ರೇವಿಂಗ್ ಫಾರ್ ಸಚ್ ಕಂಟೆಂಟ್. ಅದೆಲ್ಲೂ ಸಿಗ್ತಿರ್ಲಿಲ್ಲ. ಯಾವುದೋ ನ್ಯೂಸ್ ಪೇಪರಲ್ಲಿ ಸಿಗೋ ವಿಷಯನೇ ನಮಗೆ ಅಲ್ಲಿಂದ ಲರ್ನಿಂಗ್. ಅವ್ರು ಏನು 1-2 ಲೈನಲ್ಲಿ ಇಂಟರ್ವ್ಯೂ ತೊಗೊಂಡಿರ್ತಾರೆ, ಅದೇ ನಮಗೆ ಲರ್ನಿಂಗ್ಸು. ಅಥವಾ ಯಾವುದೋ ಒಂದು ಭಾನುವಾರ ಒಂದು ಇಂಟರ್ವ್ಯೂ ಬಂದಿರುತ್ತೆ. ಸೊ ಅಷ್ಟೇ. ಇವಾಗ ತುಂಬ ಈ ಥರ ಕಂಟೆಂಟ್ ಬೇಕು, ಡೆವಲಪ್ ಆಗ್ತಿದೆ. ಅದರ ನಿಟ್ಟಿನಲ್ಲಿ ಕನ್ನಡ ಫಿಲ್ಮಿ ಕ್ಲಬ್ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ನನ್ನ ಫಸ್ಟ್ ಡೆಬ್ಯೂ ಪಾಡ್ಕಾಸ್ಟ್ ಎಲ್ಲರೂ ಆಗ್ತಿದೆ. ಹಾಂ, ನಿಮ್ಮ ಕ್ವೆಶ್ಚನ್ ಅದು ತುಂಬ ಟ್ರಿಕ್ಕಿ. ಹಂಗೆ ಅಸ್ಯೂಮ್ ಮಾಡ್ಕೊಂಡು ಹೇಳೋಕ್ಕಾಗಲ್ಲ. ಡಾಲಿ ಪಿಕ್ಚರ್ ಇಲ್ಲ ಅಂದಿದ್ರೆ ಹಿಂಗಾಗ್ತಿತ್ತ, ಅದು ಹೆಂಗೆ ಪ್ಲೇ ಆಗ್ತಿತ್ತು ಗೊತ್ತಿಲ್ಲ. ಬಟ್ ಡಾಲಿ ಪಿಕ್ಚರ್ಸಿಂದ ಏನಾಯಿತು ಅಂತ ನಾನು ಹೇಳಬಲ್ಲೆ. ನಾನು ನೋಡ್ತಾ ಇದ್ದೀನಲ್ಲ ಬೇರೆ ಬೇರೆ ಇಂಡಿ ಫಿಲಮ್ಸು ಅಥವಾ ಈ ಸ್ಟೈಲಲ್ಲಿ ಮಾಡಿದ ಸಿನಿಮಾಗಳು ಯಾವ ಥರ ರಿಲೀಸ್ ಆಗ್ತಿದೆ, ನಮ್ಮ ಸಿನಿಮಾ ಯಾವ ಥರ ರಿಲೀಸ್ ಆಯಿತು, ಮತ್ತು ಅದು ಯಾವ ಥರ ರಿಸೆಪ್ಷನ್ ಆಯಿತು, ಹೇಗೆ ಒಂದು ಪ್ರೆಸ್ ಮೀಟ್ಗಳಾಯಿತು, ಅಥವಾ ಹೇಗೆ ನಾವು ಎವ್ರಿ ವೀಕ್ ನಮ್ಮ ಸಿನಿಮಾನ ಸಸ್ಟೈನ್ ಮಾಡೋಕ್ಕೆ ಹೆಲ್ಪ್ ಆಯಿತು, ಅದೆಲ್ಲ ಇವಾಗ ಅಬ್ಸರ್ವ್ ಮಾಡ್ತಿದ್ರೆ ಡೆಫಿನೆಟ್ಲಿ ಒಂದು ದೊಡ್ಡ ಬ್ಯಾನರು ನಮಗೆ ಬ್ಯಾಕ್ ಮಾಡಿದ್ದು ತುಂಬ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ. ಅದೇ ಹೇಳ್ತಾರಲ್ಲ, ಅಂದರೆ ಫ್ರೀಡಮ್ ಇದ್ದಾಗ ನಮಗೆ ಗೊತ್ತಾಗಲ್ಲ ಅಂತ, ಅಥವಾ ಏನೋ ಇದ್ದಾಗ ನಮ್ಗೆ ಆವಾಗ ಮನಸ್ಸೇ ಅನಿಸಿತ್ತು. ಅಂದರೆ ನಿಮ್ಗೆ ಆ ಥರ ಕ್ವಶನ್ ಎಲ್ರಿಗೂ ಬರ್ತಿಡ, ಅಂದರೆ ಒಂದು ಪ್ರೊಡಕ್ಷನ್ ಹೌಸ್ ಬ್ಯಾಕಿಂಗ್ ಇಲ್ಲದಾಗಲೂ ಸಿನಿಮಾ ಚೆನ್ನಾಗಿದ್ರೆ ಹೋಗುತ್ತಲ್ಲ ಅಂತ. ಹಂಗಾಗಲ್ಲ. ಅಂದರೆ ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ನಾವು ಪ್ರೆಸ್ ಮೀಟ್ ಕರೆಯೋಕ್ಕೂ ಒಂದು ಪ್ರೊಡಕ್ಷನ್ ಹೌಸ್ ಪ್ರೆಸ್ ಮೀಟ್ ಕರೆಯೋಕ್ಕೂ ವ್ಯತ್ಯಾಸ ಇದೆ. ಪ್ರೊಡಕ್ಷನ್ ಹೌಸ್ ಥ್ರೂ ಡಿಸ್ಟ್ರಿಬ್ಯೂಟ್ರು ಅವ್ರ ರ್ಯಾಪು ಬೇರೆ ಥರ ಇರುತ್ತೆ. ಅಲ್ಟಿಮೇಟ್ಲಿ ಸಿನಿಮಾ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಜನ ಬರ್ತಾರೆ. ಬಟ್ ಥಿಯೇಟ್ರಿಗೆ ಬರಬೇಕು, ಅದೇ ವಾರ ಬರಬೇಕು ಅಂತಂದರೆ ಒಂದು ಮಟ್ಟಿಗಿನ ಬ್ಯಾಕಿಂಗ್ ಇರಬೇಕು ಅಂತ ಅನಿಸುತ್ತೆ. ಡಾಲಿ ಪಿಕ್ಚರ್ಸ್ ಈಗಾಗಲೇ ಸ್ವಲ್ಪ ಟ್ರಸ್ಟೆಡ್ ಬ್ಯಾನರ್ ಆಗಿತ್ತು. ಯಾಕಂದರೆ ಬಡವ ರಾಸ್ಕಲ್ ಮಾಡಿದ್ದೆ, ಹೆಡ್ ಬುಷ್ ಮಾಡಿತ್ತು, ಆರ್ಕೆಸ್ಟ್ರಾ ಕೂಡ ಒಳ್ಳೆ ಹೆಸರು ಮಾಡಿತ್ತು. ಓಕೆ, ಈ ಬ್ಯಾನರಿಂದ ಬಂದರೆ ಏನೋ ಒಂದು ಮಟ್ಟಿಗೆ ಅದ್ರ ರೀಚ್ ಬೇರೆ, ಅದ್ರ ಇನ್ಸ್ಟಾಗ್ರಾಮ್ ಪೋಸ್ಟ್ ಬೇರೆ, ಧನಂಜಯ ಅವರೇ ಖುದ್ದು ನಿಲ್ತಾರೆ ಸಿನಿಮಾಗೆ. ಸೊ ಹಾಗಾಗಿ ತುಂಬ ಮ್ಯಾಟ್ರ್ ಆಗುತ್ತೆ ಅನ್ಸುತ್ತೆ. ಅದಿಲ್ಲ ಅಂದರೆ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ. 2-3 ಸ್ಟೆಪ್ ಬ್ಯಾಕ್ ತಗೊಂಡ್ರೆ, ಐ ವಾಂಟೆಡ್ ಟು ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡ್ ವೇರ್ ಯು ಆರ್ ಕಮಿಂಗ್ ಫ್ರಮ್ ಅಂತ. ನಿಮ್ದು ಥಿಯೇಟ್ರಿಕಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಗೊತ್ತು. ಸೊ ಫಿಲಮಿನ ಯುವರ್ ಇಂಟ್ರೆಸ್ಟ್ ಇನ್ ಫಿಲ್ಮ್ ಇದು ಯಾವಾಗ ಶುರು ಆಯಿತು ಆ್ಯಂಡ್ ಹೇಗೆ ಟ್ರಾನ್ಸಿಷನ್ ಆಯಿತು ಫ್ರಮ್ ಥಿಯೇಟರ್ ಟು ಫಿಲ್ಮ್? ಚೈಲ್ಡ್ಹುಡ್ ತುಂಬ ಮ್ಯಾಟ್ರ್ ಆಗುತ್ತೆ. ಫಿಲ್ಮ್ಸ್ ಅಫ್ಕೋರ್ಸ್. ಆದರೆ ನಾನು ಥಿಯೇಟರ್ ಮಾಡ್ತಿದ್ದೆ. ರಂಗಾಯಣದಲ್ಲಿ ಪ್ರತಿ ವರ್ಷ ಚಿನ್ನರ ಮೇಳ ನಡೆಸೋರು, ಸಮ್ಮರ್ ಕ್ಯಾಂಪು. ಪ್ರತಿ ವರ್ಷ ನಾಟಕಗಳು ಮಾಡ್ತಿದ್ವಿ. ಸೊ ಆ ನಾಟಕಗಳಲ್ಲಿ ನಾನು ಸುಮಾರಷ್ಟು ಲೀಡ್ ರೋಲ್ಸ್ ಮಾಡ್ತಿದ್ದೆ. ಸೊ ಅಲ್ಲಿ ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದಾಗುತ್ತೆ. ಅಂದರೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಒಂದು ಸ್ವಲ್ಪ ಚಿಗುರುತ್ತು ಅಂತ ಹೇಳ್ತಾರಲ್ಲ. ಅಲ್ಲಿ ಅದಾದಮೇಲೆ ನಾನು ಸ್ಕೂಲಲ್ಲಿ ನನಗೆ ಗೊತ್ತಿಲ್ಲದಂಗೆ ಒಂದು ನಾಟಕ ಡೈರೆಕ್ಟ್ ಮಾಡಿದ್ದೆ ನಾನು 5th. ನನಗೆ ಅದು ಗೊತ್ತಿರಲ್ಲ ಡೈರೆಕ್ಷನ್ ಅದು ಅಂತ. ಇವಾಗ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. 5th ಸ್ಟ್ಯಾಂಡರ್ಡಲ್ಲಿ ನಾನು ಎಲ್ಲರನ್ನೂ ಸೇರಿಸಿ ಒಂದು ಇಂಗ್ಲೀಷ್ ನಾಟಕ ಡೈರೆಕ್ಟ್ ಮಾಡಿದ್ದೆ. ಸೊ ಅದು ಬಿಟ್ಟು ಕಾಲೇಜಲ್ಲಿ ನಾನು ಮ್ಯಾಡ್ ಆ್ಯಡ್ಸು, ಸ್ಕಿಟ್ಟು ಎಲ್ಲ ಡೈರೆಕ್ಟ್ ಮಾಡ್ತಿದ್ದೆ. ಆವಾಗಲೂ ನನಗೆ ಗೊತ್ತಿರಲ್ಲ ಡೈರೆಕ್ಷನ್ ಅದು ಅಂತ. ಜಸ್ಟ್ ಬರೆದ್ಬಿಟ್ಟು ವಾಯ್ಸ್ ಓವರ್ ಕೊಡೋದು, ಎಲ್ಲ ಆ್ಯಕ್ಟ್ ಮಾಡಿಸೋದು. ಬಟ್ ಅಂದರೆ ಈ ಥರ ಸುಮಾರು ವಿಷಯಗಳಿದೆ. ಪ್ರಾಬಬ್ಲಿ ಅಂದರೆ ತುಂಬ ದೊಡ್ಡ ಇನ್ಫ್ಲುಯೆನ್ಸ್ ಅಂತಂದರೆ ನನಗೆ, ನಾನು ಕಾಲೇಜಲ್ಲಿದ್ದಾಗ ಕನ್ನಡ ಸಿನಿಮಾಗಳು ನೋಡೋರ ಬಗ್ಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಕನ್ನಡ ಸಿನಿಮಾ ನೋಡ್ತೀವಿ ಮಚ್ಚ ಅನ್ನೋ ಥರ. ಅಂದರೆ ಆವಾಗ ತುಂಬ ರೀಮೇಕ್ಸ್ ಬರ್ತಾಯಿತ್ತು, ಒಂದಷ್ಟು ಬ್ಯಾಡ್ ಫಿಲ್ಮ್ಸ್ ಬರ್ತಾಯಿತ್ತು. ಇಟ್ ವಾಸ್ ಅ ಬ್ಯಾಡ್ ಫೇಸ್ ಆ್ಯಕ್ಚುಲಿ.
ಬಟ್ ನಾನು ಹುಟ್ಟಿಂದ ನೋಡಿದ್ದೆ ಕನ್ನಡ ಸಿನಿಮಾ, ಉದಯ ಟಿವಿ, ಚಂದನ, ETV ಎಲ್ಲ ಕ್ಲಾಸಿಕ್ಸ್ ನೋಡ್ಕೊಂಡು ಬೆಳೆದವ್ ನಾನು. ಸೊ ಪ್ರತಿ ವಾರ ನಾನು ಹುಡುಕ್ತಾ ಇದ್ದೆ ಒಳ್ಳೆ ಕನ್ನಡ ಸಿನಿಮಾ ಬರುತ್ತೆ. ಐ ಡಿಂಟ್ ನೋ ಇಟ್ ವಾಸ್ ಎ ಬ್ಯಾಡ್ ಫೇಸ್ ಅಂತ. ನಾನು ಅದನ್ನೇ ಇರೋದ್ರಲ್ಲೇ ಯಾವುದೇ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇತ್ತು ಅದನ್ನೆಲ್ಲ ನೋಡಿ ಇಷ್ಟಪಡ್ತಿದ್ದೆ. ಬಟ್ ನನ್ನ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಎಲ್ಲ ಆ್ಯಕ್ಚುಲಿ ನನ್ನ ಆಡ್ಕೊಳ್ತಾ ಇದ್ರು, ಈ ಮಗ ಏನು ಕನ್ನಡ ಸಿನಿಮಾ ನೋಡೋಕ್ಕೆ ಅಂತ. ಅವಾಗ ನಾನು ಸ್ವಲ್ಪ ಕ್ರಿಟಿಕಲ್ ಆಗಿ ನನ್ನ ಸಿನಿಮಾ ಬಗ್ಗೆ ಒಪಿನಿಯನ್ ಬೆಳೆಸ್ಕೊಳಕ್ಕೆ ಶುರು ಮಾಡಿದೆ. ಓಕೆ, ಇದು ಕೆಟ್ಟ ಸಿನಿಮಾ, ಇದು ಒಳ್ಳೆ ಸಿನಿಮಾ, ಇನ್ನು ಇದಕ್ಕಿಂತ ಬೆಟ್ರಾಗಿ ಮಾಡ್ಬೋದಲ್ಲ. ಅದು ನನಗೆ ಬಿಗ್ಗೆಸ್ಟ್ ಇನ್ಫ್ಲೂಯೆನ್ಸ್ ಅನಿಸುತ್ತೆ. ಅಂದರೆ ಮೋಸ್ಟ್ಲಿ ಬ್ಯಾಡ್ ಫಿಲ್ಮ್ಸಿಂದ ಇನ್ಫ್ಲೂಯೆನ್ಸ್ ಆಗಿದ್ದೀನಿ ನಾನು, ಅಂದರೆ ಬ್ಯಾಡ್ ಫಿಲ್ಮಿಂದ ಇನ್ಸ್ಪೈರ್ ಆಗಿದ್ದೀನಿ ನಾನು ಆ್ಯಕ್ಚುಲಿ ಸಿನಿಮಾಗಳು ಮಾಡಬೇಕು ಅಂತ. ಸೊ ಈ ಥರ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ ನಾನು ಸಿನಿಮಾಗೆ ಬರಬೇಕು ಅಂದಿದ್ದಕ್ಕೆ. ಆಮೇಲೆ ನಾನು ಒಂದಷ್ಟು ಲೇಟಾಗಿ ಲಿಟ್ರೇಚರ್ಗೆ ಇಂಟ್ರೊಡ್ಯೂಸ್ ಆದಮೇಲೆ ನನಗೆ ಮತ್ತು ವರ್ಲ್ಡ್ ಫಿಲಮ್ಸು, ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ತುಂಬ ದೊಡ್ಡ ಇನ್ಫ್ಲೂಯೆನ್ಸ್ ಮಾಡಿದೆ. ಎಷ್ಟೊಂದು ಕ್ಲಾಸಿಕ್ಸ್ ನೋಡಿದ್ದೀನಿ. ಸೊ ವರ್ಲ್ಡ್ ಫಿಲ್ಮ್ಸು ಅಂದರೆ ಎಷ್ಟೊಂದು ಸಿನಿಮಾ ನೋಡಿದಾಗ ಕನ್ನಡ ಸಿನಿಮಾ ಕ್ಲಾಸಿಕ್ಸು ಎಲ್ಲ ತುಂಬ ಇನ್ಫ್ಲೂಯೆನ್ಸ್ ಮಾಡಿದೆ. ಇದೆಲ್ಲ ಸೇರಿಸಿ ಮಲ್ಟಿಪಲ್ ಇನ್ಫ್ಲೂಯೆನ್ಸಸ್. ಓಕೆ, ಅಪಾರ್ಟ್ ಫ್ರಮ್ film and theatre, ಬೇರೆ ಏನಾದರೂ ಡಿಡ್ ಯು ಹ್ಯಾವ್ ಸರ್ಟನ್ ಕೈಂಡ್ ಆಫ್ ಕ್ವಾಲಿಟೀಸ್ ದಟ್ ಯು ಥಾಟ್ ಓಕೆ ಇದರಿಂದ ನಾನು ಡೈರೆಕ್ಷನ್ ಹ್ಯಾಸ್ ಬಿಕಮ್ ಈಸಿ ಫಾರ್ ಮೀ ಅನ್ನೋ ಥರ ಸಮ್ ಟ್ರೇಟ್ ಆರ್ ಕ್ವಾಲಿಟಿ? ನಾನು ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಅಂದರೆ ಸ್ಕೂಲಲ್ಲಿ ಏನಾದ್ರು ಅಸೆಂಬ್ಲಿ ಇದ್ದಾಗ ನಾನು ಕಮೆಂಟ್ ಕೊಡ್ತಾ ಇದ್ದೆ. ಸೊ ಕಾಲೇಜಲ್ಲಿ ಅಂದರೆ ಇವೆಂಟ್ಸಲ್ಲಿ ಲೀಡ್ ಮಾಡ್ತಿದ್ದೆ, ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದ್ದೆ. ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲಿ ಸಡನ್ನಾಗಿ ಅಂದರೆ ಇಬ್ಬರು ಎಲೆಕ್ಷನ್ ನಿಂತಿದ್ರು, ಅವರಿಬ್ಬರಲ್ಲಿ ಒಬ್ಬರು ಅಂತಿದ್ರು, ಮೂರನೇ ಒಂದು ಸಡನ್ನಾಗಿ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಹ್ಯಾಡ್ ಕೈಂಡ್ ಆಫ್ ದಟ್ ಲೀಡರ್ಶಿಪ್, ಲೀಡರ್ ಆಗಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇತ್ತು. ಫಸ್ಟ್ ಇಯರ್ ಎಲೆಕ್ಷನ್ ಸೋತಿದ್ದೆ, ಬಟ್ ಅಂದರೆ ಆಮೇಲೆ ಇವೆಂಚುಲಿ 3ನೇ ವರ್ಷದಲ್ಲಿ ನಾನು ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದ್ದೆ. ಸೊ ಮತ್ತು ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಆರ್ಗನೈಸ್ ಮಾಡೋದು, ಆ ಥರದ್ದು ಒಂದು ಆ ಲೀಡರ್ಶಿಪ್ ಸ್ಕಿಲ್ಸು ನಂಗೆ ತುಂಬ ಹೆಲ್ಪ್ ಮಾಡಿದೆ. ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತು ನನ್ನ ಫಿಲ್ಮ್ ಮೇಕಿಂಗಲ್ಲಿ ನನ್ನ ಎಕ್ಸಿಕ್ಯೂಷನು. ತುಂಬ ಜನ ಸಿನಿಮಾ ಮಾಡಬೇಕು ಅಂತ ಡ್ರೀಮ್ ಮಾಡ್ತಾರೆ, ನನಗಿಂತ ಬೆಟರ್ ಕ್ರಿಯೇಟಿವ್ ಅಬಿಲಿಟೀಸು, ಸ್ಟೋರಿ ಟೆಲ್ಲಿಂಗ್ ಅಬಿಲಿಟೀಸ್ ಇರೋರು ಇದ್ದಾರೆ. ಬಟ್ ಸಿನಿಮಾ ಇಸ್ ಆಲ್ ಅಬೌಟ್ ಎಕ್ಸಿಕ್ಯೂಷನ್. ಒಂದಷ್ಟು ಜನ ಸೇರಿಸಿ ಅವ್ರಿಗೆ ಊಟ ಹಾಕಿಸಿ, ತಿಂಡಿ ಕೊಡಿಸಿ, ಟೀ ಕಾಫಿ ಎಲ್ಲ ಮಾಡಿ ಅವ್ರನ್ನ ಮನೆಗೆ ಬಿಡೋ ತನಕನೂ ಇಟ್ಸ್ ಅಬೌಟ್ ಡೈರೆಕ್ಷನ್, ಎಕ್ಸಿಕ್ಯೂಷನ್. ಅದು ನನ್ನ ಒಂದು ಸ್ಟ್ರೆಂತ್ ಅಂತ ಅನ್ಸುತ್ತೆ. ಪೀಪಲ್ ಮ್ಯಾನೇಜ್ಮೆಂಟ್ ಬೇಸಿಕಲಿ. ರೈಟ್. ಓಕೆ, ಆಕ್ಚುಲಿ ನಿಮ್ಮ ಫಿಲ್ಮ್ ನೋಡಿದ್ರೆ ಕ್ಯಾಸ್ಟಿಂಗ್ ಇದೆಯಲ್ಲ, ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ನೀವು ಎಲ್ಲರೂ ಡೆಬ್ಯೂ ಆಕ್ಟರ್ಸ್ ನ ತಗೊಂಡಿದ್ದೀರಾ. ಹೌ ಡಿಡ್ ಯು ಫೈಂಡ್ ದೆಮ್? ಅಂದ್ರೆ ಎಲ್ಲಿ ಹೆಂಗೆ ಆಡಿಷನ್ ಮಾಡಿದ್ರಿ, ಹೆಂಗೆ ಆ ರೋಲ್ಗೆ ಪರ್ಫೆಕ್ಟ್ ಫಿಟ್ ನ ಹುಡುಕಿದ್ರಿ ನೀವು? ಬಿಕಾಸ್ ನಾರ್ಮಲಿ ವಿ ವುಡ್ ಸಿ ಸಮ್ ಮೇ ಬಿ ಅ ಸ್ಟಾರ್ ಎನಿಥಿಂಗ್, ಇದ್ರಲ್ಲಿ ಎಲ್ಲರೂ ಡೆಬ್ಯೂ ಆಕ್ಟರ್ಸ್ ಇದ್ರು. ಸೊ ವಾಟ್ ವಾಸ್ ಯುವರ್ ಟೇಕ್ ಆನ್ ದ್ಯಾಟ್? ಅಂದರೆ ಹಾಗೆ ಮಾಡಬೇಕು ಅಂತ ಏನು ಮಾಡಿದ್ದಲ್ಲ, ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಆ್ಯಕ್ಚುಲಿ ನಮಗೆ ಸ್ವಲ್ಪ ಬಜೆಟ್ ರೆಸ್ಟ್ರಿಕ್ಷನ್ಸ್ ಇತ್ತು, ಇಲ್ಲಾಂದರೆ ನಮಗೂ ಒಂದಷ್ಟು ನಾನ್ ಫೇಸಸ್ ಇದ್ದರೆ ಚೆನ್ನಾಗಿರೋದು ಅಂತಲೇ ಇತ್ತು. ಬಟ್ ಆರ್ಗ್ಯಾನಿಕ್ ಆಗೋಯ್ತಿದ್ದು, ಯಾಕಂದರೆ ಸ್ಟೂಡೆಂಟ್ಸ್ ಎಲ್ಲ 17-18 ಇಯರ್ಸ್ ಏಜ್ ಕಾಣಬೇಕು. ಸೊ ಅಲ್ಲಿ ಯಾರನ್ನೂ ನಾವು ಸ್ಟಾರ್ಸ್ನ ಕಾಸ್ಟ್ ಮಾಡೋಕ್ಕಾಗಲ್ಲ. ಮೋಸ್ಟ್ ಆಫ್ ದಿಮ್ ಎಲ್ಲ ಮೇಜರ್ ರೋಲ್ಸ್ ಅವರೇ ಮಾಡಿರೋದು. ಅದು ಬಿಟ್ಟು ಸ್ಟಾಫ್ಗೆ ಬಿಗರ್ ನೇಮ್ಸ್ ಹಾಕೋಣ ಅನ್ನೋ ಥರನೇ ಥಾಟ್ ಇದ್ದಿದ್ದು. ಬಟ್ ನಮ್ಮ ಬಜೆಟ್ ಕನ್ಸ್ಟೆಂಟ್ಸು ಮತ್ತು ಟೈಮ್ ಕನ್ಸ್ಟೆಂಟ್ಸ್ ಎಲ್ಲ ಇತ್ತು. ಹಾಗಾಗಿ ಅಲ್ಲೂ ನಮಗೆ ತುಂಬ ದೊಡ್ಡ ಸ್ಟಾರ್ಸ್ನ ತರೋಕ್ಕಾಗಲಿಲ್ಲ. ಸೊ ಹಿಂಗಿದ್ದಾಗ ಪರಿಸ್ಥಿತಿ, ಓಕೆ ಐ ಥಾಟ್ ಓಕೆ ಹಿಂಗೆ ಆಗ್ತದೆ ಅಂದರೆ ಲೆಟ್ಸ್ ಗೋ ಫಾರ್ ಪರ್ಫೆಕ್ಟ್ ಕಾಸ್ಟಿಂಗ್. ಅಂದರೆ ಯಾರು ಫಿಟ್ ಆಗ್ತಾರೆ, ಯಾರು ಆ ಥರ ಕಾಣ್ತಾರೆ ಅವ್ರನ್ನ ಕಾಸ್ಟ್ ಮಾಡೋಣ ಅಂತ. ಸೊ ಮುಸ್ತಫಾಗಂತೂ ತುಂಬ ಹುಡುಕಿದ್ವಿ. ಬರೋ ಕಾಲೇಜಸ್ಸು ಅಂದರೆ ನನಗೆ ಆ ಉರ್ದು ಆ್ಯಕ್ಸೆಂಟ್ ಬೇಕಂತ ಸುಮಾರು ಮುಸ್ಲಿಂ ಕಾಲೇಜಸ್ ಎಲ್ಲ ಹುಡುಕಿದ್ದೀನಿ. ಮತ್ತು ಸುಮಾರು ಬೆಂಗಳೂರು ಕಾಲೇಜಸ್ಸು ಮತ್ತು ಆನ್ಲೈನ್ ಆಡಿಷನ್ ಅಂತೂ ತುಂಬ ಮಾಡಿಬಿಟ್ಟಿದ್ದೀವಿ. ಏನೇನೋ ಫಿಟ್ ಆಗ್ತಿರಲಿಲ್ಲ, ಅಂದರೆ ಇದರ ಫೀಚರ್ಸ್ ಫಿಟ್ ಆಗ್ತಿರಲಿಲ್ಲ, ಪರ್ಫಾರ್ಮೆನ್ಸ್ ಫಿಟ್ ಆಗ್ತಿರಲಿಲ್ಲ, ಅಥವಾ ಮನೇಲಿ ಕಳಿಸ್ತಾ ಇರಲಿಲ್ಲ, ಆ ಥರ ಇತ್ತು. ಅಥವಾ ನಾವು ಯಾರೂ ನೋನೂ ಅಲ್ಲ. ಸೊ ಭಾಳ ಚಾಲೆಂಜ್ ಇತ್ತು. ಹಾಗೆ ಹೆಂಗೆಂಗೋ ಹುಡುಕಿ ಬೇಜಾನ್ ಸ್ಟಾಕ್ ಮಾಡಿದ್ವಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು. ಅಲ್ಲಿ ಹಂಗೆ ಸಿಕ್ಕಿದ್ದು ಮುಸ್ತಫಾ. ಸೊ ಹಾಗೆ ನಾಟಕ ಮೈಸೂರಲ್ಲಿ ನಟನಾ ಬ್ಯಾಕ್ಗ್ರೌಂಡಲ್ಲಿ ಇದ್ದ. ಅಂದರೆ ನೋಡೋಕ್ಕೆ ಫೇಸ್ಬುಕ್ಕಲ್ಲಿ ಅವ್ರ ತಂದೆ ಅವ್ನ ಫೋಟೋ ಹಾಕಿದ್ರು. ಅವನು ಅವತ್ತು ಬೈದಿದ್ದಂತೆ ಹಿಂದಿನ ದಿನ, ಯಾಕೆ ನನ್ನ ಫೋಟೋ ಹಾಕ್ತೀನಿ ಫೇಸ್ಬುಕ್ಕಲ್ಲಿ ಅಂತ. ಹಂಗೆ ಸಿಕ್ಕಿದ್ದ ಅವನು. ಸೊ ಆಮೇಲೆ ಅವನ್ನ ಮೀಟ್ ಮಾಡೋದು ಗೊತ್ತಾಯಿತು, ಈ ವಾಸ್ ಅನ್ ಆ್ಯಕ್ಟರ್. ಸೊ ಹಾಗೆ ಅಂದರೆ ಆರ್ಗ್ಯಾನಿಕಾಗಿ ಬಿಲ್ಡ್ ಆಯಿತು. ಅದೇ ಥರ ಎಲ್ಲ ಕ್ಯಾರೆಕ್ಟರ್ಸು ಹಾಗೆ. ಯಾರೋ ಯೂಟ್ಯೂಬಲ್ಲಿ ಸ್ಕಿಟ್ಸ್ ಮಾಡ್ತಾಯಿದ್ದ ಆಶಿತ್ತು, ಅಭಯ್, ನನಗೆ ಶಾರ್ಟ್ ಫಿಲ್ಮ್ಸಲ್ಲಿ ಸಿಕ್ಕಿತ್ತು. ಬಟ್ ನಾನು ಫಿಕ್ಸ್ ಆಗಿದ್ದೆ, ಅಂದರೆ ನನಗೆ ಆ ಪಾತ್ರ ಕಾಣಬೇಕು ಅಂತ. ಮತ್ತು ವರ್ಕ್ಶಾಪ್ಸ್ ಮಾಡಿದ್ವಿ. ಸೊ ಅದಕ್ಕೆ ಅವರು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಆಯಿತು. ಎಲ್ಲರೂ ಒಂದಷ್ಟು ಜನ ಲಕ್ಕಿಲಿ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದವರು. ಸೊ ಒಂದಷ್ಟು ನಾಟಕಗಳು ಮಾಡಿದ್ರು. ಒಂದು ಫಿಲ್ಮ್ ಸೆನ್ಸಿಬಿಲಿಟೀಸ್ ಇತ್ತು, ನಾಟ್ ಜಸ್ಟ್ ಥಿಯೇಟ್ರ್ ಬಂದ ತಕ್ಷಣ ಥಿಯೇಟ್ರು ಮತ್ತು ಸಿನಿಮಾ ಬೇರೆ ಮೀಡಿಯಮು. ವರ್ಲ್ಡ್ ಫಿಲ್ಮ್ಗಳು ನೋಡಿದ್ರು,
ನನಗೆ ಆದಿತ್ಯ ಅಯ್ಯಂಗಾರಿ ರೋಲ್ ಮಾಡೋದು ಸಿಕ್ಕಿದ್ದೆ ಬೆಂಗಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ಲಿಫ್ಟಲ್ಲಿ. ಸೊ ಹಾಗೆ ಫಿಲ್ಮ್ ಸೆನ್ಸ್ ಲಿಫ್ಟಲ್ಲಿ ಇಲ್ಲ ಒಂದು 5-6 ವರ್ಷದ ಹಿಂದೆ ನಾನು ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಸಿಕ್ಕಿದ ಆ್ಯಕ್ಟ್ರ್ ಅಂತ ಪರಿಚಯ ಮಾಡ್ಕೊಂಡ. ಇಟ್ ವಾಸ್ ವೆರಿ ಚಾರ್ಮಿಂಗ್, ಒಂಥರ ಚೆನ್ನಾಗಿ ಮಾತಾಡಿಸ್ದ. ಅಷ್ಟೇ ನಾನು ನೋಡಿದ್ದು ಅವನ್ನ. ಆಮೇಲೆ ಈ ಸಿನಿಮಾ ಬರೀಬೇಕಾದ್ರೆ ಅವನ ಪ್ರೊಫೈಲ್ ಹಿಂಗೆ ಫೇಸ್ಬುಕ್ಕಲ್ಲಿ ಕಾಣಿಸ್ತು. ಅವ್ನು ರಿಜಿಸ್ಟರ್ ಆಗಿರುತ್ತೆ ಒಬ್ಬ, ಅಂದರೆ ಇವ್ರನ್ನ ಕಾಸ್ಟ್ ಮಾಡಬೇಕು ಯಾವಾಗಲೂ ಅಂತ. ಸೊ ದಟ್ ವಾಸ್ ಎನ್ ಆಪರ್ಚುನಿಟಿ. ಸೊ ಹಾಗೆ ವೆರಿ ಆರ್ಗ್ಯಾನಿಕ್ ಮತ್ತು ವೆರಿ ಬೋಲ್ಡ್. ಇವಾಗ ನಿಂತು ನೋಡಿದ್ರೆ ಇವಾಗ ಯಾವುದೋ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಹೊಸಬ್ರನ್ನ ಕಾಸ್ಟ್ ಮಾಡಬೇಕಂದ್ರೆ ನಿಜಕ್ಕೂ ಭಯ ಆಗುತ್ತೆ. ಬಿಕಾಸ್ ಇಟ್ಸ್ ವೆರಿ ಟಫ್ ಟು ಮಾರ್ಕೆಟ್ ವಿತ್ ನ್ಯೂ ಬೀಸ್. ಇವಾಗ ನಾನು ಸ್ವಲ್ಪ ಕರಪ್ಟ್ ಆಗಿಬಿಟ್ಟಿದ್ದೀನಿ. ಆವಾಗ ವಿತೌಟ್ ಎನಿ ಕರಪ್ಷನ್ ತುಂಬ ಇನ್ನೋಸೆಂಟ್ ಆಗಿ ಇಲ್ಲ ಆ ಪಾತ್ರಕ್ಕೆ ಸೂಟ್ ಆಗೋನು ಮಾತ್ರ ತಗೊಳ್ಳೋಣ ಅಂತಲೇ ಮಾಡಿದ್ದು. ಕಮಿಂಗ್ ಟು ನಿಮ್ಮದು ರೈಟಿಂಗ್ ಆಫ್ ದ ಫಿಲ್ಮ್, ಹೌ ಯು ಏಬಲ್ ಟು ಮೇಕ್ 10 ಪೇಜ್ ಇರೋ ಒಂದು ಕಥೆನ ಹೇಗೆ ನೀವು 2.5 ಅವರ್ ಸ್ಕ್ರೀನ್ ಪ್ಲೇ ಮತ್ತು ಸ್ಕ್ರಿಪ್ಟ್ ಮಾಡಿದ್ರಿ? ಇದಕ್ಕೆ ನಮ್ಮ ಸ್ಕ್ರೀನ್ ರೈಟರು ಅನಂತ್ ಶಾಂದ್ರೆಯ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು. ಮತ್ತು ನಮ್ಮದು ಒಂದು ದೊಡ್ಡ ರೈಟಿಂಗ್ ಟೀಮೇ ಇತ್ತು. ಅಂದರೆ ಪ್ರಿಡಾಮಿನೆಂಟ್ಲಿ ನಾನು, ಅನಂತ್ ಸರ್ ಮತ್ತು ರಾಘವೇಂದ್ರ ಮಾಯ್ಕೊಂಡ 3 ಜನ ಅಂದರೆ ಕ್ರೆಡಿಟ್ಸ್ ಸಿಕ್ಕಿರೋದು. ಅದು ಬಿಟ್ಟು ತುಂಬ ಜನ, ಶರತ್ ಮತ್ತು ಒಂದು 5-6 ಜನ ಎಷ್ಟು ಇನಿಷಿಯಲಿ ಒಂದಷ್ಟು ಜನ ಕೂತಿದ್ರು. ನನಗೆ ಈ ಸಿನಿಮಾ ಮಾಡಬೇಕು ಅಂತ, ಈ ಕಥೆನ ಸಿನಿಮಾ ಮಾಡಬೇಕು ಅಂತ ಅಷ್ಟೇ ಗೊತ್ತಿದ್ದಿದ್ದು. ಅದು ಪ್ಯೂರ್ ಇನ್ನೋಸೆನ್ಸಿಂದ ಆಗಿದ್ದು. ಎಷ್ಟೊಂದು ಜನ ಹೇಳ್ತಾರೆ ಈ ಕಥೆನ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದು ಹೆಂಗೆ ಯೋಚನೆ ಬಂತು ಅಂತ. ಅದು ಯೋಚನೆ ಬಂದಿದೆ ಇನ್ನೋಸೆನ್ಸ್. ಆ ಇನ್ನೋಸೆನ್ಸ್ ಇಲ್ಲ ಅಂದಿದ್ರೆ ಇವತ್ತು ನಾ ಕತೆ ಆ ಥರದ್ದು ಇನ್ನೊಂದು ಯಾವುದೋ ಕತೆ ಓದಿದ್ರೆ ಸಿನಿಮಾ ಮಾಡೋಕ್ಕಾಗಲ್ಲ. ಯಾಕಂದರೆ ಅದ್ರ ಮೇಲೆ ಮತ್ತೆ ಕೂತ್ಕೋಬೇಕು. 6 ತಿಂಗಳು 1 ವರ್ಷ ಕೂತ್ಕೊಂಡು ಅದನ್ನು ಅಡ್ಯಾಪ್ಟ್ ಮಾಡಿ, ಯೋಚನೆ ಮಾಡಿ, ಎಕ್ಸ್ಟ್ರಾಪುಲೇಟ್ ಮಾಡಬೇಕು ಕಥೆನ. ಮತ್ತು ಆ ಲೇಖಕರ ಪರ್ಮಿಷನ್ ಸಿಗಬೇಕು. ಯಾಕಂದರೆ ಕಥೆನ ಮುಂದುವರ್ಸೋದಿದೆಯಲ್ಲ, ಇಟ್ಸ್ ದೊಡ್ಡ ಜವಾಬ್ದಾರಿ. ಇಟ್ ಕುಡ್ ಬಿ ಅ ಬ್ಲಂಡರ್ ಆಲ್ಸೋ. ಸೊ ನಮಗೆ ಒಂದೇ ಒಂದು ಟೆಕ್ನಿಕ್ ನಾವು ಫಾಲೋ ಮಾಡಿದ್ದು ಬಿಟ್ವೀನ್ ದ ಲೈನ್ಸ್ ಹುಡುಕೋದು. ಕಥೆಲಿ ಶಾರ್ಟ್ ಸ್ಟೋರಿ ಬಿಟ್ವೀನ್ ದ ಲೈನ್ಸ್ ಏನೇನೋ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲು ಮುಸ್ತಫಾನ ಟೋಪಿ ಇವರೆಲ್ಲ ಸೇರ್ಕೊಂಡು ತುಳಿದ್ರು. 1 ವಾರಗಳ ಕಾಲ ಇವರು ಕಾಲೇಜಿಗೆ ಬರಲಿಲ್ಲ, ತಲೆ ಮರೆಸ್ಕೊಂಡು ಓಡಾಡ್ತಿದ್ರು. ಮತ್ತು ನೆಕ್ಸ್ಟ್ ಸೀನ್ಗೆ ಹೋಗ್ಬಿಡ್ತಾರೆ ಅವರು. ಸೊ ಆ 1 ವಾರಗಳ ಕಾಲ ತಲೆ ಮರೆಸ್ಕೊಂಡು ಓಡಾಡ್ತಿದ್ರು. ಅಂದರೆ ಅಲ್ಲಿ ಏನೇನು ನಡೆದಿರ್ಬೋದು, ಲೆಟ್ಸ್ ಬ್ರಿಂಗ್ ಅ ಪೊಲೀಸ್, ಅವ್ರೇನೋ ತಲೆ ಮರೆಸ್ಕೊಂಡು ಹೋಗಿರ್ಬೋದು. ಆ ಥರ ಒಂದು ಬಿಟ್ವೀನ್ ಏನೇನು ಸಿಗುತ್ತೆ ಎಲ್ಲ ಹುಡುಕಿ ಒಂದಷ್ಟು ಸೀನ್ಸ್ ಬರ್ಕೊಂಡ್ವಿ. ಬಟ್ ಸ್ಟಿಲ್ ಆ ಕಥೆಯ ಮೂಲ ಕಥೆಯ ಕ್ಲೈಮ್ಯಾಕ್ಸು ರಾಮಾನುಜ ಅಯ್ಯಂಗಾರಿ ಮುಸ್ತಫಾ ಆ ಮೊಟ್ಟೆ ಹೊಡೆಯೋದಿದೆಯಲ್ಲ, ಅಲ್ಲಿ ಇಬ್ಬರಿಗೊಬ್ಬರು ಸಾರಿ ಕೇಳಿಬಿಡ್ತಾರೆ, ಸಿನಿಮಾ ಮುಗಿದೋಗುತ್ತೆ. ಸ್ಟಿಲ್ ಅದು ಕ್ಲೈಮ್ಯಾಕ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಸಿನಿಮಾಲಿ. ಬಿಕಾಸ್ ಐ ವಾಸ್ ವೆರಿ ಕ್ಲಿಯರ್, ದಿಸ್ ಹ್ಯಾಸ್ ಟು ಬಿ ಅ ಕಮರ್ಷಿಯಲ್ ಸಿನಿಮಾ. ಅಂದರೆ ಕಮರ್ಷಿಯಲ್ ಸಿನಿಮಾ ಅಂದರೆ ವಿಚ್ ಹ್ಯಾಸ್ ಟು ಬಿ ವೆರಿ ಎಂಗೇಜಿಂಗ್. ಮಲ್ಟಿಪ್ಲೆಕ್ಸಲ್ಲಿ ಜನ ನೋಡಬೇಕು. ಅಂದರೆ ಇದು ಯಾವುದು ಆರ್ಟಿಸ್ಟಿಕ್ ಸಿನಿಮಾ, ಫೆಸ್ಟಿವಲ್ ಕಳಿಸುವಂಥ ಸಿನಿಮಾ ಆಗಲ್ಲ ಇದು ಅಂತ ನನ್ನ ಕ್ಲಾರಿಟಿ ಇತ್ತು. ಯಾಕಂದ್ರೆ ನಂಗೆ ಜನ ನೋಡಬೇಕಾಗಿತ್ತು ಸಿನಿಮಾ. ತೇಜಸ್ವಿ ಬರೆದಿದ್ದು ಜನಗಳಿಗೆ. ಸೊ ಹಾಗಾಗಿ ನಾನು ಒಂದು ಆಡ್ರಿನಲ್ ರಶ್ ಇರುವಂಥ ಅಥವಾ ಒಂದು ಟೆನ್ಷನ್ ಬಿಲ್ಡ್ ಆಗೋದು ವೆರಿ ಎಂಗೇಜಿಂಗ್ ಸ್ಪೋರ್ಟ್ಸ್ ಡ್ರಾಮಾ ಥರ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಅದ್ರ ಟುವರ್ಡ್ಸ್ ಒಂದು 6 ತಿಂಗಳು 1 ವರ್ಷ ಎಲ್ಲ ಕೆಲಸ ಮಾಡಿದ್ದೀವಿ. ಸುಮಾರು ಡ್ರಾಫ್ಟ್ ಬರೆದಿದ್ದೀವಿ. ಸೊ ಇದು ಆಕ್ಚುಲಿ ನೀವು ಹುಚ್ಚಂತೆ ಅವರ ಸ್ಟೋರಿನ ದೇರ್ ಆರ್ ಚೇಂಜಸ್ ದಟ್ ಯು ಹ್ಯಾವ್. ಇದು ಅಕಾಡೆಮಿಕ್ ಕಮ್ಯುನಿಟಿ ಹೇಗೆ, ಹೌ ಡಿಡ್ ದೇ ರಿಸೀವ್ ದಿಸ್? ಫಸ್ಟ್ ಎಲ್ಲ ಬೈತಾ ಇದ್ರು. ಅಂದರೆ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಎಲ್ಲ ಉಗಿತಾರೆ, ನಿನಗೆ ತೇಜಸ್ವಿ ಫ್ಯಾನ್ಸು, ಯಾಕಂದರೆ ಕಥೆನೆಲ್ಲ ಮುಂದುವರಿಸ್ಬಿಟ್ಟಿದ್ಯಾ ಅಂತೆಲ್ಲ ಆ ಥರದ್ದೆಲ್ಲ ಇತ್ತು. ಬಟ್ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಸೋಲ್ ಏನಿದೆ, ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅದು ನಮ್ಮ ಅಲ್ಲಿತ್ತು, ಅದು ರಿಟೈನ್ ಮಾಡಿದ್ವಿ. ಮತ್ತು ಅವರ ವರ್ಲ್ಡನ್ನ ಬಿಲ್ಡ್ ಮಾಡೋಕ್ಕೆ ತುಂಬ ಎಫರ್ಟ್ ಹಾಕಿದ್ದೀವಿ. ಹಾಗಾಗಿ ಸಿನಿಮಾ ಆಚೆ ಬಂದಾಗ ಎಲ್ಲ ತುಂಬ ದೊಡ್ಡ ಇಂಟೆಲೆಕ್ಚುಯಲ್ಸು, ತೇಜಸ್ವಿ ಫ್ಯಾನ್ಸು ಅವರೇ ನಮ್ಮನ್ನ ತುಂಬ ಬಿಗಿದಪ್ಕೊಂಡಿದ್ದು. ಅಂದರೆ ಯಾರೋ ಒಂದಷ್ಟು ಜನಕ್ಕೆ ಅಸಮಾಧಾನ ಇರ್ಬೋದು, ಇಟ್ಸ್ ನಾಟ್ ಲೈಕ್ ಇಟ್ಸ್ ಯೂನಿವರ್ಸಲ್. ಬಟ್ ನಾನು ಅಂದ್ಕೊಳ್ಳೋದಕ್ಕಿಂತ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಇತ್ತು. ಅಂದರೆ ತೇಜಸ್ವಿ ಕಥೆನ ಎಷ್ಟು ಚೆನ್ನಾಗಿ ತಂದಿದ್ದೀರಲ್ಲ ಅಂತ ಹೇಳಿದವರೇ ಜಾಸ್ತಿ, ನನಗಂತಲ್ಲ, ಆಚೆ ಕಡೆ ಅವ್ರ ಜನರಲ್ ಅಭಿಪ್ರಾಯನೂ ಅದೇ ಆಗಿತ್ತು. Actually, ಈ ಫಿಲ್ಮ್ ನೋಡಿದಾಗ there, like you said, in between the lines and between the stories, you had to write ಒಂದಷ್ಟು expand ಮಾಡಬೇಕಾಗಿತ್ತು ಅನ್ನೋ ಸ್ಟೋರಿ in a formative way, in a good way. There are actually very good one-liners and things like this. ಈ ಥರ for example, in starting ಅಲ್ಲಿ the name of Musthafa ತುಂಬಾ ದೊಡ್ಡದಿದೆ ಅಂತ ಅವರು it builds up to one sentence. It says fit ಆಗಲ್ಲ ಅಲ್ವಾ? That is very well written. So ಈ ತರ nuances ನ, ಈ ತರ ಸೂಕ್ಷ್ಮತೆ ಇರುವಂತ small things that elevate the film, ಅದೆಲ್ಲ ಹೇಗೆ ಬರೆದ್ರಿ ನೀವು? ಹೆಂಗೆ ಆ ಥರ ಏನಾದ್ರು ಯುರೇಕಾ ಮೊಮೆಂಟ್ಸ್ ಆಯ್ತಾ ನಿಮಗೆ? ಈ ಥರ ಮಾಡ್ಬೋದು, ಇಂಪ್ರೂವೈಸ್ ಮಾಡ್ಬೋದು. ವಾಟ್ ವಾಸ್ ದ ಹೋಲ್ ಪ್ರಾಸೆಸ್ ಬಿಹೈಂಡ್ ದಿಸ್ ಲೈಕ್?
ಒಂದು ಮೇನು ರೈಟಿಂಗ್ ಟೀಮ್ ಅಂದರೆ ಅವ್ರಿಗೆ ಅಂಡರ್ ರೇಟೆಡ್ ಅವ್ರನ್ನ ಸೆಲೆಬ್ರೇಟ್ ಮಾಡಬೇಕು. ನಮ್ಮ ರೈಟಿಂಗ್ ಟೀಮ್ ಅಂತಲ್ಲ, ಯಾವುದೇ ರೈಟಿಂಗ್ ಟೀಮು ತುಂಬ ಇಂಪಾರ್ಟೆಂಟು ಫಿಲ್ಮ್ಗೆ. ಸೊ ಈ ಥರ ನುವಾನ್ಸಸ್ಸು ಯಾರೋ ಬರೆದಿರ್ತಾರೆ, ನಾವು ಅದನ್ನು ಶೂಟ್ ಮಾಡಿರ್ತೀವಿ, ನಮ್ಗೆ ಕ್ರೆಡಿಟ್ ಸಿಗ್ತಾ ಇರುತ್ತೆ. ಅಂದರೆ ಗೊತ್ತಿಲ್ಲ ಇದು ಯಾರು ಬರೆದಿದ್ದು, ಪ್ರಾಬಬ್ಲಿ ನಾನು ಅಥವಾ ಮೈಕೊಂಡ ಬರೆದಿರ್ತೀವಿ. ಐ ಥಿಂಕ್ ಇದು ತುಂಬ ಸಟಲ್ ಆಗಿ ಮಾಡಿದ್ರಿ ಇವತ್ತು. ದಟ್ ಕ್ಲಾಸಲ್ಲಿ ಕನ್ನಡ ಪೊಯಮ್ನ ರಿಸೈಟ್ ಮಾಡ್ತಿದ್ರು ಅಂಡ್ ಇಟ್ ರೂಸ್ ಐ ಥಿಂಕ್ ದಟ್ ರೆಸಿಟೇಷನ್ ಆಯ್ತು ಲೈಕ್ ಇನ್ ದಿ ಎಂಡ್ ಆಫ್ ದಿ ಸೀನ್. ಹಸದ ಮಾರಿ ಮುಂದೆ ಆ ಥರದ್ದು ನನಗೆ ತುಂಬ ಇಷ್ಟ. ಲೇಯರ್ಸ್ ತರುವಂಥದ್ದು ನನಗೆ ತುಂಬ ಎಕ್ಸೈಟ್ ಆಗಿಬಿಡ್ತೀನಿ. ಎಲ್ಲೋ ಡಿಸ್ಕಷನ್ ಒಂದು ಐಡಿಯಾ ಬಂದಿರುತ್ತೆ, ಅದು ಬೇಡ ಬಿಡಿ ಅಂತ ಸೈಡ್ಗೆ ಇಟ್ಬಿಟ್ಟಿರ್ತಾರೆ ಎಲ್ಲರೂ. ನಾನು ಅಂಥದ್ದು ಬಿಡಲ್ಲ. ವೇರೆವರ್ ದರ್ ಇಸ್ ಕ್ವರ್ಕ್, ವೇರೆವರ್ ದೇರ್ ಆರ್ ಲೇಯರ್ಸ್. ಇವನ್ ಬಂದ ಸೀನು ಯಾರೋ ಪ್ರಾಬಬ್ಲಿ ಐಡಿಯಾ ಹೇಳಿದ್ದು ಅಥವಾ ಮಾಯ್ಕೊಂಡೇ ಬರ್ತಿರ್ಬೇಕು. ಬಟ್ ನನಗೆ ತುಂಬ ಎಕ್ಸೈಟ್ ಆಗುತ್ತೆ ಅದನ್ನು ಓದಿದಾಗ. ವಾವ್ ಅಂತ ಅನ್ನಿಸ್ಬಿಡ್ತು. ಫಿಟ್ ಆಗಲ್ಲ ಅಂತ ಇಲ್ಲಿ ಬರ್ತಾ ಇದೆ, ಪದಬಂಧ ಮಾಡ್ತಾ ಇದ್ದಾನೆ ಇಲ್ಲಿ. ಅವು ಲೇಖ ಅಂದರೆ ಸ್ಟಾಫ್ ಎಲ್ಲ ಸೇರ್ಕೊಂಡು ಒಂದು ಪದಬಂಧ ಮಾಡ್ತಾ ಇದ್ದಾರೆ ಅಂದರೆ ಅವರು ದೇ ಆರ್ ಫೈಂಡಿಂಗ್ ದ ನೇಮ್ ಇಲ್ಲೊಬ್ಬ ಪದ. ಇಟ್ ವಾಸ್ ಅ ವೆರಿ ಎಕ್ಸೈಟಿಂಗ್ ಸೀನ್. ನಾನು ಇವತ್ತು ಅಷ್ಟು ಸ್ವಲ್ಪ ಗಿಲ್ಟ್ ಇದೆ, ಅದನ್ನು ಇನ್ನೂ ಸಕ್ಕದಾಗಿ ಶೂಟ್ ಮಾಡ್ಬೋದಾಗಿತ್ತು ಅಂತ. ಅಂದರೆ ಇಟ್ ಇಸ್ ಅದನ್ನು ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಾಗ್ತದೆ. ಇಟ್ ಇಸ್ ನಾಟ್ ವೆರಿ ವೆಲ್ ಶಾರ್ಟ್. ಅಂದರೆ ನನ್ನ ಮಿಸ್ಟೇಕ್ ಇದೆ, ಡೈರೆಕ್ಷನ್ ಮಿಸ್ಟೇಕ್ ಇದೆ. ಬಟ್ ಇಟ್ಸ್ ಆನ್ ಪೇಪರ್ ಇಟ್ಸ್ ಅ ವಂಡರ್ಫುಲ್ ಸೀನ್. I mean, I think execution wise also it's a wonderful scene because these things maybe some people might have not picked up on, but adu evident agi ide. Evident agi actually watch andre jana noಡಿದಾಗ ಗೊತ್ತಾಗುತ್ತೆ, right? Even I as a voice of people who have watched Kannada films, I was able to pick that up alwa. Adu I felt okay, ನಾನು ಫಸ್ಟ್ 15 minutes ಅಲ್ಲಿ ಎರಡು ಆಯ್ತಲ್ಲ, ಓ ವಾವ್ ಇದು ಎಷ್ಟು ಚೆನ್ನಾಗಿದೆ ಅಂತ ಒಂಥರ. ಐ ವಾಸ್ ವೆರಿ ಎಕ್ಸೈಟೆಡ್ ದಟ್ ದೀಸ್ ಬಿಟ್ವೀನ್ ದ ಲೈನ್ಸ್ ಥಿಂಗ್ಸ್ ವರ್ ಸೋ ಸ್ಟ್ರಾಂಗ್. ಐ ಥಿಂಕ್ ದಟ್ಸ್ ವಾಟ್ ಮೇಕ್ಸ್ ಅ ಫಿಲ್ಮ್ ಸ್ಟ್ರಾಂಗ್ ಇನ್ ಇಟ್ಸ್ ಓನ್ ವೇ. ಡು ಯು ಥಿಂಕ್ ಕ್ರೌಡ್ ಆಫ್ ಲೇಟ್ ಸ್ವಲ್ಪ ಸೆನ್ಸಿಟಿವ್ ಆಗಿದ್ದಾರೆ, ಆಸ್ ಇನ್ ಲೈಕ್ ಯು ಹ್ಯಾವ್ ಟು ಸಾರ್ಟ್ ಆಫ್ ಥಿಂಕ್ ಟ್ವೈಸ್ ಬಿಫೋರ್ ಮೇಕಿಂಗ್ ಸಿನಿಮಾ ಮಾಡೋಕ್ಕೆ ಮುಂಚೆ? ಕ್ರೌಡ್ ಆಗಿಲ್ಲ, ಒಂದಷ್ಟು ಪೊಲಿಟಿಕಲಿ ಮೋಟಿವೇಟೆಡ್ ಆರ್ಗನೈಸೇಷನ್ಸು ಅಥವಾ ಪೀಪಲ್ ಇನ್ ಸೋಷಿಯಲ್ ಮೀಡಿಯಾ ಸ್ವಲ್ಪ ಆಗಿದ್ದಾರೆ. ಕ್ರೌಡು ಯಾವತ್ತೂ ಹಂಗೆ ಆಗಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಹಂಗೆ ಯೋಚನೆ ಮಾಡಿಕೊಂಡು ನಾವು ಸಿನಿಮಾ ಮಾಡಿಲ್ಲ. ಯಾಕಂದರೆ ಹೇಳಿದೆ ನಾವು ಎಲ್ಲ ಡಿಪಾರ್ಟ್ಮೆಂಟ್ಸು ಇನ್ಕ್ಲೂಡಿಂಗ್ ಸ್ಕ್ರಿಪ್ಟ್ ಸೆಲೆಕ್ಷನಿಂದ ಹಿಡಿದು ಎಲ್ಲನೂ ಇನ್ನಸೆನ್ಸಿಂದ ಮಾಡಿದ್ದು. ಒಂದು ಏನಂತಾರೆ, ಏನೋ ಆ ಥರದ್ದು ಹಿಂಡ್ರೆನ್ಸ್ ಇಟ್ಕೊಳ್ಳಿಲ್ಲ, ಹಿಂಗೆ ಯೋಚನೆ ಮಾಡ್ತಾರೆ ಅಂತ. ನನಗೆ ಯಾವಾಗಲೂ 2012 ಕತೆ ಓದಿದಾಗ ನನಗೇನು ಅನಿಸ್ತು ಅದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ, ಅಂದರೆ 72 ಬರ್ದಿದ್ದ ಕತೆ 2012-13 ನಾನು ಓದಿದ್ದು. 72 ಹಿಂಗೆ ಇತ್ತು, ಇವಾಗಲೂ ಹಿಂಗೆ ಇದೆಯಾ ಅಂತ ಅನಿಸಿದ್ದು ನನಗೆ. ಅದು ನಾನು 2023 ರಿಲೀಸ್ ಆಗಿದ್ದು ಸಿನಿಮಾ. ಸೊ ಹಾಗಾಗಿ ಆ ಒಂದು ಇನ್ನಸೆನ್ಸಿಂದ, ಆ ಒಂದು ಇಂಟೆನ್ಷನಿಂದ ಮಾಡಿದ ಹೊರತು ಇಟ್ ವಾಸ್ ನಾಟ್ ಲೈಕ್ ಎನಿ ಓಕೆ ಇದು ಪ್ರಾಪಗೆಂಡಾ ಅಥವಾ ಆ ಥರದ್ದೇನೂ ನಾವು ಅಂದ್ಕೊಳ್ಳಿಲ್ಲ. ಅಫ್ಕೋರ್ಸ್ ಎಷ್ಟೊಂದು ಜನ ಈ ಸಿನಿಮಾ ನೋಡಿದಾಗ ಇದು ರಿಲೀಸ್ ಆಗುತ್ತಾ ಅಂತ ಹೆದರಿಸೋರು ಇದ್ದರು. ಅಂದರೆ ಇಂಟರ್ವಲಲ್ಲಿ ನೋಡ್ಬಿಟ್ಟು ಓಕೆ ಇದು ಸಿನಿಮಾ ಸೆನ್ಸರ್ ಮಾಡ್ತಾರಾ, ಸೆಲ್ಫ್ ಫೀಡ್ ಕೊಡ್ತಾರಾ ಅಂತಲೂ ಕೇಳೋರು ಇದ್ದರು. ಆ ಥರದೊಂದಷ್ಟು ಭಯ ಪಡಿಸ್ತಾ ಇದ್ರು ಸುತ್ತಮುತ್ತ. ಬಟ್ ನನ್ನ ಇಂಟೆನ್ಷನ್ ನನಗೆ ತುಂಬ ಕ್ಲಿಯರ್ ಇತ್ತು. ಇಲ್ಲ, ನನಗೇನು ಅನಿಸ್ತು ಆ ಕಥೆಯಲ್ಲಿ ಏನಿದೆ ಆ ಆಶಯನ ಸಿನಿಮಾ ಮೇಲೆ ತರ್ತಾ ಇದ್ದೀನಿ. ಪೂರ್ಣಚಂದ್ರ ತೇಜಸ್ವಿ ಅವರು ಅಷ್ಟು ದೊಡ್ಡ ವಿಚಾರ ಇರೋ ವ್ಯಕ್ತಿ, ಅವರು ಏನೋ ತಪ್ಪು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಸಿನಿಮಾ ಏನೋ ತಪ್ಪು ಸಂದೇಶ ಕೊಡ್ತಾ ಇಲ್ಲ. ಹಾಗಾಗಿ ಐ ವಾಸ್ ವೆರಿ ಕಾನ್ಫಿಡೆಂಟ್, ಏನೋ ಆ ಥರದ್ದೇನೋ ಪ್ರೊವೊಕೇಟ್ ಫಿಲ್ಮ್ ಮಾಡ್ತಾಯಿದ್ದೀನಿ ಅಂತ ಅನಿಸ್ಲಿಲ್ಲ. ಬಟ್ ಡೆಫಿನೆಟ್ಲಿ ತಲೆಯಲ್ಲಿತ್ತು, ಓಕೆ ಸ್ವಲ್ಪ ಅಫೆಂಡ್ ಆಗ್ಬೋದು ಅಥವಾ ಅಫೆಂಡ್ ಮಾಡೋ ಥರ ಒಂದಷ್ಟು ಜನ ಪ್ರೊವೋಕ್ ಮಾಡ್ಬೋದು ಅಂತ. ಬಟ್ ಲಕ್ಕಿಲಿ ಅಂದರೆ ಪೀಪಲ್ ಆಫ್ ಕರ್ನಾಟಕ ತುಂಬ ಹೃದಯದಿಂದ ಈ ಸಿನಿಮಾ ಒಪ್ಕೊಂಡ್ರು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇದು ಮಾಡೋಕ್ಕಿಂತ ಮುಂಚೆ ಯು ಹ್ಯಾಡ್ ದಿಸ್ ಥಾಟ್, ಸೊ ಬಟ್ ಆನ್ ದಿ ಅದರ್ ಸೈಡ್ ನೀವು ಆಲ್ವೇಸ್ ಯೋಚನೆ ಮಾಡ್ತಾ ಇದ್ರಿ ಸೇಮ್ ಓಕೆ ಈ ಥರ ಉಲ್ಟಾ ಹೊಡಿಬೋದು ಫಿಲ್ಮು ಅಂತ ಅಲ್ವಾ? ಸೊ ಡಿಡ್ ದಟ್ ಸ್ಟಾಪ್ ಯು ಇನ್ ಎನಿ ವೇ ಸೇಮ್ ಓಕೆ ಇದನ್ನ ಈ ಥರ ಇದು ಸ್ಕ್ರಿಪ್ಟ್ ಸ್ವಲ್ಪ ಚೇಂಜ್ ಮಾಡೋಣ, ಇದು ಆ ಥರ ಲೈಕ್ ಕನ್ವಿಕ್ಷನ್ ಇತ್ತಾ ನಿಮಗೆ ಸೇಮ್ ಓಕೆ ಈ ಥರನೇ ಬರಬೇಕು ಇದು? ಡಿಡ್ ಯು ಹ್ಯಾವ್ ದಟ್ ಸೆನ್ಸ್ ಆಫ್ ರಿಯಾಲಿಟಿ ಸೇಮ್ ಓಕೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊತಾರೆ ಜನ, ಇದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ, ಸೊ ಲೆಟ್ ಅಸ್ ಚೇಂಜ್ ದಿಸ್? ಅಷ್ಟು ಕ್ಲಿಯರ್ ಕಟ್ ಆಗಿ ಏನೋ ಮಾಡಲಿಲ್ಲ. ಅಂದರೆ ವಿ ವರ್ ಡೂಯಿಂಗ್ ದಿಸ್ ಫಿಲ್ಮ್ ಫಾರ್ ದ ಪೀಪಲ್, ಅಂದರೆ ಜನ ನೋಡಬೇಕು. ಸೊ ಜನನ ಅಫೆಂಡ್ ಮಾಡಿ ಏನು ಸಿನಿಮಾ ಮಾಡೋಕ್ಕಾಗುತ್ತೆ, ಅದು ಕ್ಲಾರಿಟಿ ಇತ್ತು. ಜನಗಳನ್ನ ಕಾನ್ಫಿಡೆನ್ಸ್ ತೊಗೊಂಡು ಅವ್ರನ್ನ ಎಂಟರ್ಟೈನ್ ಮಾಡಿ ಸಿನಿಮಾಲಿ ಏನು ವಿಷಯ ಇದೆ, ಆ ಫೀಲ್ ಏನಿದೆ, ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂತ.
ಇಟ್ಸ್ ನಾಟ್ ಲೈಕ್ ಎನಿ ಪ್ರಾಪಗೇಂಡ ಆರ್ ಅಜೆಂಡಾ, ನಾಟ್ ಲೈಕ್ ಪ್ರಾಪಗೇಂಡ ತಕ್ಷಣ ಪೊಲಿಟಿಕಲ್ ಅಂತಲ್ಲ. ಈವನ್ ಬ್ಯಾಡ್ ಕಮರ್ಷಿಯಲ್ ಫಿಲ್ಮ್ ಇಸ್ ಅ ಪ್ರಾಪಗೇಂಡ. ಯಾಕಂದರೆ ಅದು ಹೇಳುತ್ತೆ ಜನ ಇದನ್ನೇ ಯೋಚನೆ ಮಾಡಬೇಕು ಅಂತ. ಲೈಕ್ ಗುಡ್ ಕಮರ್ಷಿಯಲ್ ಫಿಲ್ಮ್ಸ್ ವಿಲ್ ಗಿವ್ ದ ಎಕ್ಸ್ಪೀರಿಯನ್ಸ್. ಇಟ್ಸ್ ನಾಟ್ ನೀವು ಇದನ್ನೇ ಯೋಚನೆ ಮಾಡಿ ಅಂದರೆ ಹಿಂಗೆ ಯೋಚನೆ ಮಾಡಿ ಅಂತ ಯಾವ ಫಿಲ್ಮು ಹೇಳಲ್ಲ. ಹಂಗೆ ಹೇಳೋ ಸಿನಿಮಾಗಳು ಪ್ರಾಪಗೇಂಡ ಆಗುತ್ತೆ. ನಾವು ವಿ ಆರ್ ಟ್ರೈಂಗ್ ಟು ಗಿವ್ ದ ಫೀಲ್, ಒಂದು ಎಕ್ಸ್ಪೀರಿಯನ್ಸು. ಹಿಂಗೆ ಕ್ಯಾರೆಕ್ಟರ್ಸ್ ಫೀಲ್ ಮಾಡ್ತಿದ್ರೆ ಹಿಂಗೊಂದು ಸೊಸೈಟಿ ಇದೆ, ಇದು ನೋಡಿ ಅಂತ ನಾವು ಹೇಳಿದ್ದು. ಸೊ ಅದು ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಇಟ್ಸ್ ನಾಟ್ ಅ ಪ್ರಾಪಗೇಂಡ ಫಿಲ್ಮ್ ಅಥವಾ ಏನೋ ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ಆ ಥರದ್ದೇನೂ ಅಲ್ಲ. ಹಾಗಾಗಿ ನಮಗೆ ಆ ಥರ ಓಕೆ ಈ ಸೀನನ್ನು ಹಿಂಗೆ ಬರೆದ್ರೆ ಗಲಾಟೆ ಆಗುತ್ತೆ ಆ ಥರದ್ದೇನೂ ಇರಲಿಲ್ಲ. ಬಟ್ ಇಟ್ ವಾಸ್ ಅ ಸೆನ್ಸಿಟಿವ್ ಇಶ್ಯೂ. ಹಿಂದೂ ಮುಸ್ಲಿಮ್ ಇದ್ದೇ ಇತ್ತು. ಅಂದರೆ ಪಾಪ ಆಚೆಯಿಂದ ನೋಡೋರಿಗೆ ಏನೋ ಭಯ, ಅಂದರೆ ಈವನ್ ನಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಏನು ಮಾಡೋಕ್ಕೆ ಹೊರಟಿದ್ದಾನೆ ಅನ್ನೋ ಥರ ಫೀಲಲ್ಲಿತ್ತು. ಈವನ್ ಸಿನಿಮಾ ಅರ್ಧ ನೋಡಿದ್ರೂ ಭಯ ಆಗೋ ಥರನೇ ಇತ್ತು. ಕಂಪ್ಲೀಟ್ ಸಿನಿಮಾ ನೋಡಿದ್ರು ಯಾರೂ ಅಫೆಂಡ್ ಆಗಿಲ್ಲ. ಅದೇ ಲೈಕ್ ಯು ಸೆಡ್, ಇವಾಗ ಕಂಪ್ಲೀಟ್ ಸಿನಿಮಾ ನೋಡಿದ್ರೆ ಇದು ಮಾರಲ್ ಆಫ್ ದ ಸ್ಟೋರಿ ಇಸ್ ದೇರ್, ಅದು ಅದಕ್ಕೆ ಇಟ್ ಮೇಕ್ಸ್ ಸೆನ್ಸ್, ಆಲ್ ಆಫ್ ದ ಇನ್ಸಿಡೆಂಟ್ಸ್ ಅಂಡ್ ಸೀನ್ಸ್ ದಟ್ ವೇರ್ ಕನ್ಸ್ಟ್ರಕ್ಟೆಡ್. ಬಟ್ ಯಾರೇ ಆಗಲಿ ಆ ಒಂದು ಸೀನ್ ನ ಇಟ್ಕೊಂಡು ಡಿಡ್ ಯು ಫೇಸ್ ಎನಿ ಸಾರ್ಟ್ ಆಫ್ ಲೈಕ್ ಅ ಬ್ಯಾಕ್ಲಾಶ್ ಓವರ್ ಅ ಪರ್ಟಿಕ್ಯುಲರ್ ಸೀನ್ ಆ ಥರ ಏನಾದ್ರು ಆಗಿ? ಇಲ್ಲ, ಫೇಸ್ಬುಕ್ಕಲ್ಲಿ ಒಂದಷ್ಟು ಜನ ಬರೆದ್ರು, ದ್ಯಾಟ್ ಈಸ್ ಓಕೆ. ಅಂದರೆ ಈ ಥರ ಸಿನಿಮಾಗಳಿಗೆ ಸ್ವಲ್ಪ ಸೆನ್ಸಿಟಿವ್ ಫಿಲ್ಮ್ಸ್ಗೆ ಎಲ್ಲರದ್ದು ಒಪಿನಿಯನ್ ಇದ್ದೇ ಇರುತ್ತೆ. ಬಟ್ ಪಾಸಿಟಿವ್ ಅಂದರೆ ಪ್ರಿಡಾಮಿನೆಂಟ್ಲಿ ವೆರಿ ಪಾಸಿಟಿವ್ ಫೀಡ್ಬ್ಯಾಕೇ ಬಂದಿತ್ತು. ಒಂದಷ್ಟು ಜನ ತುಂಬ ನೆಗೆಟಿವ್, ಪೊಲಿಟಿಕಲಿ ಮೋಟಿವೇಟೆಡ್ ಇಟ್ಕೊಂಡು ನೆಗೆಟಿವ್ ಬರೆದ್ರೆ ಅದನ್ನೇನು ಮಾಡೋಕ್ಕಾಗಲ್ಲ. ಸೊ ಸಿನಿಮಾ ಪ್ಯೂರ್ ಆಗಿ ನೋಡಿ ಅದನ್ನು ಇಷ್ಟಪಟ್ಟವ್ರು ಇದ್ದಾರೆ. ನಿಮ್ದು ಡೆಬ್ಯೂ ಫಿಲ್ಮ್ ಇದು, ಆ್ಯಂಡ್ ಬಿಫೋರ್ ದಿಸ್ ಡಿಡ್ ಯು ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಇನ್ ಪ್ರೊಡಕ್ಷನ್ ಆಫ್ ಅ ಫಿಲ್ಮ್ ಆಸ್ ಸಚ್? ನಾನು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ, ಇಂಡಿಪೆಂಡೆಂಟಾಗಿ 5 ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದು ಬಿಟ್ಟು ನಾನು ಕಲರ್ಸ್ TV ಚಾನಲ್, ಕಲರ್ಸ್ ಕನ್ನಡ ಮತ್ತು ಕಲರ್ಸ್ ಸೂಪರ್ 2 ಒಂದೇ ನೆಟ್ವರ್ಕು, ಅಲ್ಲಿ ನಾನು ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ಬಿಗ್ಗರ್ ಸೆಟ್ಸಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ. ಅಲ್ಲಿ ಒಂದಷ್ಟು ಪ್ರೊಮೋಸ್ ಶೂಟ್ ಮಾಡಿದ್ದೆ. ಅಲ್ಲಿ ಒಂದಷ್ಟು ಅಂದರೆ ಬಿಗ್ ಬಾಸ್ ಥರ ಕಾರ್ಯಕ್ರಮಗಳಲ್ಲೂ ಆ ಸೆಟ್ನ ವಿಸಿಟ್ ಮಾಡೋಕ್ಕೆ ನಮ್ಗೆ ಅವಕಾಶ ಇತ್ತು. ಸೊ ಇಟ್ಸ್ ಲೈಕ್ ಅಂದರೆ ತುಂಬ ದೊಡ್ಡ ಪ್ರೊಡಕ್ಷನ್ ನೋಡೋಕ್ಕೆ ಅವಕಾಶ ಒಂದು ಕಡೆ ಇತ್ತು, ಒಂದು ಕಡೆ ನಾನು ಇಂಡಿಪೆಂಡೆಂಟಾಗಿ ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಇಷ್ಟೇ ನಾನು ಎಕ್ಸ್ಪೀರಿಯನ್ಸ್ ಇದ್ದಿದ್ದು. ಅದು ಬಿಟ್ಟರೆ ಫ್ರೆಂಡ್ಸ್ದು ಒಂದಷ್ಟು ಫಿಲ್ಮ್ಸ್ಗೆ ಮಾರ್ಕೆಟಿಂಗು ಆ ಥರದ್ದು ಮಾಡಿದ್ದೆ. ಸೊ ಆನ್ ಸೆಟ್ ಇದೇ ನನ್ನ ಡೆಬ್ಯೂ. ಅಂದರೆ ಫೀಚರ್ ಫಿಲಮಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ನಂದು ಫಸ್ಟ್. Actually, I have 2 questions based on that. So, ಒಂದು ಇವಾಗ ಕಲರ್ಸಲ್ಲಿ ನೀವು ವರ್ಕ್ ಮಾಡಿದ್ದು, ಡಿಡ್ ಇಟ್ ಹೆಲ್ಪ್ ಯು ಇನ್ ಎನಿ ವೇ ಟು ಈ ಫಿಲ್ಮ್ ಮಾಡೋ ಟೈಮ್ನಲ್ಲಿ ಅಥವಾ ಇದರದ್ದು ಪ್ರಮೋಷನ್ ಇರ್ಬೋದು, ಆ ಟೈಮಲ್ಲಿ ನಿಮಗೆ ಅದ್ರದ್ದು ಏನಾದ್ರು ಬೆನಿಫಿಟ್ ಆಗ್ತಾ ಇತ್ತು? ಪ್ರಮೋಷನ್ಸಲ್ಲಿ ನಂಗೆ ತುಂಬ ಹೆಲ್ಪ್ ಆಯಿತು. ಅಲ್ಲಿ ನಾನು ಕೆಲಸ ಮಾಡಿದ್ರಿಂದಲೇ ನನಗೆ ಗೊತ್ತಾಗಿದ್ದು ಐ ಕುಡ್ ಶೂಟ್ ಸಮ್ ಸೆಪ್ರೇಟ್ ಪ್ರೊಮೋಸ್ ಫಿಲ್ಮ್ಸ್ ಬಿಟ್ಟು ಅಂತ. ನಾವು ಶುರು ಮಾಡಿದ್ಮೇಲೆ ಒಂಥರ ಅದು ಸುಮಾರು ಜನ ಶುರು ಮಾಡಿದ್ದು, ಅಂದರೆ ಪ್ರೊಮೋಸ್ನ ಶೂಟ್ ಮಾಡೋದಕ್ಕೆ. ಇಲ್ಲಾಂದರೆ ಫಿಲ್ಮ್ನ ಇಟ್ಕೊಂಡೆ ಟ್ರೈಲರು ಟೀಸರ್ ಮಾಡ್ತಾಯಿದ್ರು. ಆ ಟಿ ವಿಲಿ ಕೆಲಸ ಮಾಡಿದ ಐಡಿಯಾನೇ ಬರುತ್ತೆ, ಬಿಕಾಸ್ ಟಿ ವಿಲಿ ಸೀರಿಯಲ್ಲೇ ಬೇರೆ ಇರುತ್ತೆ. ಪ್ರೊಮೋ ಇಟ್ ವಿಲ್ ಬಿ ಇನ್ವಿಟೇಷನ್ ಟು ವಾಚ್ ದ. ಸೊ ಆ ಥರ ಥಾಟ್ಸು ಮತ್ತು ಮಾರ್ಕೆಟ್ ಹೆಂಗೆ ಪ್ಲೇಸ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ, ಆ ಥರದಲ್ಲಿ ನನ್ನ ಕಲಿಸೋದು ತುಂಬ ಹೆಲ್ಪ್ ಆಗಿದೆ. ಅದು ಬಿಟ್ಟು ಆ್ಯಕ್ಟರ್ಸ್ ಜೊತೆ ಕನೆಕ್ಷನ್ ಆಗಿರಬಹುದು, ಅಥವಾ ಹೇಳ್ದಲ್ಲ ಬಿಗರ್ ಸೆಟ್ಸು, ಮತ್ತು ಥಿಂಕಿಂಗ್ ವೈಸ್ ಸ್ಟೋರಿ ಟೆಲ್ಲಿಂಗು. ಅಂದರೆ ಡೇ ಇನ್ ಡೇ ಔಟ್ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಗ್ರಾಫ್ ಹಿಂಗೆ ವರ್ಕ್ ಆಗ್ತಿದೆ ಸೀರಿಯಲ್ಸಲ್ಲಿ, ಫಿಕ್ಷನ್ ಬರೀತಾ ಇರ್ಬೇಕಾದ್ರೆ ಆಡಿಯನ್ಸ್ ಯಾವ ಥರ ಯೋಚನೆ ಮಾಡ್ತಾ ಇರ್ತಾರೆ, ನಾವು ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಹೈ ಪಾಯಿಂಟು, ಆ ಥರದ್ದು ನಾನು ಸ್ವಲ್ಪ ಅಕಾಡೆಮಿಕ್ಕಾಗಿ ಅಥವಾ ಕಾರ್ಪೊರೇಟ್ ಲೆವೆಲಲ್ಲಿ ನನಗೆ TV ತುಂಬ ಹೆಲ್ಪ್ ಆಯಿತು. ಆಫ್ಕೋರ್ಸ್ ಅದು ಅಂದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಇದೆ. TV ಗ್ರಾಮರ್ಸ್ಗೂ ಬೇರೆ, ಅದು ಸಿನಿಮಾಲಿ ಬಂದ ಅಂದರೆ ಅನ್ಕಾನ್ಷಿಯಸ್ಲಿ ಬಂದ್ಬಿಡುತ್ತೆ 3 ವರ್ಷ ಕೆಲಸ ಮಾಡಿದಾಗ. ಅದನ್ನು ಅವಾಯ್ಡ್ ಮಾಡೋದಕ್ಕೂ ಸ್ವಲ್ಪ ಟೈಮ್ ಆಯಿತು. ಬಟ್ ಈಗ ಆ್ಯಕ್ಚುಲಿ ಡಾಲಿ ಪಿಕ್ಚರ್ಸ್ ಕೇಮ್ ಇನ್ ಟು ದ ಪಿಕ್ಚರ್ ಸ್ವಲ್ಪ ಲೇಟರ್ ಸ್ಟೇಜಲ್ಲಿ ಅಲ್ವಾ? ಸೊ ಇಫ್ ಡಾಲಿ ಪಿಕ್ಚರ್ಸ್ ವಾಸ್ ನಾಟ್ ದೇರ್, ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಾಗಿರ್ತಿತ್ತು? ನೀವು ಯಾವ ಥರ ಇದನ್ನು ಪ್ರಮೋಟ್ ಮಾಡ್ತಾ ಇದ್ರಿ ಫಿಲ್ಮ್ನ? ಬಿಫೋರ್ ಡಾಲಿ ಪಿಕ್ಚರ್ಸ್ ಆಲ್ಸೋ ವಿ ಯೂಸ್ ಟು ಡೂ ಪ್ರೊಮೋಸ್. ನಮ್ಮ ಹತ್ರ ಒಂದೊಂದು ಕ್ಲಾರಿಟಿ ಇತ್ತು, ನಮ್ಮ ಹತ್ರ ಬಜೆಟ್ ಇಲ್ಲ. ಬಿಕಾಸ್ ನಮ್ಗೆ ಹೋಗ್ತಾನೆ ಅವ್ರಿಗೆ ಅಂದರೆ ಪ್ರೋಸೆಸ್ಸಲ್ಲೇ ಗೊತ್ತಾಗಿದ್ದು ಇದಕ್ಕೆ ತುಂಬ ಲಕ್ಷಾಂತರ ರೂಪಾಯಿ ಬೇಕು ಅಂತ. ಒಂದಷ್ಟು ಲಿಟ್ರೇಚರ್ ಯಾರು ಓದಿರ್ತಾರೆ ಅಥವಾ ಆ ಥರದ ಆಡಿಯನ್ಸ್ಗೆ ಟಾರ್ಗೆಟ್ ಆಲ್ರೆಡಿ ನಾವು ಮಾಡಿದ್ವಿ. ಅಂದರೆ ಅವ್ರನ್ನ ರೀಚ್ ಮಾಡೋಕ್ಕೆ ತೇಜಸ್ವಿ ಫ್ಯಾನ್ಸೇ ಅವ್ರ ಫೇಸ್ಬುಕ್ಕಲ್ಲೇ 80,000 ಫಾಲೋಯಿಂಗ್ ಇದೆ ತೇಜಸ್ವಿ ಫ್ಯಾನ್ ಪೇಜ್ಗೆ. ಸೊ ಅದು ನಮ್ಮ ತಲೆಯಲ್ಲಿತ್ತು. ಅಂದರೆ ಫೇಸ್ಬುಕ್ಕಲ್ಲಿ ಎಷ್ಟು ಫಾಲೋಯಿಂಗ್ ಇದೆ ಅಂತಂದರೆ ಎಲ್ಲ ಬೇರೆ ಬೇರೆ ಊರಿಗೆ ಹೋಗಿ ಒಂದಷ್ಟು ಆ ಥರದ ಜನಗಳನ್ನ ಕರ್ಕೊಂಡು ಬರೋಣ ಅಂತ. ಬಟ್ ಡಾಲಿ ಪಿಕ್ಚರ್ಸ್ ಬಂದಮೇಲೆ ನಮ್ಗೆ ರಿಯಾಲಿಟಿನೂ ಗೊತ್ತಾಯಿತು. ಅಷ್ಟೊಂದಾಗಿ ನಾನು ಒಂದಷ್ಟು ಮಾರ್ಕೆಟಿಂಗು ಕೆಲಸ ಮಾಡಿದ್ದೆ, ಹೆಡ್ ಬುಷ್ಗೆ, ಆರ್ಕೆಸ್ಟ್ರಾಗೆಲ್ಲ ಕೆಲಸ ಮಾಡಿದ್ದೆ. ನನಗೆ ಗೊತ್ತಾಯಿತು, ಓಕೆ ಒಂದು ಹಿಂಗೆ ಟಾರ್ಗೆಟ್ ಮಾಡೋದ್ರಾಗಲ್ಲ, ಎಲ್ಲರೂ ಟಾರ್ಗೆಟ್ ಮಾಡಬೇಕು, ಸಿನಿಮಾ ನೋಡಿ ಎಲ್ಲರೂ ಟಾರ್ಗೆಟ್ ಮಾಡಬೇಕು. ಆ ಥರದ್ದೊಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಯಿತು. ಅವ್ರು ಬಂದಿಲ್ಲ ಅಂದರೆ ಏನು ಮಾರ್ಕೆಟಿಂಗ್ ಪ್ಲಾನ್ ಇತ್ತು ಗೊತ್ತಿಲ್ಲ, ಅದೇ ಟ್ರೈಲರು ಅದೇ ಇದ್ದೇ ಇರುತ್ತೆ. ಬಟ್
ಅವ್ರು ಬಂದಿದ್ದು ಗೇಮ್ ಚೇಂಜ್ ಆಗೇ ಆಯಿತು. ಯಾಕಂದರೆ ಧನಂಜಯ್ ಬಂದು ಒಂದು ಸಿನಿಮಾನ ತೇಜಸ್ವಿ ಅವ್ರು ಕಟೌಟ್ ಹಾಕಿ ಅವ್ರ ಮುಂದೆ ಡ್ಯಾನ್ಸ್ ಮಾಡಿದ್ದು ಇಟ್ಸ್ ಅಂದರೆ ಎಷ್ಟೊಂದು ಜನ ಇವತ್ತು ಹೇಳೋದೆ ತೇಜಸ್ವಿ ಅವ್ರು ಕಟೌಟ್ ಹಾಕಿದ್ರಲ್ವ ಡಾಲಿ ಬಸ್ ಡ್ಯಾನ್ಸ್ ಮಾಡಿದ್ರಲ್ಲ ಅಂತಲೇ ಎಷ್ಟೊಂದು ಜನಕ್ಕೆ ಮೆಮೊರಿ ಅದು. ಸೊ ಹಾಗೆ ಓಕೆ, ಐಡಿಯಲಿ ಟಾರ್ಗೆಟ್ ಆಡಿಯನ್ಸ್ ಅಂತ ನೀವು ಡೇರ್ಡೆವಿಲ್ ಮುಸ್ತಫಾ ಮಾಡಾದ್ಮೇಲೆ ನಿಮಗೆ ಯಾರು ಟಾರ್ಗೆಟ್ ಆಡಿಯನ್ಸ್ ಇದ್ದಿದ್ದು? ವಾಸ್ ಇಟ್ ಪೀಪಲ್ ಹೂ ರೆಡ್ ಲಿಟ್ರೇಚರ್ ಅಥವಾ ಪೂರ್ಣಚಂದ್ರ ತೇಜಸ್ವಿ ಅವ್ರ ಫ್ಯಾನ್ಸೇ ಆಗಿರ್ಬೋದು, ಸ್ವಲ್ಪ ಮೋರ್ ರಿಲೇಟಬಲ್ ಫಾರ್ ಲೈಕ್ ಯಂಗರ್ ಜನರೇಷನ್ ಆಲ್ಸೋ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಡಿಡ್ ಯು ಎಕ್ಸ್ಪೆಕ್ಟ್ ದಿಸ್ ಕಮಿಂಗ್ ಆರ್ ಡಿಡ್ ಯು ಸಾರ್ಟ್ ಆಫ್? ಆ್ಯಕ್ಚುಲಿ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ ಫಿಲ್ಮ್ ಟಾರ್ಗೆಟ್ ಆಡಿಯನ್ಸ್ನ ಹುಡುಕೋದ್ರಲ್ಲಿ. ನಮ್ಮ ಮಾರ್ಕೆಟಿಂಗ್ ಬಿಗ್ ಲಿಟಲ್ ಅವರು ಕೇಳಿದ್ರು ಯಾರು ನಿಮ್ಮ ಟಾರ್ಗೆಟ್ ಆಡಿಯನ್ಸು ಅಂತ. ನನಗೆ ಟಾರ್ಗೆಟ್ ಆಡಿಯನ್ಸ್ ನಾನು ಎಲ್ಲರೂ ಕನ್ನಡ ಸಿನಿಮಾ ಎಲ್ಲರೂ ನೋಡ್ಬೋದು ಅಂತ ಸಿನಿಮಾ, ಯಾಕೆ ಇಟ್ಸ್ ವೆರಿ ಎಂಗೇಜಿಂಗ್. ಇಟ್ಸ್ ನಾಟ್ ಲೈಕ್ ಅವನು ನೀಶ್ ಇದೇ ವರ್ಗ ನೋಡಬೇಕು ಅಂತೇನಿಲ್ಲ. ಮಲ್ಟಿಪ್ಲೆಕ್ಸು ಮೇಜರ್, ಯಾಕಂದರೆ ಸಿಂಗಲ್ ಸ್ಕ್ರೀನ್ ಫಿಲ್ಮ್ ಮಾಡೋಕ್ಕಾಗಲ್ಲ. ಒಂದೊಂದು ಸಿಂಗಲ್ ಸ್ಕ್ರೀನ್ 1000 ಜನ ಡೆಫಿನೆಟ್ಲಿ ಅದಾಗಲ್ಲ ಅಂತ ಗೊತ್ತಿತ್ತು. ಮಲ್ಟಿಪ್ಲೆಕ್ಸಲ್ಲಿ ಎಲ್ಲ ಥರ ಅಂದರೆ ಯಾವ ಸಿನಿಮಾ ಹೌಸ್ಫುಲ್ ಆಗುತ್ತೋ ಆ ಸಿನಿಮಾ ಯಾರು ನೋಡ್ತಾರೋ ಅವರೆಲ್ಲ ನಮ್ಮ ಸಿನಿಮಾ ಆಡಿಯನ್ಸ್ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಹೋಗ್ತಾ ಗೊತ್ತಾಯಿತು ಇಲ್ಲ ಟಾರ್ಗೆಟ್ ಆಡಿಯನ್ಸ್ ಇರಲೇಬೇಕು, ಇಲ್ಲಾಂದರೆ ಮಾರ್ಕೆಟ್ ಮಾಡೋಕ್ಕಾಗಲ್ಲ ಅಂತ. ಅವಾಗ ನಾನು ಕೂಡ ಇದು ಓಕೆ ಇಟ್ಸ್ ಅ ವೆರಿ ಯೂತ್ಫುಲ್ ಫಿಲಮು, ಇದು ಕಾಲೇಜ್ ಹುಡುಗರಿಗೆ ಅಪೀಲ್ ಆಗುತ್ತೆ ಅಂತ ನಮ್ಮ ಸುಮಾರು ಪ್ರೊಮೋಸು ಆ ಥರನೇ ಮಾಡಿದ್ದಿದ್ದು. ಬಟ್ ಇವೆಂಚುಲಿ ಅದಾಗಿದ್ದೇ ಬೇರೆ, ಬಂದಿದ್ದೆ ಫ್ಯಾಮಿಲಿ ಆಡಿಯನ್ಸು. ಲಿಟ್ರೇಚರ್ ಅವ್ರು ಬರ್ತಾರೆ ಅಂತ ಗೊತ್ತಿತ್ತು. ಬಟ್ ಈ ಕಾಲೇಜ್ ಹುಡುಗರು ಕಂಪ್ಯಾರಿಟಿವ್ಲಿ ನಂಬರ್ಸ್ ತುಂಬ ಕಮ್ಮಿ ಇತ್ತು ನನ್ನ ಅನಾಲಿಸಿಸ್ ಪ್ರಕಾರ. ನಾವು ಥಿಯೇಟ್ರ್ ವಿಸಿಟ್ ಕಂಟಿನ್ಯೂಸ್ 50 days ಕೂಡ ಮಾಡಿದ್ದೀವಿ. ಎಲ್ಲರೂ ಬಂದಿದ್ದ ಫ್ಯಾಮಿಲಿ ಆಡಿಯನ್ಸು, ಸ್ವಲ್ಪ ಓದ್ಕೊಂಡಿರೋರು, ಒಳ್ಳೊಳ್ಳೆ ಆಫೀಸರ್ಸು, ಸ್ವಲ್ಪ ಎಜುಕೇಟೆಡ್ ಬ್ಯಾಕ್ಗ್ರೌಂಡ್ ಇರೋರಿಗೆ ತುಂಬ ಜನ ಬಂದಿದ್ದು. ಸೊ ಅದರಲ್ಲಿ ಸ್ವಲ್ಪ ಮಿಸ್ಕ್ಯಾಲ್ಕುಲೇಷನ್ ಆಯಿತು ಆ್ಯಕ್ಚುಲಿ. ನಿಮ್ಮ ಈ ಡೆಬ್ಯೂ ಫಿಲ್ಮಿಂದ ಹೌ ಡು ಯು ಥಿಂಕ್ ಯು ಹ್ಯಾವ್ ಗ್ರೋನ್ ಆ್ಯಸ್ ಅ ಪರ್ಸನ್ ಆ್ಯಂಡ್ ಆ್ಯಸ್ ಅ ಪ್ರೊಫೆಷನಲ್? ಇದರಿಂದ ಏನೇನು ಲೈಕ್ ವಾಟ್ ಆರ್ ದ ಲರ್ನಿಂಗ್ಸ್ ಆ್ಯಂಡ್ ಅರ್ನಿಂಗ್ಸ್ ದಟ್ ಯು ಹ್ಯಾಡ್ ಥ್ರೂ ದಿಸ್ ಫಿಲ್ಮ್? ಆ್ಯಸ್ ಅ ಪರ್ಸನ್ ಹೇಳಿದ್ನಲ್ಲ, ಅದು ಐ ಆಮ್ ವೆರಿ ಪ್ರೌಡ್. ಅಂದರೆ ನಂದೊಂದೇ ಡೆಬ್ಯೂ ಫಿಲ್ಮ್ ಅಲ್ಲ ಇದು. ಸೊ ಅದೇ ನನ್ನ ತುಂಬ ದೊಡ್ಡ ಟೇಕ್ ಅವೇ ಈ ಫಿಲ್ಮಿಂದ. ನನಗೆ ಗೊತ್ತಿದ್ದಂಗೆ ಎಷ್ಟೊಂದು ಜನ ಡೆಬ್ಯೂ ಫಿಲ್ಮ್ ಇದು. ದ ಮ್ಯೂಸಿಕ್ ಡೈರೆಕ್ಟರ್, ಸೌಂಡ್ ಡಿಸೈನರ್, ಯಾರ್ದು ಅಂದರೆ ಆ್ಯಕ್ಟರ್ಸು, ಟೆಕ್ನಿಷಿಯನ್ಸ್ ಎಲ್ಲರದ್ದು ಡೆಬ್ಯೂ ಫಿಲ್ಮ್. ಅಂದರೆ ಫಸ್ಟ್ ಡೇ ಅಲ್ಲೋಗಿ ಅಂದರೆ ಪ್ರೀಮಿಯರ್ಲಿ ಅಲ್ಲೋಗಿ ನಿಂತಾಗ ಎಲ್ಲರೂ ಫಸ್ಟ್ ಫಿಲ್ಮು ಅಂದರೆ ನಾನು ಒಬ್ಬಂದೇ ಎಕ್ಸ್ಪೀರಿಯನ್ಸ್ ಅಲ್ಲ. ಎವ್ರಿಬಡಿ ಶೇರಿಂಗ್ ಮೈ ಡ್ರೀಮ್, ಎವ್ರಿಬಡಿ ಶೇರಿಂಗ್ ದ್ಯಾಟ್ ಅಂದರೆ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇಟ್ಸ್ ವೆರಿ ಒಂಥರ ಡಿಫೈನ್, ಒಂಥರ ಫೀಲಿಂಗ್ ಚೆನ್ನಾಗಿತ್ತು. ದ್ಯಾಟ್ಸ್ ದ ಬಿಗ್ಗೆಸ್ಟ್ ಟೇಕ್ ಅವೇ. ಐ ಆಮ್ ವೆರಿ ಪ್ರೌಡ್. ನಂದೊಂದೇ ಅಲ್ಲ, ನಂದೊಂದೇ ಸ್ವಾರ್ಥ ಅಲ್ಲ ಇದು, ಎಲ್ಲರೂ ಸೇರ್ಕೊಂಡು ಮಾಡಿರೋಂಥ ಫಿಲ್ಮ್ ಅಂತ. ಅದು ಬಿಟ್ಟರೆ ಆ್ಯಸ್ ಅ ಫಿಲ್ಮ್ ಮೇಕರ್ ಡೆಫಿನೆಟ್ಲಿ ಅಂದರೆ ಸಿನಿಮಾನ ಪ್ಲೇಸ್ ಮಾಡೋದು ಹೇಗೆ ಅಂತ ಒಂದು ದೊಡ್ಡ ಲರ್ನಿಂಗು. ಅಂದರೆ ನಾನು ಪ್ರೋಸೆಸ್ಸಲ್ಲಿ ಕಲ್ತಿದ್ದು ಅಂದ್ಕೊಂಡಿದ್ದು ಆಯ್ತಲ್ಲ, ಅದು ದೊಡ್ಡ ಕಾನ್ಫಿಡೆನ್ಸು. ಅಂದರೆ ಅದು ಆಗಿಲ್ಲ ಅಂದರೆ ಬೇರೆ ಥರ ಇರ್ತಿದ್ದೆ. ನಾವೇನೋ ಈ ಥರದ್ದು ಲಿಟ್ರೇಚರ್ ಫಿಲ್ಮು, ಅದನ್ನು ಚೆನ್ನಾಗಿ ಶೂಟ್ ಮಾಡಿ ಎಡಿಟ್ ಮಾಡಿ ಒಂದು ಫಿಲ್ಮ್ ರೆಡಿ, ಅದನ್ನು ಆಡಿಯನ್ಸಿಗೆ ತಲುಪಿಸಿದ್ವಿ. ಅದಕ್ಕೆ ಇದು ನಮ್ಮ ಪ್ಲ್ಯಾನು, ಜನ ಬರ್ತಾರೆ ಅಂತ ಪ್ಲ್ಯಾನು. ಅದು ಜನ ಬಂದ್ರಲ್ಲ 50 ದಿನ, ಅಂದರೆ ಇವತ್ತಿನ ದಿನ ಕನ್ನಡ ಸಿನಿಮಾ 50 ದಿನ ಅಂದರೆ ಕಷ್ಟ. 50th ಡೇನೂ ನಮ್ಮದು ಸುಮಾರು ಶೋಸ್ ಇತ್ತು. ಸೊ ಆ ಕಾನ್ಫಿಡೆನ್ಸ್ ಇದೆಯಲ್ಲ. ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಪಟ್ಟಿಂಗ ಅಂತ, ಅಲ್ಲಿವರೆಗೂ 3 ಶಾರ್ಟ್ ಫಿಲ್ಮ್ ಬೇರೆ ಮಾಡಿದ್ದೆ. ಅದು ಚೆನ್ನಾಗಿತ್ತು, ಅಂದರೆ ಬೇರೆ ಬೇರೆ ಲೆವೆಲಲ್ಲಿ. ಅದಕ್ಕೆ ಯಾರೂ ಜನ ನೋಡಿರಲಿಲ್ಲ. 10,000 20,000 ವ್ಯೂಸ್ ಯೂಟ್ಯೂಬಲ್ಲಿ. ದಟ್ ಇಸ್ ಆಲ್ಸೋ ಗುಡ್ ನಂಬರ್ ಆಗಿನ ಕಾಲದಲ್ಲಿ. ಬಟ್ ಪಟ್ಟಿಂಗ ವೆಂಟ್ ಮಿಲಿಯನ್ಸ್. ಕಾನ್ಫಿಡೆನ್ಸ್ ಬೇರೆ. ನಾವು ಅಂದ್ಕೊಂಡಿದ್ವಿ ಇದು ಜನಕ್ಕೆ ರೀಚ್ ಆಗಬೇಕು, ಈ ಯಂಗರ್ ಜನ್ರೇಷನ್ ಅಪೀಲ್ ಆಗಬೇಕು. ಸೊ ಅಂದ್ಕೊಂಡಿದ್ದು ಆದಾಗ ಐ ಗೆಟ್ ಕಾನ್ಫಿಡೆನ್ಸ್, ನನಗೆ ಓಕೆ ಫೀಚರ್ ಫಿಲ್ಮ್ ಮಾಡ್ಬೋದು ನಾನು ಅಂತ. ಅದೇ ಥರ ಕಾನ್ಫಿಡೆನ್ಸ್ ಈಗ ಫೀಚರ್ ಫಿಲ್ಮ್ ಆದಾಗ ಜನ ಬಂದರು. ಸೊ ದಟ್ಸ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ತುಂಬ ದೊಡ್ಡ ಟೇಕ್ ಅವೇ. ಕಾನ್ಫಿಡೆನ್ಸ್ ಅಂಡ್ ನ್ಯೂ ಕಮರ್ಸ್ಗೆ ಐ ಥಿಂಕ್ ಕಾನ್ಫಿಡೆನ್ಸ್ ರಿಯಲಿ ಮ್ಯಾಟರ್ಸ್. ಇದರಲ್ಲಿ ಏನಕ್ಕೆ ಅಂದರೆ ದ ಫ್ಯಾಕ್ಟ್ ದಟ್ ನೀವು ಮೋರ್ ದೆನ್ 100 people ವೇರ್ ಇಂಟ್ರೆಸ್ಟೆಡ್ to crowdfund your film alva. So that I think kind of shows how are you able to convince ಇವ್ರಿಗೆಲ್ಲ saying ಅಂದ್ರೆ ನೀವು ಹೇಗೆ ಅಪ್ರೋಚ್ ಮಾಡಿದ್ರಿ? ಐ ನೋ ಇಟ್ ಕಮ್ಸ್ ಫ್ರಮ್ ಅ ಫೇಸ್ಬುಕ್ ಪೋಸ್ಟ್ ಅಲ್ವಾ? ಫೇಸ್ಬುಕ್ ಪೋಸ್ಟ್ ಹಾಕಿದ್ದು ಇಟ್ ವೆಂಟ್ ವೈರಲ್ ಆ್ಯಂಡ್ ಲಾಟ್ ಆಫ್ ಪೀಪಲ್ DM ಯು ಅಲ್ವಾ? ಸೊ ಅದು DM ಇಂದ ಅವರು ನಿಮ್ಮನ್ನ ಟ್ರಸ್ಟ್ ಮಾಡಿ ನಿಮಗೆ ಅವರು ದೇ ಹ್ಯಾವ್ ಪುಟ್ ದೇರ್ ಮನಿ, ಹಾರ್ಡ್ ಅರ್ನ್ ಮನಿ ಇನ್ ಯುವರ್ ಫಿಲ್ಮ್ ಅಲ್ಲ. How are you able to do that? ಅಂದರೆ ಅದೊಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಬಟ್ ಪ್ರಾಕ್ಟಿಕಲ್ಲಾಗಿ ಅಥವಾ ನಿಜವಾಗ್ಲೂ ಅನಾಲಿಸಿಸ್ ಮಾಡೋಕ್ಕೆ ಹೋದರೆ ಏನಕ್ಕೆ ಹಂಗಾಯಿತು ಅಂತ, ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ದ ಆನೆಸ್ಟಿ ಇನ್ ಮೈ ಪಿಚ್. ನಾನು ಹೇಳಿದ್ದೆ ಈ ಸಿನಿಮಾ ದುಡ್ಡು ಮಾಡ್ಬೋದು, ಮಾಡದೇ ಇರ್ಬೋದು, ಬಂದರೆ ಡಬಲ್ ಆಗ್ಬೋದು ಅಥವಾ ಎಷ್ಟು ಅರ್ಧನೂ ಆಗ್ಬೋದು, 0 ಆಗ್ಬೋದು. ಎವ್ರಿಥಿಂಗ್ ವಾಸ್ ಮೆನ್ಷನ್ಡ್ ಇನ್ ಮೈ ಪಿಚ್ ಡೆಕ್.
ಏನು ಬೇಕಾದ್ರೆ ಆಗ್ಬೋದು ಪಾಸ್ ಬಟ್ ಒಂದು ಫಿಲ್ಮ್ ಚೆನ್ನಾಗಿ ಪ್ರಯತ್ನ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಏನು ಬೇಕಾದ್ರೆ ಆಗ್ಬೋದು. ಸೊ ನಾನು ಸಬ್ಮಿಟ್ ಮಾಡ್ಕೊಂಡಿದ್ದೆ ಈ ಥರ ಆಗ್ಬೋದು ಅಂತ. ಅದೇ ನನಗೆ ಇಂಟ್ರೆಸ್ಟಿಂಗ್, ನನಗೆ ಅಲ್ಲಿ 100 ಜನ ಅಂದರೆ 70 ಜನ ಮಾತ್ರ ಇನ್ವೆಸ್ಟರ್ಸು, 30 ಜನ ನಮ್ಮ ಟೀಮ್ ಅವ್ರು ಒಂದಷ್ಟು ಜನ ಇನ್ವೆಸ್ಟ್ ಮಾಡಿದ್ದು. ಅವ್ರು ಯಾರು ನನ್ನ ಕ್ಲೋಸ್ ಫ್ರೆಂಡ್ಸ್ ಅಲ್ಲ ಅಥವಾ ಕ್ಲೋಸ್ ಸರ್ಕಲ್ ಇರೋರಲ್ಲ, ಇದರ್ ಫ್ರೆಂಡ್ ಆಫ್ ಫ್ರೆಂಡ್ ಯಾರು ಇರ್ತಾರೆ ಅಥವಾ ಫ್ಯಾಮಿಲಿಗಿನ ಯಾರೋ ಫ್ರೆಂಡ್ ಇರ್ತಾರೆ. ಒಂದು 3-4 ಜನ ಬಿಟ್ಟರೆ, ಅದು 2 ಜನ ಕಸಿನ್ಸು, ನಮ್ಮಮ್ಮ ಎಲ್ಲ ಬಿಟ್ಬಿಟ್ರೆ. ಸೊ ಒಂದು ಆನೆಸ್ಟಿ ಕಾಣಿಸೋರಿಗೆ ತೇಜಸ್ವಿ ಇಸ್ ಅ ಬಿಗ್ ಫ್ಯಾಕ್ಟರ್. ತೇಜಸ್ವಿ ಅವ್ರ ಕಥೆ ಅಂದ ತಕ್ಷಣ ಒಂದು 80% ಜನ ತೇಜಸ್ವಿನ ಓದ್ದವರು, ತೇಜಸ್ವಿನ ಇಷ್ಟಪಟ್ಟವರು. ಮತ್ತು ನಾನು ಹೇಳಿದ್ದೆ, ಇದು ಸಿಂಗಲ್ ಪ್ರೊಡ್ಯೂಸರ್ ಮಾಡೋಕ್ಕಾಗಲ್ಲ ಸಿನಿಮಾ ಅಂದರೆ. ನಾನು ಆವಾಗ ಇನಿಷಿಯಲ್ ಇದ್ದಿದ್ದು ಬಜೆಟ್ 80 lakhs, ಆಮೇಲೆ ಬೇರೆ ಆಯಿತು 80 ಲಕ್ಷ ಸಿಂಗಲ್ ಪ್ರೊಡ್ಯೂಸರ್ ಯಾರು ಹೋಗೋಕ್ಕೆ ರೆಡಿ ಇಲ್ಲ. ಹಾಗಂತ ಈ ಸಿನಿಮಾ ನಿಲ್ಸೋಕ್ಕಾಗಲ್ಲ. ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಿಲಮ್ ಅಂತ ಅವ್ರಿಗೆ ಅನ್ನಿಸ್ತು. ಅದು ಮೇಜರ್ ಫ್ಯಾಕ್ಟರ್ ಅನಿಸ್ತು. ಒಂದು ಆನೆಸ್ಟಿ, ಮತ್ತು ಈ ಫಿಲ್ಮ್ ಆಗಬೇಕು, ಈ ಫಿಲ್ಮ್ ನಾವು ಯಾರು ಮಾಡಲಿಲ್ಲ ಅಂದರೆ ಮೋಸ್ಟ್ಲಿ ಆಗಲ್ಲ ಅನ್ನೋ ಥರದ್ದೊಂದು ದಟ್ ವಾಸ್ ಮೈ ಪಿಚ್. ಆ್ಯಸ್ ಎ ಕಮ್ಯುನಿಟಿ ನಾವು ಮಾಡಲಿಲ್ಲ ಅಂತಂದರೆ ಇದು ಫಿಲ್ಮ್ ಆಗಲ್ಲ, ಬೇರೆ ಫಿಲ್ಮ್ ಆಗ್ಬೋದು, ಆ ಥರದ್ದು. ಇಟ್ ವಾಸ್ ಅ ವೆರಿ ಆನೆಸ್ಟ್ ಪಿಚ್. ಹಾಗಾಗಿ ನನಗೂ ಡೌಟ್ ಇತ್ತು, ಓಕೆ DM ಮಾಡೋದು ಬೇರೆ, ಮಾಡ್ತೀನಿ ಅಂತ ಹೇಳೋದು ಬೇರೆ, ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹಾಕೋದು ಬೇರೆ. ಸಿನಿಮಾ ಅದೇನೇನೋ ನಮ್ಮ ಪ್ರೋಸೆಸ್ ಲೇಟ್ ಆಗಿ ನಾವು ಶೂಟಿಂಗ್ ಅಂತ ಹೋಗ್ಬಿಡ್ಬೇಕಾಗಿತ್ತು, ಯಾಕಂದರೆ ಪ್ರಾಮಿಸ್ ಮಾಡಿದರು. ಬಟ್ ನಮ್ಗೆ ಇನ್ನೂ ದುಡ್ಡು ಬಂದಿರಲಿಲ್ಲ, ಯಾಕಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಸೆಟಪ್ ಆಗಿರಲಿಲ್ಲ, ಕಂಪ್ನಿ ಸೆಟಪ್ ಆಗಿರಲಿಲ್ಲ, ಆ ಥರ ಎಲ್ಲ. ಕರೆಕ್ಟ್. ಇದು ಕೋವಿಡ್ ಮುಂಚೆ ಆಗಿತ್ತು. ಕೋವಿಡ್ ಮುಂಚೆ ಆಗಿತ್ತು. ಓಕೆ. ಸೊ ರಿಲೀಸ್ ಆಗಿದ್ದು 2023. ಈ 3 ವರ್ಷದ ಪೀರಿಯಡ್ ಇದೆಯಲ್ಲ, ಅಲ್ಲಿ ಏನೋ ಇನ್ವೆಸ್ಟರ್ಸ್ ಏನಾದ್ರು ಎಕ್ಸ್ಪೆಕ್ಟೇಷನ್ ಇತ್ತಾ ಸೇಮ್ ಯಾವಾಗ ಮಾಡ್ತೀರಾ ರಿಲೀಸ್ ಈ ಫಿಲ್ಮ್? ಅಲ್ಲ, ಪಾಪ ಅವ್ರಿಗೆ ಥಾಟ್ ಇತ್ತು. ಬಟ್ ನಾವು ಮಧ್ಯದಲ್ಲಿ ಅಂದರೆ ತುಂಬ ರೀಎಡಿಟ್ ಮಾಡಿದ್ದೀವಿ, ತುಂಬ ರೀಶೂಟ್ ಮಾಡಿದ್ದೀವಿ. ಅದ್ರ ಜೊತೆ ಅಣ್ಣವ್ರದ್ದು ಆ್ಯನಿಮೇಷನ್ ಸಾಂಗ್ ಮಾಡಿದ್ವಲ್ಲ ರಾಜ್ಕುಮಾರ್ ಅವ್ರದ್ದು, ಅದು ತುಂಬ ಟೈಮ್ ತಗೋತು. ಅದೊಂದು ಇನ್ನೊಂದು ಉಚಿತಾನ ಅದು. ಅವ್ರ ಫೇಸ್ ಕರೆಕ್ಟಾಗಿ ಬರಬೇಕಾಗಿತ್ತು, ಬಾಡಿ ಲ್ಯಾಂಗ್ವೇಜು. ಐ ಥಾಟ್ ಓಕೆ ಇದು 1 ತಿಂಗಳಲ್ಲಿ ಮುಗಿಸ್ಬಿಟ್ಟು ಒಂದು ಪ್ರಮೋಷನಲ್ ಸಾಂಗ್ ಥರ ಬಿಡೋಣ ಅಂತ April 24th ಬರ್ಡೇಗೆ ಬಿಡಬೇಕಾಗಿತ್ತು. ಆಗಲಿಲ್ಲ. ಅದು ಕಂಟಿನ್ಯೂ ಆಯಿತು. ಅದು ಒಂದ್ಸತಿ ತೊಗೊಂಡ್ಮೇಲೆ ಬಿಡೋಕ್ಕಾಗಲ್ಲ, ಅದು ನಡೀತಾನೆ ಇತ್ತು. 2 ಲಾಕ್ಡೌನ್ ಆಯಿತು. ಸೊ ಅದೇ ಅವ್ರ ಪ್ರಾಸೆಸ್ಸಲ್ಲಿ ಇದ್ರಲ್ಲ, 2 ಲಾಕ್ಡೌನ್ ನೋಡಿದ್ರು. ನಾವು ಕಂಟಿನ್ಯೂಸ್ ಗ್ರೂಪಲ್ಲಿ ಅಪ್ಡೇಟ್ ಕೊಡ್ತಾ ಇದ್ವಿ, ಈ ಥರ ಆಗ್ತಿದೆ, ಎಡಿಟ್ ಆಗ್ತಿದೆ, ಕಂಟಿನ್ಯೂಸ್ ಮೇಲ್ಸ್ ಮಾಡ್ತಿದ್ದೆ. ಹಾಗಾಗಿ ದೇವರ್ ಆಲ್ ಪೇಷಂಟ್. ಅನ್ಕೋತಾ ಇರ್ತಾರೆ ಲೇಟ್ ಆಗುತ್ತೆ ಅಂತ, ಬಿಕಾಸ್ ಐ ಪ್ರಾಮಿಸ್ 1 year ಆಗುತ್ತೆ ಅಂತ. ಬಟ್ ಎವ್ರಿಬಡಿ ಯಾರು ಅಂದರೆ ಇದರಿಂದ ದುಡ್ಡು ಮಾಡಬೇಕು ಅಥವಾ ಹಂಗೆ ಬಂದಿರಲಿಲ್ಲ, ಈ ಸಿನಿಮಾ ಆಗಬೇಕು ಅಂತ ಬಂದಿದ್ರು. ಜೊತೆಗೆ ನಾವು ಪ್ರೊಮೋಸ್ ಮಾಡ್ತಿದ್ವಲ್ಲ, ಸೊ ಪ್ರೊಮೋಸ್ ಚೆನ್ನಾಗಿ ರಿಸೆಪ್ಷನ್ ಆಗಿ ಸಿಗ್ತಾಯಿತ್ತು. ದೇವರ್ ಆಲ್ಸೋ ವೆರಿ ಹ್ಯಾಪಿ. ಓಕೆ, ಅವ್ರಿಗೆ ಗೊತ್ತಿತ್ತು ಪ್ರೊಮೋಸೇ ಚೆನ್ನಾಗಿ ಬರ್ತಿದೆ ಅಂದರೆ ಫಿಲ್ಮ್ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ. ಸೊ ನೀವು ಈ ಪರ್ಟಿಕ್ಯುಲರ್ ಸಾಂಗ್ ಬಗ್ಗೆ ಹೇಳಿದ್ರಲ್ಲ, ಮೈಸೂರು ರಾಜ, ಅದ್ರದ್ದು ಇನ್ಸ್ಪಿರೇಷನ್ ನಿಮಗೆ ಹೇಗೆ ಬಂತು? ಈವನ್ PRK ಪ್ರೊಡಕ್ಷನ್ಸ್ ವಾಸ್ ಸ್ವಲ್ಪ ಅಪ್ರಿಷಿಯೇಟಿವ್ ಅಬೌಟ್ ದಟ್. ಸೊ ಹೌ ಡಿಡ್ ದಟ್ ಥಾಟ್ ಕಮ್? ಅದು ನಾನು ಆ ಹಾಡನ್ನು ತುಂಬ ಚಿಕ್ಕ ವಯಸ್ಸಿನ ಕೇಳ್ಕೊಂಬಂದಿರೋ ಹಾಡದು. ರಂಗಭೂಮಿದು ಅಡ್ಯಾಪ್ಟೇಷನ್ನು, BV ಕಾರಂತರು ಕಂಪೋಸಿಷನ್ನು. ಸೊ ತುಂಬ ಚಿಕ್ಕ ವಯಸ್ಸಿಂದ ಕೇಳ್ತಾ ಇದ್ದೆ. ಈ ಸಿನಿಮಾ ಬರಿಬೇಕಾದ್ರೆ ಒಂದ್ಸತಿ ಫೇಸ್ಬುಕ್ಕಲ್ಲಿ ಯಾರೋ ಹಾಡಿದ್ರಿ ಅದನ್ನು. ಸೊ ನಂಗೆ ಆ ಮೂಮೆಂಟ್ ತುಂಬ ಸ್ಟ್ರೈಕ್ ಆಗೋಯ್ತು. ಓಕೆ, ಈ ಹಾಡು ನಮ್ಮ ಸಿನಿಮಾಲಿ ಇರಬೇಕು, ಹೆಂಗಾದ್ರೂ ಮಾಡಿ ಅಂತ. ಹೆಂಗೆ ಮಾಡೋದು ಗೊತ್ತಿಲ್ಲ, ಬೇಕು ಈ ಸಾಂಗು, ಫೋರ್ಸ್ ಫಿಟ್ ಆಗಬಾರ್ದು. ಸೊ ಹಾಗೆ ಶುರುವಾಗಿದ್ದು ಆ ಸಾಂಗು. ಆಮೇಲೆ ಓಕೆ, ಒಂದು ಟ್ಯಾಲೆಂಟ್ಸ್ ಡೇ ನಡೆಯುತ್ತೆ, ಅಲ್ಲಿ ಹುಡುಗರು ಡ್ಯಾನ್ಸ್ ಡ್ರಾಮಾ ಥರ ಮಾಡ್ತಾರೆ, ಚೆನ್ನಾಗಿ ಫಿಟ್ ಆಯಿತು. ಆ ಸಾಂಗ್ ಶೂಟಿಂಗ್ ಆಗೋಯ್ತು. ಆ ಸಾಂಗ್ ನನಗೆ ನನ್ನ ತಲೆಲಿದ್ದಿದ್ದು ಜೋಶು ಅಲ್ಲಿ ನಾನು ಶೂಟ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅದು ತುಂಬ ರಿಯಲಿಸ್ಟಿಕ್ಕಾಗಿ ಬರಬೇಕು. ಟ್ಯಾಲೆಂಟ್ಸ್ ಡೇ ಸ್ಟೇಜ್ ಆ್ಯಕ್ಟ್ ಥರನೇ ಇರಬೇಕು. ಅಲ್ಲೇನೋ ನಾನು ತುಂಬ ಫ್ಯಾಂಟಸಿ ತರೋಕ್ಕಾಗಲ್ಲ. ಬಟ್ ನನ್ನ ತಲೆಯಲ್ಲಿ ಆ ಕಥೆ ನನಗೆ ಆ ಗ್ರ್ಯಾಂಡ್ಯೂರು, ಮೈಸೂರು ಅರಮನೆ ಎಲ್ಲ ಕಾಣಿಸ್ಬೇಕು. ನಾನು ಸೆಟ್ಟಲ್ಲೆಲ್ಲ ಹಾಕಿ ತುಂಬ ಗ್ರ್ಯಾಂಡ್ಯೂರ್ ಮಾಡೋಕ್ಕಾಗಲಿಲ್ಲ ಸಾಂಗು, ಯಾಕಂದರೆ ಫಿಟ್ ಆಗ್ತಾಯಿಲ್ಲ ಫಿಲ್ಮ್ಗೆ. ಸೊ ಸಾಂಗ್ ಶೂಟ್ ಆಗಿ 1 ತಿಂಗಳಾದಮೇಲೆ ನನಗೆ ಐಡಿಯಾ ಬಂತು, ಓಕೆ ಇದು ನನಗೆ ಸ್ಯಾಟಿಸ್ಫೈ ಆಗ್ತಾಯಿಲ್ಲ ಅಲ್ಲಿಗೆ, ಅದೇ ಇಟ್ಸ್ ನಾಟ್, ನಂಗೆ ಜಸ್ಟಿಸ್ ಕೊಡೋಕ್ಕಾಗ್ತಾಯಿಲ್ಲ ಸಾಂಗಿಗೆ ಅಂತ. ಮತ್ತೆ ರಿಪೀಟಿಂಗ್ ಎಲ್ಲೂ ಮಾಡೋಕ್ಕಾಗಲ್ಲ. ಸೊ ಓಕೆ, ಐ ಥಾಟ್ ಓಕೆ ಒಂದು ಪ್ರಮೋಷನ್ ಸಾಂಗ್ ರಿಲೀಸ್ ಮಾಡೋಣ. ಅಣ್ಣವ್ರು ಹೇಗಿದ್ರು ಆ ಪಾತ್ರ ಮಾಡಿದ್ದಾರೆ, ರಣಧೀರ ಕಂಠೀರವ ಫಿಲ್ಮು 1960s ಬಂದಿತ್ತಲ್ಲ. ಸೊ ಅದನ್ನು ನೋಡಿ ರಿಪೀಟ್ ಆಗಿ ಸ್ವಲ್ಪ ಇನ್ಸ್ಪೈರ್ ಆಗಿ ಓಕೆ ಒಂದು ಆ್ಯನಿಮೇಷನ್ ಸಾಂಗ್ ಮಾಡಬೇಡ ಪ್ರಮೋಷನ್ ಪರ್ಪಸ್ಗೆ. ಹಂಗೆ ಶುರುವಾಗಿದ್ದ ಐಡಿಯಾ. ಅದು ತುಂಬ ಉಚಿತನ ಆಗಿ ಏನೋ 6-8 ತಿಂಗಳು ತೊಗೊಂಡು ಆಮೇಲೆ ಅಪ್ಪು ಸರ್ಗೆ ತೋರಿಸಿ, ಅಪ್ಪು ಸರ್ ಬಿಕಾಸ್ ಅಂದರೆ ರಾಜ್ಕುಮಾರ್ ಫೇಸ್ನ ಅಚೀವ್ ಮಾಡೋದು ತುಂಬ ಕಷ್ಟ ಆಗೋಯ್ತು. ಅಂದರೆ ಸ್ಕೆಚಲ್ಲಿ ಬರೆಯೋದು ಬೇರೆ, ಆ್ಯನಿಮೇಟ್ ಆದಾಗ ಅವ್ರ ಎಕ್ಸ್ಪ್ರೆಷನ್ ಥರನೇ ಇರಬೇಕು. ಆ್ಯನಿಮೇಟ್ ಆದಾಗ ಬೇರೆ ಥರ ಕಾಣ್ತಿತ್ತು ಅದು. ಅದು ತುಂಬ ಚಾಲೆಂಜ್ ಆಯಿತು ಅವ್ರಿಗೆ. ಪ್ಲ್ಯಾಂಗಲ್ ಸ್ಟುಡಿಯೋಸ್ ಅಂತ ಮಂಗಳೂರಿನ ಒಂದು ಅವಾಗ ತಾನೇ ಹೊಸದಾಗಿ ಶುರುವಾಗಿತ್ತು. ದೇ ಆರ್ ಆಲ್ಸೋ ವೆರಿ ಪ್ಯಾಷನೇಟ್ ಲುಕಿಂಗ್ ಫಾರ್ ಪ್ರಾಜೆಕ್ಟ್ಸ್. ಅವ್ರಿಗೂ ದೇ ಹ್ಯಾಡ್ ಸ್ಕಿಲ್ಸ್, ದೇ ವಾಂಟೆಡ್ ಟು ಶೋ ಕೇಸ್ ಇಟ್.
ಆ ಥರ ಆಗಿದ್ದು. ಇಲ್ಲಾಂದರೆ ಅಷ್ಟು ಪ್ಯಾಷನೇಟ್ ಟೀಮ್ ಸಿಕ್ಕಿಲ್ಲ ಅಂದರೆ ಇದನ್ನು ಮಾಡೋಕ್ಕಾಗಲ್ಲ. ಇದು ತುಂಬ ಲಕ್ಷಾಂತರ ರೂಪಾಯಿ ಬಜೆಟ್ ಆಗುತ್ತೆ. ನಾವು ಮಿನಿಮಲ್ ಬಜೆಟಲ್ಲಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದಿದ್ದು. ಸೊ 1-2 ತಿಂಗಳು ನಡೆದಿದ್ದು ಅಷ್ಟು ಉದ್ದ ಆಗೋಯಿತು. ಆಮೇಲೆ ಇವೆಂಚುಲಿ ಒಂದು ಮಟ್ಟಕ್ಕೆ ರೆಡಿ ಆದಾಗ ನನಗೆ ಮೊದಲಿಂದಲೂ ತಲೆ ಇದ್ದಿದ್ದು ಓಕೆ PRK ಅಪ್ಪು ಸರ್ ಇದನ್ನು ಪ್ರೆಸೆಂಟ್ ಮಾಡಬೇಕು ಈ ಫಿಲ್ಮ್ನ ಅಂತ. ಬಿಕಾಸ್ ಅವರೇ ಹೊಸಬರಿಗೆಲ್ಲ ಸಪೋರ್ಟ್ ಮಾಡಿದ್ವಿ, ಇಂಥ ಕಂಟೆಂಟ್ ಅವ್ರು ಬ್ಯಾಕ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಹೋಗಿ ತೋರಿಸಿದ್ವಿ. ಈ ವಾಸ್ ವೆರಿ ಅಪ್ರಿಷಿಯೇಟಿವ್ ಆಫ್ ದ ಸಾಂಗ್. ಇನ್ನೂ ರಫ್ ಕಟ್ ಇತ್ತು, ಮಾಡೋಣ PRK ಆಡಿಯೋಲಿ ರಿಲೀಸ್ ಮಾಡೋಣ ಅಂತಂದರು. ನಾನು ಮುಂದೆ PRK ಪ್ರೊಡಕ್ಷನ್ಸ್ದು ಪ್ರೆಸೆಂಟ್ ಮಾಡ್ತೀನಿ ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಇದಾಯಿತು. ಸೊ ಹಾಗೆ ಓಕೆ. ಈ ಇಲ್ಲಸ್ಟ್ರೇಟಿವ್ ಸ್ಟೈಲ್ ಇದೆಯಲ್ಲ ನಿಮ್ಮದು, ಅದು ಅಂದರೆ ಜನರಲಿ ಆ್ಯನಿಮೇಷನ್ ಅಂತಂದರೆ ನಾವು ಹೆಂಗೆ ಪರ್ಸೀವ್ ಮಾಡ್ತೀವಿ ಅಂದರೆ ಓಕೆ ಇದು ಒಂಥರ ಟೇಂಟ್ ಮಾಡಿಬಿಡ್ಬೋದು ಈ ಫಿಲ್ಮ್ದು ಟೋನ್ನ ಅಂತ. ಸೊ ವರಿಯೂ ಸ್ವಲ್ಪ ಅಂದರೆ ನಿಮ್ಗೆ ಏನಾದ್ರು ಭಯ ಇತ್ತಾ? ಓಕೆ ಇದು ಸರಿಗಾಗಲಿಲ್ಲ ಅಂತಂದರೆ ಏನು ಮಾಡೋದು ಅಂತ, ಲೈಕ್ ಬ್ಯಾಕಪ್ ಪ್ಲ್ಯಾನ್ ಆ ಥರ ಏನಾರು ಇತ್ತಾ ಆ್ಯನಿಮೇಷನ್ ಸರಿಗೆ ವರ್ಕೌಟ್? ಬಿಕಾಸ್ ಈವನ್ ಸ್ಟಾರ್ಟಿಂಗ್ನಲ್ಲೂ ದೆರ್ ಇಸ್ ಪ್ರೀಟೆಕ್ಸ್ ಥರ ಇದ್ದಾಗ ದೆರ್ ಇಸ್ ಫುಲ್ ಆ್ಯನಿಮೇಷನ್ ಪಾರ್ಟ್ ಅಲ್ಲ. ಸೊ ಈ ಥರ ಸ್ಟೈಲ್ ಆಫ್ ಆ್ಯನಿಮೇಷನ್ ಅಚೀವ್ ಮಾಡ್ಬೇಕು ನಾವು ಅಂತ ಆ ಥರ ಏನಾದ್ರು ಡಿಡ್ ಯು ಹ್ಯಾವ್ ಸಮಥಿಂಗ್ ಇನ್ ಮೈಂಡ್ ದಟ್ ಯು ವರ್ ಏಬಲ್ ಟು ಐಡಿಯೇಟ್ ಆ್ಯಂಡ್ ಎಕ್ಸಾಕ್ಟ್ಲಿ ಪುಟ್ ಇಟ್ ಇನ್ ಪಿಕ್ಚರ್? ಒಂದು ಪ್ರಾಕ್ಟಿಕಲ್ ಸಿಚುವೇಶನ್ನು ನಮಗೆ ಎಷ್ಟೊಂದು ವಿಷಯಸ್ ನಾವು ಶೂಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಫಾರ್ ಎಕ್ಸಾಂಪಲ್ ಗೂಳಿ ಹಿಡಿಯೋದು ಅಥವಾ ಊರನ್ನ ತೋರಿಸೋದು. ನಮ್ಮ ಬಜೆಟ್ನಲ್ಲಿ 70s ರೀಕ್ರಿಯೇಟ್ ಮಾಡೋಂಥ ಊರನ್ನ ತೋರ್ಸೋಕ್ಕೆ ಆಗ್ತಿರಲಿಲ್ಲ. ಸೊ ಅವಾಗ ನೆಕ್ಸ್ಟ್ ಐಡಿಯಾನೇ ಬಂದಿದ್ದು ಇದನ್ನು ಆ್ಯನಿಮೇಟ್ ಮಾಡೋಣ ಅಂತ, ಇಲಿಸ್ಟ್ರೇಷನ್ಸ್ ಅದು ಮಾಡೋಣ ಅಂತ. ಸೊ ಅದು ಹೆಂಗೆ ಬರಬೇಕು ಅಂದರೆ ಯಾವ ಪೊಸಿಷನ್ ಬಂದರೆ ಬಿಲಿಯಬಲ್ ಆಗುತ್ತೆ ಅಥವಾ ಫೋರ್ಸ್ ಫಿಟ್ ಆಗುತ್ತೆ ಅಂತ ಅನ್ನೋ ಕ್ಲಾರಿಟಿ ಇದೆ. ಸುಮಾರು ಫಿಲ್ಮ್ಸ್ ಸಡನ್ನಾಗಿ ಬಂದುಬಿಡುತ್ತೆ, ಅಥವಾ ಏನೋ ನರೇಟಿವ್ನ ಬ್ರೇಕ್ ಮಾಡಿಬಿಡುತ್ತೆ, ಫ್ರೀ ಫ್ಲೋ ಇರಲ್ಲ. ಅದನ್ನು ಹೆಂಗಾದರೂ ಅಚೀವ್ ಮಾಡಬೇಕು ಅಂತ ಓನ್ಲಿ ಫ್ಲ್ಯಾಶ್ ಬ್ಯಾಕ್ಸು ಅಥವಾ ಏನೋ ನರೇಷನ್ ಇದ್ದಾಗ ಮಾತ್ರ ಬರ್ತಾಯಿತ್ತು. ಅಂದರೆ ಮತ್ತು ಆ ಯಾವ ನರೇಷನ್ ಸ್ಟೈಲ್ ಇದೆ ಅದು ಫ್ಲ್ಯಾಶ್ ಬ್ಯಾಕ್ ಏನಿದೆ ಅದ್ರ ಸ್ಟೈಲ್ ಆಫ್. ಫಾರ್ ಎಕ್ಸಾಂಪಲ್ ಮುಸ್ತಫಾ ಬಂದ ತಕ್ಷಣ ಇವ್ರದ್ದೆಲ್ಲ ಒಂದು ಇಮ್ಯಾಜಿನೇಷನ್ ಇರುತ್ತೆ. ನಾವು ಮುಸ್ತಫಾನ ಹಂಗೆ ಅಂದ್ಕೊಂಡಿದ್ವಿ, ಅಥವಾ ಮುಸ್ಲಿಮರನ್ನ ಹಂಗೆ ಅಂದ್ಕೊಂಡಿದ್ವಿ, ಹಿಂಗೆ ಅಂದ್ಕೊಂಡಿದ್ವಿ ಅಂತ. ಸೊ ಆ ಪೀಸು ಅದು ಬೇರೆ ಸ್ಟೈಲ್ ಆಫ್ ಆ್ಯನಿಮೇಷನ್. ಇಟ್ಸ್ ವೆರಿ ಇಮ್ಯಾಜಿನೇಟಿವ್. ಅಂದರೆ ಅದು ರಿಯಲಿಸ್ಟಿಕ್ ಆ್ಯನಿಮೇಷನ್ ಅಲ್ಲ. ಅಂದರೆ ವರ್ಲ್ಡ್ ಒಂಥರ ತುಂಬ ಡ್ರೀಮ್ಸಲ್ಲಿ ಹೇಗೆ ಬರುತ್ತೆ ಅಥವಾ ಹಂಗಿದೆ. ಇವನು ಶ್ರೀವತ್ಸ ಡುಮ್ಮಾಶಿನ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅವ್ನು ಮುಸ್ತಫಾ ಹೆಂಗೆ ಗುಳ್ಳಿಡ್ದ ಅಂತ ಹೇಳ್ತಾನೆ. ದ್ಯಾಟ್ಸ್ ಇಸ್ ಇಮ್ಯಾಜಿನೇಷನ್. ಅವ್ನಿಗೆ ಒಂದಷ್ಟು ಪಿಕ್ಚರ್ಸ್ ಅಲ್ಲಿ ಜ್ಞಾಪಕ ಇದೆ. ಸೊ ಅದು ಬೇರೆ ಸ್ಟೈಲ್ ಆಫ್ ಆ್ಯನಿಮೇಷನ್ನು. ಊರನ್ನ ಎಸ್ಟಾಬ್ಲಿಷ್ ಮಾಡೋದು ಅದು ಬೇರೆ ಸ್ಟೈಲು. ಅಂದರೆ ಸ್ವಲ್ಪ ಸ್ಟೈಲ್ಸ್ ಬೇರೆ ಬೇರೆ ಥರ ಹೋದ್ವಿ. ವಿ ಹ್ಯಾಡ್ ಜಸ್ಟಿಫಿಕೇಶನ್ ಫಾರ್ ಈಚ್ ಸ್ಟೈಲ್. ಸೊ ಹಾಗಾಗಿ ಅದು ತುಂಬ ಪ್ಲೇಸ್ ಚೆನ್ನಾಗಾಯಿತು ಫಿಲ್ಮಲ್ಲಿ. ಆಲ್ಸೋ ಇದಂದರೆ ಒಂದು ಇಂಡಿ ಫಿಲಮ್ಮು ಅದನ್ನು ಆ್ಯಕ್ಚುಲಿ ಎಲಿವೇಟ್ ಕೂಡ ಮಾಡ್ತು. ಅಂದರೆ ಕಮ್ಮಿ ಮಾಡಲಿಲ್ಲ, ವಾವ್ ಇಷ್ಟು ಚೆನ್ನಾಗಿದೆ ಆ್ಯನಿಮೇಷನ್ನು ಅನ್ನೋ ಥರ ನಮ್ಮ ಪ್ರೊಡಕ್ಷನ್ ವ್ಯಾಲ್ಯೂನು ಜಾಸ್ತಿ ಮಾಡ್ತು. ನೀವು ಆ್ಯಕ್ಚುಲಿ ಏನಕ್ಕೆ ರಿಲೀಸ್ ತನಕ ಪ್ರೆಸ್ ಮೀಟ್ ಮಾಡಲಿಲ್ಲ? ಇಲ್ಲ ಅಂದರೆ ಇವಾಗ ನೋಡಿ ಸಿನಿಮಾ ಪ್ರಮೋಷನ್ಸ್ ಎಲ್ಲ ತುಂಬ ಆಬ್ವಿಯಸ್ ಆಗ್ತಿದೆ. ಎಲ್ಲರೂ ಇದು ಮಾಡ್ತಾರೆ ಹಾಗೆ ಆಗ್ತಿದೆ. ಅಬ್ಸರ್ವ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಸಿನಿಮಾ ಇಸ್ ಆಲ್ ಅಬೌಟ್ ಪ್ಲೇಸ್ಮೆಂಟ್. ನೀವು ಎಲ್ಲಿ ಪ್ಲೇಸ್ ಮಾಡ್ತೀರಾ ಅನ್ನೋದು ನನಗೊಂದು ಕ್ಲಾರಿಟಿ ಇತ್ತು. ಪ್ರೆಸ್ ಮೀಟ್ಗೆ ಹೋಗ್ತೀವಿ, ಓಕೆ ಬರ್ತಾರೆ ಪಾಪ ಪ್ರೆಸ್ ಅವ್ರು ಬರ್ತಾರೆ, ಅವ್ರು ಕ್ವಶನ್ಸ್ ಕೇಳ್ತಾರೆ. ನಾವು ಯಾರು ಯೂಟ್ಯೂಬಲ್ಲಿ 200-300 ವ್ಯೂಸ್ ಬಂದರೆ ನಾನು ಯಾರೋ ಗೊತ್ತಿಲ್ಲ, ಆ್ಯಕ್ಟರ್ಸ್ ಯಾರೋ ಗೊತ್ತಿಲ್ಲ, ಮತ್ತು ಅದರಿಂದೇನು ನನಗೆ ಉಪಯೋಗ ಆಗ್ತಾರ ಅಂತ ಅನ್ನಿಸ್ತು. ಸೊ ನನ್ನ ಐಡಿಯಾ ಇದ್ದಿದ್ದು ಬೇರೆ ಥರ, ಅಂದರೆ ಪ್ರೆಸ್ ಮೀಟು ಪ್ರೀಮಿಯರ್ ಎಲ್ಲ ಒಟ್ಟಿಗೆ ಮಾಡೋಣ ದೊಡ್ಡ ಮಟ್ಟಿಗೆ ಒಂದು ಪ್ರೀ ರಿಲೀಸ್ ಇವೆಂಟ್ ಥರ ಅಂತ ಅದಾಗಲಿಲ್ಲ. ಸೊ ಒಂದು ಸ್ವಲ್ಪ ಸ್ಟ್ರಾಟಜಿಕಾಗಿ ಯೋಚನೆ ಮಾಡಿಕೊಂಡೆ, ಸ್ವಲ್ಪ ಓವರ್ ಅನಾಲಿಸಿಸ್ ಮಾಡಿದ್ದು. ಅಂದರೆ ಇವಾಗ ನಾವು ಮಾತಾಡಿದ್ರೆ ಅದಕ್ಕೆ ನಾವು ಸುಮಾರು ಯಾವುದೇ ಯೂಟ್ಯೂಬ್ ಇಂಟರ್ವ್ಯೂಸು ಪ್ರೀ ರಿಲೀಸು ಅಥವಾ ಡ್ಯೂರಿಂಗ್ ಪ್ರೀ ರಿಲೀಸು ಒಂದಷ್ಟು ಸೀರೀಸ್ ಆಫ್ ಏನೇನೋ ಯೂಟ್ಯೂಬರ್ಸ್ ಎಲ್ಲ ಬರುತ್ತಲ್ಲ ಅದು ಯಾವುದೂ ಮಾಡಲಿಲ್ಲ. ಯಾಕಂದರೆ ನಾನು ಹೆಡ್ ಬುಷ್ ಅಂತ ದೊಡ್ಡ ಸಿನಿಮಾಗೂ ಪ್ರಮೋಷನಲ್ಲಿದ್ದೆ, ಆರ್ಕೆಸ್ಟ್ರಾ ಸಿನಿಮಾಗೂ ಇದ್ದೆ, ಎಲ್ಲ ಬೇಸಿಕ್ಸ್ ಎಲ್ಲ ಮಾಡಿದ್ವಿ. ಸೊ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಗೊತ್ತಿತ್ತು. ಸೊ ವ್ಯೂವರ್ಶಿಪ್ ಇಲ್ಲ ಅಂತ ನಾವು ಹೋಗಲ್ಲಿ ಕೂತ್ಕೊಂಡು ಮಾತಾಡಿ ಏನು ಉಪಯೋಗ? ನಾವು ನೋಡೋಕ್ಕೆ ಜನ ಇಲ್ಲ ಅಂತಂದರೆ ಫಿಲಮ್ ನೋಡಿದ್ಮೇಲೆ ನಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಬರೋದು. ಸೊ ಹಾಗಾಗಿ ನಾವೇನೇ ಮಾಡಿದ್ರು ರಿಲೀಸ್ ಆದಮೇಲೆ ಒಂದಷ್ಟು ಎಫರ್ಟ್ಸ್ ಹಾಕಿದ್ವಿ. ಅಲ್ಲಿ ತನಕ ನಾವು ಅವಾಯ್ಡೇ ಮಾಡಿದ್ವಿ. ಇವಾಗ ಒಂದು ಫಿಲ್ಮು ಒಂದು ಒಳ್ಳೆ ಕಾಂಟೆಂಟ್ ಇದೆ ಫಿಲ್ಮಲ್ಲಿ, ಒಂದು ಒಳ್ಳೆ ಸ್ಕ್ರಿಪ್ಟ್ ಫಿಲ್ಮು, ಬಟ್ ಇಟ್ ಹ್ಯಾಸ್ ನೋ ಮಾರ್ಕೆಟಿಂಗ್ ಬಡ್ಜೆಟ್ ಅಂತಂದರೆ ಹೌ ಡು ಯು ಆಸ್ ಅ ಡೈರೆಕ್ಟರ್ ವುಡ್ ಟೇಕ್ ಇಟ್ ಫಾರ್ವರ್ಡ್? ಇವಾಗ ಇದನ್ನು ನಾನು ಒಳ್ಳೆ ಪಿಕ್ಚರ್ ಮಾಡಬೇಕು, ಇವಾಗ ಐ ಥಿಂಕ್ Daredevil Musthafa ವಾಸ್ ಅ ಗುಡ್ ಎಕ್ಸಾಂಪಲ್ ಫಾರ್ ದಟ್. ಹೌ ಡು ಯು ಟೇಕ್ ದಟ್ ಫಾರ್ವರ್ಡ್ ಇಫ್ ಅ ಫಿಲ್ಮ್ ಡಸ್ ನಾಟ್ ಹ್ಯಾವ್ ಎನಿ ಗುಡ್ ಮಾರ್ಕೆಟಿಂಗ್ ಬಡ್ಜೆಟ್ ಆಸ್ ಸಚ್? ಗುಡ್ ಮಾರ್ಕೆಟಿಂಗ್ ಬಜೆಟ್ ಇಲ್ಲ ಅಂತಂದರೆ ದ ಫಿಲ್ಮ್ ಹ್ಯಾಸ್ ಟು ಬಿ ಎಕ್ಸ್ಟ್ರಾರ್ಡಿನರಿ. ಅಂದರೆ ಎಕ್ಸ್ಟ್ರಾ ಮೈಲ್ ಹೋಗಲೇಬೇಕು ಅದನ್ನು ಪ್ರಮೋಷನ್ ಮಾಡೋಕ್ಕೆ. ಟೀಮಲ್ಲಿ ಯಾರು ಇದ್ದಾರೆ ಎಲ್ಲರೂ ಇನ್ವಾಲ್ವ್ ಆಗಿ ಕ್ರಿಯೇಟಿವ್ ಆಗಿ ಏನಾದರೂ ಪ್ರಮೋಸು ಅಂದರೆ ಪ್ಲೇಸ್ ಮಾಡಲೇಬೇಕು ಫಿಲಮ್ನ. ಇವತ್ತು ಫ್ರೀ ಇಂಟರ್ನೆಟ್ ಇದೆ, ಎನಿಬಡಿ ಕ್ಯಾನ್ ಬಿ ಅ ಸ್ಟಾರ್. ಸೊ ನಿಮ್ಮ ಫಿಲಮ್ ಆಲ್ಸೋ ಕ್ಯಾನ್ ಬಿ ಅ ಸ್ಟಾರ್. ಅದಕ್ಕೆ ಬಿಗ್ಗೆಸ್ಟ್ ಎಕ್ಸಾಂಪಲ್ ಹಾಸ್ಟೆಲ್ ಹುಡುಗರು. ಅಫ್ಕೋರ್ಸ್ ಅವ್ರು ಪ್ರಮೋಸ್ಗೆಲ್ಲ ಇನ್ವೆಸ್ಟ್ ಮಾಡಿದರು.
ಅಂದರೆ ಹೆಂಗಾರ ಕ್ರಿಯೇಟಿವ್ ಆಗಿ ನಿಮ್ಮನ್ನ ಪ್ಲೇಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ಇಫ್ ದ ಫಿಲ್ಮ್ ಇಸ್ ಎಕ್ಸ್ಟ್ರಾರ್ಡಿನರಿ ಸಂಬಡಿ ವಿಲ್ ಬ್ಯಾಕ್. ಯಾವ್ದಾದ್ರು ಪ್ರೊಡಕ್ಷನ್ ಹೌಸ್ ಬಂದೇ ಬರುತ್ತೆ. ಅದು ಆಗೇ ಆಗುತ್ತೆ. ಮಾರ್ಕೆಟಿಂಗ್ ನಿಮಗೆ ಫಂಡ್ಸ್ ಒಂದಷ್ಟು ಬಂದೇ ಬರುತ್ತೆ. ಅಂದರೆ ಝೀರೋ ಮಾರ್ಕೆಟಿಂಗ್ ಬಜೆಟಲ್ಲಿ ನೀವು ಎಂಥ ಒಳ್ಳೆ ಸೋಪ್ನ ಮಾರಾಟ ಮಾಡೋಕ್ಕಾಗಲ್ಲ. ಅಷ್ಟು ಟೈಮ್ ಇಲ್ಲ ನಮಗೆ. ಸಿನಿಮಾ 2-3 ದಿನದಲ್ಲಿ ಡಿಸೈಡ್ ಆಗಿಬಿಡುತ್ತೆ. ಸೊ ಒಂದು ವರ್ಷ ನಾವು ಸಸ್ಟೈನ್ ಮಾಡ್ತೀವಿ ಅಂದರೆ ಒಂದು ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ಪ್ರತಿ 1 ವರ್ಷ ಫುಲ್ ಮಾರ್ಕೆಟ್ ಮಾಡ್ತಿರ್ತೀವಿ. ಜನ ಅದನ್ನು ನೋಡಲಿ ಅಂತ ಅಲ್ವಲ್ಲ, 2 ದಿನದಲ್ಲಿ ಡಿಸೈಡ್ ಆಗುತ್ತೆ. ಸೊ ಶನಿವಾರ ಭಾನುವಾರ. ಸೊ ಇವಾಗ ಆ್ಯಕ್ಚುಲಿ OTT ನಮಗೆ ತುಂಬ ಹೊಸದೇ ಕಾನ್ಸೆಪ್ಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. How are you able to convince Amazon Prime saying, okay, this is a good film, ಇದು ಚೆನ್ನಾಗಿ OTT ಹಾಕಿದ್ರೆ it will be a good thing? How are you able to convince? ಅಂದರೆ ಅದು ತುಂಬ ಇವತ್ತಿಗೂ ಚಾಲೆಂಜ್ ಇದೆ, ತುಂಬ ಚಾಲೆಂಜು. ಅಂದರೆ ಯಾರೂ ನಮಗೆ ಕಾಂಟ್ಯಾಕ್ಟ್ ಇಲ್ಲ. ಅಂದರೆ ನಮಗಂತ ಫಿಲ್ಮ್ ಮೇಕರ್ಸ್ಗೆ ಓಕೆ ಫಿಲ್ಮ್ ಆದ ತಕ್ಷಣ ದೇರ್ ಇಸ್ ನೋ ಆಫೀಸ್, ಓಕೆ ಕೂತ್ಕೊಂಡು ಮೀಟಿಂಗ್ ಮಾಡಿ ನಮ್ಮ ಸಿನಿಮಾ ತೋರಿಸೋಣ ಅಂತ. ಅಮೆಝಾನ್ ಪ್ರೈಮ್ ಇಸ್ ಇನ್ ಮುಂಬೈ. ಅಲ್ಲಿಗೆ ನಾವು ಮೇಲ್ ಮಾಡಬೇಕು, ಅವ್ರು ರೆಸ್ಪಾಂಡ್ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ನಮಗೆ ಸಿನ್ಸ್ ವಿ ಹ್ಯಾಡ್ ಡಾಲಿ ಪಿಕ್ಚರ್ಸ್, ಅವ್ರಿಗೊಂದು ಕನೆಕ್ಷನ್ ಇತ್ತು. ಆದ್ರೂ ನಮಗೆ ಅವರು ಸಿನಿಮಾ ನಾವು ಕಳಿಸಿದ್ವಿ, ಟ್ರೈಲರ್ ಎಲ್ಲ ಕಳಿಸಿದ್ವಿ. ರಿಲೀಸ್ ಅವರು ಬೇಡ ಅಂತ ಹೇಳಿದರು. ಅಂದರೆ ರಿಲೀಸ್ ಆಗಲಿ ನೋಡ್ಕೊಳ್ಳೋಣ ಅಂತಲೇ. ರಿಲೀಸ್ ಆಗಿ ಒಂದಷ್ಟು ಒಳ್ಳೆ ರೆಸ್ಪಾನ್ಸ್ ಬರೋದು ಶುರುವಾದ ತಕ್ಷಣ ವಿ ಗಾಟ್ ಎನ್ ಆಫರ್. ಸೊ OTT ಸ್ಪೇಸ್ ಇವತ್ತರೆಗೂ ಚಾಲೆಂಜಿಂಗ್ ಇದೆ. ಅಂದರೆ ಎಕ್ಸ್ಟ್ರಾರ್ಡಿನರಿ ರಿವ್ಯೂಸ್ ಬಂತು ನಮಗೆ. ಅಂದರೆ ಇವತ್ತಿಗೂ ತೆಗೆದು ನೋಡಿದ್ರೆ ಎಲ್ಲ 4+ ರಿವ್ಯೂಸ್ ಇದೆ. ಇಂಗ್ಲೀಷ್ ರಿವ್ಯೂಸ್ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾರೆ ಅವ್ರಿಗೆ, ಇಂಗ್ಲೀಷ್ ಪೇಪರ್ಸು ಮತ್ತು ಒಂದಷ್ಟು. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ OTTಲಿ ನಮಗೆ. ಆಲ್ಸೋ ಜನ ಬರಬೇಕು, ಅವ್ರಿಗೆ ಮಲ್ಟಿಪ್ಲೆಕ್ಸ್ದು ಡೇಟಾ ಇರುತ್ತೆ. ಸೊ ಬಿಕಾಸ್ ಇಟ್ಸ್ ವೆರಿ ಟ್ರಾನ್ಸ್ಪರೆಂಟ್, ಎಲ್ಲ ಕಂಪ್ಯೂಟರೈಸ್ಡ್ ಅಲ್ಲ, ಫುಟ್ಫಾಲ್ಸ್ ಎಷ್ಟಿದೆ ಅನ್ನೋದು. ಸೊ ಆಫ್ಟರ್ ಥಿಯೇಟರ್ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದ್ದರೆ ಮಾತ್ರ OTT ತೊಗೋತಾರೆ. ಅದು ಆಡಿಯನ್ಸ್ಗೂ ಗೊತ್ತಾಗಬೇಕು. ಥಿಯೇಟರ್ ಸಿನಿಮಾ ನೋಡಿದ್ರೆ OTT ಸಿಗೋಕ್ಕೆ ಸಾಧ್ಯ. ಥಿಯೇಟ್ರಲ್ಲಿ ಇಲ್ಲ, OTT ಬಂದ ನೋಡ್ಬೋದು. OTT ಬರೋದೇ ಇಲ್ಲ ಸಿನಿಮಾಗಳು, ಯಾಕಂದರೆ ಥಿಯೇಟ್ರ್ ಬರಲ್ಲ. ಥಿಯೇಟರ್ ವರ್ಕ್ ಆಗಿಲ್ಲ ಅಂತ OTT ತೊಗೊಳ್ಳಲ್ಲ. ಇವತ್ತಿನ ದಿನ ಪೇಪರ್ ವ್ಯೂ ಅಮೆಝಾನ್ ಒಂದು ಆಪ್ಷನ್ ಇತ್ತು, ಅದಕ್ಕೂ ಇವಾಗ ತುಂಬ ರಿವ್ಯೂ ಅಂದರೆ ಅದಕ್ಕೂ ಅಪ್ರೂವಲ್ ಬೇಕಾಗಿದೆ, ಸುಮ್ಮನೆ ಹಾಕೋಕ್ಕೂ ಆಗಲ್ಲ. ದೇರ್ ಆರ್ ನೋ ವೆನ್ಯೂಸ್. ಓಕೆ ಅಮೆಝಾನ್ ಪ್ರೈಮ್ ಇದೆ, ZEE5 ವೆರಿ ಸೆಲೆಕ್ಟಿವ್, ಜಿಯೋ ಸಿನಿಮಾ ಇನ್ನೂ ಅಷ್ಟು ಅಗ್ರೆಸಿವ್ ಆಗಿ ತೊಗೋತಲ್ಲ. ಸೊ ನೀವು ಫಿಲಮ್ ಮಾಡಿ ಅದನ್ನು ಎಲ್ಲಿ ತೊಗೊಳೋಬೇಕು ಗೊತ್ತಿಲ್ಲ. ಈವನ್ ಮೈ ಸೆಕೆಂಡ್ ಫಿಲ್ಮ್ ನಾನು ಇಂಡಿಪೆಂಡೆಂಟ್ ಆಗಿ ಈ ಥರ ಮಾಡಿದ್ರೆ ಐ ನೋ ಹೆಂಗೆ ತೊಗೊಳೋದು, ಎಲ್ಲಿ ತೊಗೊಳೋದು ಅಂತ. ಸೊ ಇಟ್ಸ್ ಸ್ಟಿಲ್ ಅ ವೆರಿ ಕ್ಲೂಲೆಸ್ ಸಿಚುವೇಶನ್ ಅಂತಲೇ ಹೇಳ್ಬೋದು. ಬಟ್ ಓಕೆ ಸ್ಲೈಡ್ ಅಂದರೆ ಕನ್ನಡಿಗರು ಸಿನಿಮಾನ ನೋಡಬೇಕು, ಅಮೆಝಾನಲ್ಲಿ ನೋಡಬೇಕು, ಟೆಲಿಗ್ರಾಮಲ್ಲಿ ಅಥವಾ ಇನ್ನೆಲ್ಲ ನೋಡಿದ್ರೆ ಇಟ್ ವಿಲ್ ನಾಟ್ ಹೆಲ್ಪ್ ಫಿಲ್ಮ್ ಮೇಕರ್. ಐ ಥಿಂಕ್ ದಟ್ಸ್ ಅ ವೆರಿ ರೈಟ್ ಪಾಯಿಂಟ್. ನೆನ್ನೆನೂ ಯಾರೋ ಹೇಳಿದ್ರು ನಿಮ್ಮ ಸಿನಿಮಾ ಸಕ್ಕತ್ತಾಗಿದೆ ಅಂತ. ನಮ್ಮ ಫಿಲ್ಮ್ ಅಮೆಝಾನಲ್ಲಿ ಇಲ್ವೇ ಇಲ್ಲ, ಮತ್ತೆ ಬರುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ. ಎಲ್ಲಿ ನೋಡಿದ್ರೆ ಇಂಟರ್ನೆಟ್ ಡೌನ್ಲೋಡ್ ಮಾಡಿದೆ ಅಂತಂದರು. ಸೊ ಅದು ಯಾವುದೇ ಕಾರಣಕ್ಕೂ ಸಿನಿಮಾದವ್ರಿಗೆ ಹೆಲ್ಪ್ ಮಾಡಲ್ಲ. So ಈ ಒಂದು ಸಿಚುವೇಶನ್ ಲೈಕ್ ಸೇ ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ವೆರಿ ಬಿಗ್ ಡಿಸ್ಕನೆಕ್ಟ್ ಅಲ್ವಾ ನಮ್ಮ ಫಿಲ್ಮ್ ಮೇಕರ್ಸ್ಗೆ ಮತ್ತೆ OTT ಪ್ಲಾಟ್ಫಾರ್ಮ್ ಅವರು. ಹೌ ಡು ಯು ಥಿಂಕ್ ಗ್ಯಾಪ್ನ ಬ್ರಿಡ್ಜ್ ಮಾಡ್ಬೋದು? ಅಂದರೆ ಸ್ಟಾರ್ ಫಿಲ್ಮ್ಸ್ಗೆ ಅಷ್ಟು ಡಿಸ್ಕನೆಕ್ಟ್ ಇಲ್ಲ. ದೇ ವಿಲ್ ಬಿ ರೆಡಿ. ಅಂದರೆ ಒಂದು ಡೇಟಾ ಇದೆ ಅವ್ರ ಹತ್ರ, ಯಾವ ಫಿಲಮ್ ನೋಡ್ತಾರೆ ಯಾವ ಫಿಲಮ್ ನೋಡಲ್ಲ ಅಂತ. ದೇ ಆರ್ ಆಲ್ಸೋ ಬಿಸ್ನೆಸ್ ಅಲ್ವಾ, ಅವ್ರಿಗೆ ವರ್ಕ್ ಆಗಬೇಕು. ಲಕ್ಷಾಂತರ ರೂಪಾಯಿ ಕೊಟ್ಟು ಸಿನಿಮಾಗಳು ತೊಗೊಳಕ್ಕಾಗಲ್ಲ. ಬಟ್ ಅಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ ಕುತ್ಕೋಬೇಕು ಅಮೆಝಾನಲ್ಲಿ. ಯಾರೋ ಮುಂಬೈ ಅವ್ರಿಗೆ ದೇ ವಿಲ್ ನಾಟ್ ಹ್ಯಾವ್ ಕನೆಕ್ಟ್ ಅಬೌಟ್ ಕನ್ನಡ ಸಿನಿಮಾ. ಅವ್ರಿಗೆ ಪ್ರಾಪರ್ ಡೇಟಾನೂ ಇರಲ್ಲ. ಈಗ ರಿಲೀಸ್ಗಿಂತ ಮುಂಚೆ ವಿ ಹ್ಯಾಡ್ ಡೀಸೆಂಟ್ ಹೈಪ್. ಅವ್ರ ಪ್ರಕಾರ ಹೈಪೇ ಇಲ್ಲ, ಬಿಕಾಸ್ ಅವ್ರ ಫೀಲ್ಡಲ್ಲಿ ಬರಲ್ಲ. ಅಂದರೆ ಅವ್ರ ಫೇಸ್ಬುಕ್ ಸೋಷಿಯಲ್ ಮೀಡಿಯಲ್ಲಿ ಬರಲ್ಲ. 2-3 ಪೀಪಲ್ ವಿಲ್ ಡಿಸೈಡ್ ಓಕೆ ಈ ಫಿಲ್ಮ್ಗೆ ಹೈಪ್ ಇದೆಯಾ ಇಲ್ವೋ ಅಂತ. ಆ ಹೈಪ್ ಅವ್ರ ವರ್ಲ್ಡೇ ಬೇರೆ, ನಮ್ಮ ವರ್ಲ್ಡೇ ಬೇರೆ. ಇಲ್ಲಿರೋರು ಅಲ್ಲಿ ಹೋಗಿ ಕುತ್ಕೋಬೇಕು. ತೇಜಸ್ವಿ ಯಾರು ಅಂತ ಗೊತ್ತಿದ್ರೆ ತೇಜಸ್ವಿ ಒಂದು ಸಿನಿಮಾ ತೊಗೊಳಕ್ಕೆ ಸಾಧ್ಯ. ಬಿಕಾಸ್ ಪುಣೆ ತೇಜಸ್ವಿ ದೊಡ್ಡ ಆಡಿಯನ್ಸ್ ಇದ್ದಾರೆ ಅವ್ರಿಗೆ. ತೇಜಸ್ವಿ ಅವ್ರ ಸಿನಿಮಾ ಅಂದ ತಕ್ಷಣ ಅದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ನಾವು ಹೆಂಗೆ ಪಿಚ್ ಮಾಡೋದು? ನಾವು ಅವರೊಬ್ಬರೇ ಹೀರೋ ಆಗಿದ್ರು ನಮ್ಮ ಫಿಲ್ಮಲ್ಲಿ. ಸೊ ಇಲ್ಲಿಂದ ಅಲ್ಲಿ ಹೋಗಿ ಸ್ವಲ್ಪ ಜನ ಕೂತ್ಕೋಬೇಕು. ಆಫ್ಕೋರ್ಸ್ ಅಂದರೆ ಕನ್ನಡ ಸಿನಿಮಾನ ಕನ್ನಡದಲ್ಲೇ ನೋಡಬೇಕು, ಡಬ್ ಫಿಲಮ್ಸ್ನ ನೋಡಬೇಕು. ಡೇಟಾ ಬೇಕು ಅವ್ರಿಗೆ. ಬೆಂಗಳೂರು, ಮೈಸೂರು, ಕರ್ನಾಟಕ, ವಾಟ್ ಎವರ್, ಧಾರವಾಡ ಎಲ್ಲ ಕಡೆಯಿಂದ ಸಿನಿಮಾಗಳು ನೋಡ್ತಾ ಇದ್ದಾರೆ ಅನ್ನೋ ಡೇಟಾ ಬೇಕು ಅವ್ರಿಗೆ. ಸೊ ಅದೇ ತುಂಬ ಇದೆ ಇದನ್ನು ಸಾಲ್ವ್ ಮಾಡೋದಕ್ಕೆ. ಓಕೆ, ಈ ಆಕ್ಚುಲಿ ಇದು ಮಲ್ಟಿಪ್ಲೆಕ್ಸ್ ಅಲ್ಲಿ ಎವ್ರಿಥಿಂಗ್ ಇಸ್ ಇದು ಕಂಪ್ಯೂಟರೈಸ್ಡ್ ಅಲ್ಲ. ಇವಾಗ ಸಿಂಗಲ್ ಸ್ಕ್ರೀನ್ ಇರ್ಬೋದು ಅಂಡ್ ಡೇಟಾ ಇವಾಗ ರೂರಲ್ ಏರಿಯಾಸ್ ಇಂದ ಡೇಟಾ ಇರ್ಬೋದು. ಆ ಡೇಟಾ ಅಲ್ಲ, OTTಲಿ ಫಿಲ್ಮ್ ಬಂದಿರುತ್ತಲ್ಲ ಫಾರ್ ಎಕ್ಸಾಂಪಲ್. ನೋ, ದಿಸ್ ಇಸ್ ಅ ಡಿಫರೆಂಟ್ ಕ್ವೆಶ್ಚನ್ ಆಕ್ಚುಲಿ. ಸೊ ಇವಾಗ ಈ ಡೇಟಾ ಎಲ್ಲ ಇಸ್ ಇಟ್ ಆಲ್ಸೋ ಗೋಯಿಂಗ್ ಟು ಆಡ್ ವ್ಯಾಲ್ಯೂ ಟು ದ ಮೆಟ್ರಿಕ್ಸ್ ಆಫ್ OTT as such? ಅಂದರೆ ಎಷ್ಟು ಕಲೆಕ್ಷನ್ ಮಾಡಿದೆ, ಎಷ್ಟು ಫುಟ್ಫಾಲ್ ಇದೆ, ಅದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನಮಗೆ ಆಫರ್ ಬಂದಿದೆ ಆಫ್ಟರ್ 5th ಡೇ ಆರ್ ಸಮಥಿಂಗ್. ಅಷ್ಟರಲ್ಲಿ ಅವ್ರ ಹತ್ರ ಗೊತ್ತಿರುತ್ತಲ್ಲ ಈ ಸಿನಿಮಾನ ಎಷ್ಟು ಮಲ್ಟಿಪ್ಲೆಕ್ಸಲ್ಲಿ ಎಷ್ಟು ಜನ ಫುಟ್ಫಾಲ್ ಇದೆ, ರಿವ್ಯೂಸು ಮತ್ತು ಫುಟ್ಫಾಲು ಮತ್ತು ಬಸ್ ಇನ್ ದ ಟ್ವಿಟರ್, ಇಂಟರ್ನೆಟ್. ನಂಗೆ ಎಲ್ಲಿ ನೋಡ್ತಾರೋ ಅವ್ರು ಅದೇ
ಅವ್ರು ಯಾವ ಥರ ಸಿನಿಮಾ ನೋಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಹಂಗೆ ಗೊತ್ತಿದ್ರೆ ಹಂಗೆ ನಾವು ಪಿಚ್ ಮಾಡ್ಬೋದು. ಆ ಗ್ಯಾಪ್ ತುಂಬ ಇದೆ. ಅವ್ರು ಯಾರು ಅಂತಲೂ ಗೊತ್ತಿಲ್ಲ, ಯಾವ ಥರ ಅವರು ಜಡ್ಜ್ ಮಾಡ್ತಾ ಇದಾರೆ ಅಂತಲೂ ಗೊತ್ತಿಲ್ಲ. ಸೊ ಮ್ಯಾಟರ್ ಆಗುತ್ತೆ. ಆಲ್ಸೋ ಎಷ್ಟೊಂದು ಸಿನಿಮಾಗಳು ತುಂಬ ದೊಡ್ಡ ಪ್ರೈಸ್ ಕೊಟ್ಟಿದ್ದಾರೆ ಅಂತಲೂ ನ್ಯೂಸ್ ಇದೆ. ಅಂದರೆ ರಾಂಗ್ ಪ್ರೈಸಸ್ ಕೋಟ್ ಮಾಡಿ ಅವ್ರು ಕನ್ನಡ ಬಜೆಟ್ ಕಮ್ಮಿ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ₹100 ಬಜೆಟ್ ಇದ್ದರೆ ಕನ್ನಡಕ್ಕೆ, ₹90 ಯಾವುದೋ ಫಿಲ್ಮ್ಸ್ಗೆಲ್ಲ, ಯಾವುದೋ ಬ್ಯಾಡ್ ಫಿಲ್ಮ್ಸ್ಗೆ ಇನ್ವೆಸ್ಟ್ ಮಾಡಿ ₹10 ಇದೆ ಅವ್ರ ಹತ್ರ ಆ ವರ್ಷ. ಸೊ ಅಂದರೆ ತುಂಬ ಅದ್ರ ಬೇರೆ ಬೇರೆ ವಿಷಯಗಳಿದೆ. ಆಸ್ ಅ ನ್ಯೂ ಫಿಲ್ಮ್ ಮೇಕರ್ ಅಲ್ಲ, ನೀವೊಂದು ಸೊಸೈಟಲ್ ಬೇಸ್ಡ್, ಇಂಪ್ಯಾಕ್ಟ್ ಬೇಸ್ಡ್ ಫಿಲ್ಮ್ ಮಾಡಿ you have kind of set yourself as a brand in a particular for a particular audience. ಈ ಥರ ನೀವು ಇವಾಗ ಮಾಡಿದ್ದೀರಾ. ನೀವು ಇದನ್ನೇ ಕಂಟಿನ್ಯೂ ಮಾಡೋಕ್ಕೆ ಇದೇ ಥರ ಇಂಪ್ಯಾಕ್ಟ್ ಬೇಸ್ಡ್ ಫಿಲ್ಮ್, ಸೊಸೈಟಲ್ ಫಿಲ್ಮ್ ಇರ್ಬೋದು, ಅಥವಾ ಏನಾದ್ರು ಮಾರಲ್ ವ್ಯಾಲ್ಯೂಸ್ ಇರೋವಂಥದ್ದು ಆ ಥರ ಫಿಲ್ಮೇ ಕಂಟಿನ್ಯೂ ಮಾಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದೆಯಾ, ಅಥವಾ ಡು ಯು ವಾಂಟ್ ಟು ಬಿ ಮೋರ್ ವರ್ಸಟೈಲ್ ಆಸ್ ಅ ಡಿರೆಕ್ಟರ್ ಗೋಯಿಂಗ್ ಫಾರ್ವರ್ಡ್? ಇಲ್ಲ, ನನಗೆ ಈ ಥರ ಪರ್ಟಿಕ್ಯುಲರ್ ಮಾಡಬೇಕು ಅಂತ ಇಲ್ಲ. ಬಟ್ ಅಫ್ಕೋರ್ಸ್ ಅಂದರೆ ನಮಗೆ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಮ್ಗೇನು ಒಂದಷ್ಟು ವಿಷಯಗಳು ಕಾಡುತ್ತೆ, ಅದನ್ನೇ ಮಾಡಬೇಕು. ಕಾಡುತ್ತೆ ಇನ್ ದ ಸೆನ್ಸ್ ನಾಟ್ ವೆರಿ ಸೀರಿಯಸ್ ಅಂತಲ್ಲ. ಐ ಹ್ಯಾವ್ ಟು ಟ್ರಾವೆಲ್ ವಿತ್ ದಟ್ ಸಬ್ಜೆಕ್ಟ್ ಆರ್ ವಿತ್ ದಟ್ ಮೊಮೆಂಟ್. ಅದು ಒಂದೇನೋ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವರ್ಕಿ ಫಿಲ್ಮ್ ಇರ್ಬೋದು, ಅಥವಾ ಯಾವುದೋ ಹಿಸ್ಟಾರಿಕಲ್ ಫಿಲ್ಮ್ ಇರ್ಬೋದು, ಅಥವಾ ಯಾವುದಾದ್ರೂ ಸರಿ ಪ್ರಾಜೆಕ್ಟ್, ನನ್ನ ಕಥೆ ಕಾನ್ಸೆಪ್ಟ್ ವೈಸ್ ಹೇಳ್ತಾ ಇರೋದು. ಇದು ನಾನು ಟ್ರಾವೆಲ್ ಮಾಡ್ಬೋದಾ, ಒಂದು 2-3 years ಆಗುತ್ತೆ. ಯಾಕಂದರೆ ನೀವು ಸಿನಿಮಾ ಶುರು ಮಾಡಿ ಪ್ರೊಡಕ್ಷನ್ನು, ಮಾರ್ಕೆಟಿಂಗ್ ಎಲ್ಲ ಒಂದು 2 years ಅಂತೂ ಆಗುತ್ತಲ್ಲ. ಇದನ್ನು ಇಷ್ಟು ಟ್ರಾವೆಲ್ ಮಾಡೋಕ್ಕೆ ನನಗಷ್ಟು ಗ್ಯಾಸ್ ಇದೆಯಾ ಆ ಸಬ್ಜೆಕ್ಟಲ್ಲಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ನನಗೆ ಅದು ಕನೆಕ್ಟ್ ಆಗಬೇಕು. ಸೊ ನನಗೆ ಇದೇ ಥರ ಫಿಲ್ಮ್ಸ್ ಮಾಡಬೇಕು ಅಂತೇನಿಲ್ಲ. ನನಗೆ ತುಂಬ ಬೇರೆ ಬೇರೆ ಥರ, ಫಾರ್ ಎಕ್ಸಾಂಪಲ್ ನಾನು ಶಾರ್ಟ್ ಫಿಲ್ಮ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಹಿಂಗೆ ಐ ವಾಂಟ್ ಟು ಡೂ ಅ ವೆರಿ ಕ್ವರ್ಕಿ, ಫಾಸ್ಟ್ ಪೇಸ್ಡ್, ಫನ್ ಫಿಲ್ಮ್, ಆ ಥರದ್ದು ನಂಗೆ ತುಂಬ ಇಷ್ಟ. ನಾನು ಚಿಕ್ಕಂದ ರಾಜ್ಕುಮಾರ್ ಕ್ಲಾಸಿಕ್ಸು, ಮೈಥಾಲಜಿಕಲ್ ಫಿಲ್ಮ್ಸು, ಹಿಸ್ಟಾರಿಕಲ್ ಫಿಲ್ಮ್ಸು, ಆ ಥರದ್ದು ಇಷ್ಟ. ಇಟ್ಸ್ ಅ ಲಾಂಗ್ ಜರ್ನಿ, ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಲಿಮಿಟೆಡ್ ಆಗಿ ಇದೇ ಥರ ಮಾಡಬೇಕು ಅಂತೇನಿಲ್ಲ. ಬಟ್ ಒಂದು ಸ್ವಲ್ಪ ಬ್ರ್ಯಾಂಡ್ ಆಗಬೇಕಂದ್ರೆ ನಾವೆಲ್ ಬೇಸ್ಡ್ ಫಿಲ್ಮ್ಸು, ಅದರಲ್ಲಿ ಎಷ್ಟೊಂದು ಕ್ಲಾಸಿಕ್ಸ್ ಇದೆ, ಅದನ್ನು ತರಬೇಕು ಅಂತ ಆಸೆ ಇದೆ. ಅಥವಾ ಲಿಟ್ರೇಚರ್ ಯಾವುದಾದ್ರೂ. ಬಿಕಾಸ್ ನನ್ನ ಪರ್ಸ್ನಲಿ ನಾನು ದೊಡ್ಡ ಕಥೆಗಾರ ಅಂತ ನನಗೆ ಅನ್ಸಲ್ಲ. ಎಷ್ಟೋ ಜನ ಸುತ್ತಮುತ್ತ ಅದ್ಭುತವಾದ ಕಥೆಗಾರರಿದ್ದಾರೆ, ಅವ್ರ ಕಥೆಗಳನ್ನ ಅಡ್ಯಾಪ್ಟ್ ಮಾಡಲ್ಲ. ಬಿಕಾಸ್ ನನ್ನೊಬ್ಬಂದು ಎಕ್ಸ್ಪೀರಿಯನ್ಸು ಲಿಮಿಟೆಡ್ ಇರುತ್ತೆ. ಸೊ ಎಷ್ಟೋ ಜನ ಗ್ರೇಟ್ ಪೀಪಲ್, ಗ್ರೇಟ್ ಥಾಟ್ಸ್ ಇರುತ್ತೆ, ಅವ್ರದ್ದು ಇಟ್ಕೊಂಡು ಅಡ್ಯಾಪ್ಟ್ ಮಾಡೋಕ್ಕೆ ಸಾಧ್ಯ ಇದ್ದರೆ I'll be more interested. So you're more interested in making those kind of adaptations. Yeah. ಇವಾಗ ನಮ್ದು let's say ನಮ್ಮ ಕನ್ನಡ ಆಡಿಯನ್ಸ್ ಇದೆ, or any audience ಇರ್ಬೋದು. ಇವಾಗ I feel they have started bifurcating between OTT films and theatrical films ಅಂತ. ಕೆಲವರು they might say okay ಇದು OTT ಬಂದ್ಮೇಲೆ ನೋಡೋಣ, ಆ ಥರ ಮೈಂಡ್ ಸೆಟ್ ಬಂದಿದೆ ಜನಕ್ಕೆ. So what do you think is a good way to pull people in to the theaters, back to the theaters? I think post COVID ಇದೊಂಥರ it became a thing. ಅದು how do we go back to pre-COVID in terms of bringing them back to the theater? Pre-COVID ಹೋಗಕ್ಕಾಗಲ್ಲ ಅನ್ಸುತ್ತೆ. ಬಿಕಾಸ್ OTT ತುಂಬ ದೊಡ್ಡ ಇನ್ಫ್ಲುಯೆನ್ಸ್ ಆಗಿದೆ. ಕೋವಿಡ್ ಆದಮೇಲೆ ಅದರ ಥಿಂಕಿಂಗೇ ಚೇಂಜ್ ಮಾಡಿದೆ. ನಾವು ಎಷ್ಟೊಂದು ಕ್ಲಾಸಿಕ್ಸು, ಎಸ್ಪೆಷಲಿ ಥ್ರಿಲ್ಲರ್ಸ್ಗೆ ನಮಗೆ OTT ಅನ್ನೋ ಥರ ಒಂದು ಎಷ್ಟೊಂದು ಥ್ರಿಲ್ಲರ್ ಫಿಲ್ಮ್ಸ್ ನೋಡ್ತಾ ಇರ್ತೀನಲ್ಲ, OTT ಫಿಕ್ಸ್ ಆಗ್ಬಿಡ್ತಿದ್ದಾರೆ. ಬಿಕಾಸ್ ಎಷ್ಟು ಫಿಂಚರ್ ಅಂತ ಡೈರೆಕ್ಟರ್ಗೆ OTT ನೋಡಿ ಅಭ್ಯಾಸ ಇರೋರಿಗೆ, ಸೊ ಥ್ರಿಲ್ಲರ್ ಅಂದ ತಕ್ಷಣ ಮನೇಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಅನ್ನೋ ಥರ. ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಕೊಡೋಂಥ ಸಿನಿಮಾಗಳು ಮಾತ್ರ ಆಡಿಯನ್ಸ್ ಆರ್ ಸ್ಮಾರ್ಟ್ ಇನಫ್, ಅವ್ರಿಗೆ ಗೊತ್ತು ಓಕೆ ಇದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಅಂತ. ಹಂಗೆ ಬೈಫರ್ಕೇಟ್ ಮಾಡ್ತಾ ಇದ್ದಾರೆ. ಎವ್ರಿ ಫಿಲ್ಮ್ ಮೇಕರ್ ವಿಲ್ ಡ್ರೀಮ್ ಟು ಸಿ ದರ್ ಆಡಿಯನ್ಸ್ ಇನ್ ದ ಥಿಯೇಟರ್ಸ್. ಅವರು ಎಲ್ಲ ವರ್ಕು ಕಾಣಿಸ್ಬೇಕು, ಸೌಂಡ್ ಡಿಸೈನು, ಮ್ಯೂಸಿಕ್ಕು ಎಲ್ಲನೂ 100% ಅನುಭವಿಸ್ಬೇಕು ಅಂದರೆ ಥಿಯೇಟ್ರಿಗೆ ಬರಬೇಕು. ಆ ಪ್ಯಾಷನನ್ನು ನಾವು ಜಾಸ್ತಿ ಮಾಡಬೇಕು. ಅಂದರೆ ಎಲ್ಲ ಕಡೆಯಿಂದ, ಫಿಲ್ಮ್ ಮೇಕರ್ ಕಡೆಯಿಂದ, ಮಲ್ಟಿಪ್ಲೆಕ್ಸ್ ಅವ್ರ ಕಡೆಯಿಂದ ₹400 ಪಾಪ್ಕಾರ್ನ್ ಮಾಡ್ತಿದ್ರೆ ಅವನು ಬರಲ್ಲ. ಅಂದರೆ ಇಟ್ಸ್ ಪ್ರಾಕ್ಟಿಕಲ್ ಸಿಚುವೇಶನ್. ಅವ್ರು ಏನೇನೋ ಟ್ಯಾಕಲ್ ಮಾಡ್ತಿದ್ದಾರೆ, ವೀಕ್ ಡೇಸ್ ಕಮ್ಮಿ ಕೊಡ್ತಾಯಿದ್ದಾರೆ. ಹಂಗಾಗಲ್ಲ. ಅಂದರೆ ₹2,000 ಖರ್ಚಾಗುತ್ತೆ ಇಬ್ಬರು ಫಿಲ್ಮ್ಗೆ ಹೋದರೆ. ಹೇಗೆ ಬರ್ತಾರೆ ಥಿಯೇಟ್ರಿಗೆ? ಪಾರ್ಕಿಂಗ್ ₹100 ಆಗುತ್ತೆ. ಅಲ್ಲೂ ಪ್ರಾಬ್ಲಮ್ ಇದೆ, ಎಲ್ಲ ಕಡೆ ಪ್ರಾಬ್ಲಮ್ ಇದೆ. ಮತ್ತು ಆಲ್ರೆಡಿ OTTಲಿ ಬೇರೆ ಥರ ಸ್ಪೇಸ್ ವರ್ಕ್ ಆಗ್ತಿದೆ, ಜನ ಯೂಸ್ ಆಗಿದ್ದಾರೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಫಿಲ್ಮ್ ಮೇಕರ್ ಕಡೆಯಿಂದ ಏನು ಮಾಡ್ಬೋದು ಅಂದರೆ ಆ ಫೋಮೋ ಕ್ರಿಯೇಟ್ ಮಾಡಬೇಕು. ಅಂದರೆ ಫಸ್ಟ್ ವೀಕೆಂಡಲ್ಲೇ ಆ ಟಾಕ್ ಕ್ರಿಯೇಟ್ ಆಗಿ ಇದು ನೋಡ್ಬೇಕು ಅರ್ಜೆಂಟಾಗಿ ನೋಡಬೇಕು ಅನ್ನೋದು ಕ್ರಿಯೇಟ್ ಆಗಬೇಕು. ಮತ್ತು ಪಾಲಿಸೀಸ್ ಆಗಬೇಕು, ಅಟ್ಲೀಸ್ಟ್ ಒಂದು 50 days ಆಗೋ ತನಕ OTTಲಿ ಬರಬಾರ್ದು ಅಂತ. ಒಂದು 30 daysಗೆ ನಮಗೆ ಕೇಳ್ತಾರೆ ಕೊಡಿ ಅಂತ. ನಾವು ಫಿಲ್ಮ್ ಮೇಕರ್ಸು ಬಡಪಾಯಿಗಳಂದರೆ ಕಾಂಟ್ರಾಕ್ಟ್ ಸೈನ್ ಮಾಡಬೇಕಿಲ್ಲ, ನಿಮ್ಮ ಸಿನಿಮಾ ತೊಗೊಳ್ಳಲ್ಲ ಅಂತಾರೆ. ಸೊ 30 days ಕೊಡ್ತೀವಿ. ಜನ ಹೇಳ್ತಾರೆ 30 daysಗೆ ಕೊಟ್ಟರೆ ನಾನು ಯಾಕೆ ನಿಮ್ಮ ಸಿನಿಮಾ ಥಿಯೇಟರ್ ನೋಡಲಿ ಅಂತ. ಇಟ್ಸ್ ಅ ಚೈನ್ ಆಗಿಬಿಟ್ಟಿದೆ. ಸೊ ಇಟ್ಸ್ ಅ ವಿಷಿಯಸ್ ಸರ್ಕಲ್. ಅದನ್ನು ಹೆಂಗೆ ಬದಲಾಯಿಸೋದು ಗೊತ್ತಿಲ್ಲ.
ಸೊ ಆ್ಯಸ್ ಅ ಫಿಲ್ಮ್ ಮೇಕರ್ ಕಡೆಯಿಂದ ಅದನ್ನು ಕ್ರಿಯೇಟ್ ಮಾಡಬೇಕು. ಶನಿವಾರ ಭಾನುವಾರ ಒಂದಷ್ಟು ರಿವ್ಯೂಸ್ ಬರಬೇಕು, ಇಮಿಡಿಯೇಟಾಗಿ ನೋಡಬೇಕು ಅಂತ ಅನಿಸೋ ಥರ ಮಾಡಬೇಕು. ಅದೊಂದು ಎಕ್ಸ್ಪೀರಿಯನ್ಷಿಯಲ್ ಕೊಡಲೇಬೇಕೀಗ. ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಆದರೆ ಚೆನ್ನಾಗಿ ಅನಿಸುತ್ತೆ ಅಂತ. ಐ ಥಿಂಕ್ ಎಕ್ಸ್ಪೀರಿಯನ್ಷಿಯಲ್ ಪಾರ್ಟಲ್ಲಿ ಅಂತ ಹೇಳಬೇಕು ಅಂದರೆ Daredevil Musthafa ಹ್ಯಾಸ್ done very well with its cinematography and ಒಂಥರ ಒಂದು aesthetics of the film. ಅದೊಂಥರ ಅದು 80s 70s ಎರಾ ಅಂತ ವೆರಿ ವಿಷುವಲಿ ಎಲ್ಲ ತುಂಬ ಚೆನ್ನಾಗೇ ಗೊತ್ತಾಗುತ್ತೆ. ಸೊ ಆ ಥರ ನೀವು ಈ ನಿಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು ಅಥವಾ ನಿಮ್ಮ ಕ್ರೂ ಇರ್ಬೋದು, ಅದ್ರ ಡಿಸಿಷನ್ ಮೇಕಿಂಗ್ ನೀವು ಹೆಂಗೆ ಮಾಡಿದ್ರಿ? ಸೇಯಿಂಗ್ ಓಕೆ ಈ ಪರ್ಟಿಕ್ಯುಲರ್ ಇದಕ್ಕೆ ನಾವು ಇವ್ರನ್ನ ಲೈಕ್ ಇವ್ರ ಸರ್ವಿಸಸ್ನ ಇಫ್ ವಿ ಅವೇಲ್ ದೇ ವಿಲ್ ಡೂ ಅ ವೆರಿ ಗುಡ್ ಜಾಬ್ ವಿತ್ ದಿಸ್ ಅಂತ ನಿಮ್ದು ಟೀಮ್ ಹೆಂಗೆ ಬಿಲ್ಡಪ್ ಆಯಿತು ಟೆಕ್ನಿಷಿಯನ್ಸ್? ಒಂದು ರೈಟಿಂಗ್ ಪಾರ್ಟ್ ಹೇಳಿದ್ನಲ್ಲ, ರೈಟಿಂಗ್ ಎಷ್ಟು ರೈಟರ್ಸ್ ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ಕ್ರೂ. ಡಿಒ ನನಗೆ ತಲೆಯಲ್ಲಿ ಇತ್ತು ಒಂದು ಪೀರಿಯಡ್ ಕ್ರಿಯೇಟ್ ಮಾಡೋಣ, ನನ್ನ ರೆಫರೆನ್ಸ್ ಹಂಗೆ ಬೆಂಚ್ ಮಾರ್ಕ್ ಮಾಡೋ ಡೇಸ್ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಅದನ್ನು ಅಚೀವ್ ಮಾಡೋಕ್ಕೆ DOP ಗೊತ್ತಾಗಬೇಕಲ್ಲ. ಸೊ ನಾನು ಫಸ್ಟ್ ಡೇ ನಮ್ಮ DOP ರಾಹುಲ್ ರಾಯ್ ಒಂದು ಶಾರ್ಟ್ ಇಡೋ ತನಕ ನನಗೆ ಗೊತ್ತಿರಲಿಲ್ಲ ಓಕೆ ನಾವು ಅಚೀವ್ ಮಾಡ್ಬೋದು ಅಂತ. ನಮಗೆ ಒಂದು ಕ್ಲಾರಿಟಿ, ಕಾಸ್ಟ್ಯೂಮ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಒಂದೇ ಪ್ಯಾಲೆಟಲ್ಲಿ ಲುಕ್ ವೆರಿ ನೈಸ್ ಅಂತ. ಬಟ್ ಅಲ್ಲಿ ಫಸ್ಟ್ ಶಾರ್ಟ್ ಇಟ್ಟಾಗಲೇ ಗೊತ್ತಾಗೋದು ಓಕೆ ಹಂಗೆ ಕಾಣಿಸ್ತಾ ಇದೆಯಾ ಅಂತ. ಸೊ ವಿ ಮೇಡ್ ಶೂರ್ ಫಸ್ಟ್ 2 days ಹಂಗೆ ಕಾಣಿಸ್ತಾ ಇದೆಯಾ ಅಂತ ವಿ ವರ್ ವೆರಿ ಕೇರ್ಫುಲ್. ಸೊ ಅದಾದಮೇಲೆ ಅಂದರೆ ಇವತ್ತಿನ ದಿನ ಎಷ್ಟೊಂದು ಜನ ಪೀಪಲ್ ಹ್ಯಾವ್ ವೆರಿ ಹೈ ರಿಗಾರ್ಡ್ಸ್ ಫಾರ್ ಅವರ್ ಸಿನಿಮಾಟೋಗ್ರಫಿ. ಇಟ್ಸ್ ನಾಟ್ ಸಿನಿಮಾಟೋಗ್ರಫಿ ಅಂದ ತಕ್ಷಣ ತುಂಬ ಬ್ಯೂಟಿಫುಲ್ ಫ್ರೇಮ್ಸು ಅಥವಾ ಹಂಗಲ್ಲ. ಇಟ್ ಹ್ಯಾಸ್ ಟು ಟೆಲ್ ದ ಸ್ಟೋರಿ, ಅಂದರೆ ವಿತ್ ದ ಕ್ಯಾಮ್ರಾ ಮೂಮೆಂಟ್ ಅಥವಾ ವಿತ್ ದ ಬ್ಲಾಗ್ಸ್. ಅದು ತುಂಬ ಚೆನ್ನಾಗಿ ಮಾಡಿದೆ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್. ಅಂದರೆ ರಾಹುಲ್ಗೆ ನಾನು ಕೊಟ್ಟಿದ್ದು ತುಂಬ ಲಿಮಿಟೆಡ್ ಬಜೆಟ್ಟು, ತುಂಬ ಲಿಮಿಟೆಡ್ ಲೈಟ್ಸು, 4 LED ಲೈಟ್ಸ್ ಅಷ್ಟೇ ಕೊಟ್ಟಿದ್ದು ಮೇಜರ್ ಸೀನ್ಸ್ಗೆ. ಅಂದರೆ ಇದಕ್ಕೆಲ್ಲ ಕೊಟ್ಟಿದ್ವಿ, ಫ್ರೆಷರ್ಸ್ ಡೇ, ಟ್ಯಾಲೆಂಟ್ಸ್ ಡೇ, ಎಲ್ಲಿ ಬಿಗ್ಗರ್ ಕ್ಯಾನ್ವಾಸ್ ಇರುತ್ತೆ ಅಲ್ಲೆಲ್ಲ ಕೊಟ್ಟಿದ್ವಿ. ಬಟ್ ಕ್ಲಾಸ್ ರೂಮ್ ಸೀನ್ಸ್ ಎಲ್ಲ ಜಾಸ್ತಿ ಇದ್ದಾಗ ನಮಗೆ ಮೇಜರ್ ಪಾರ್ಟ್ಗೆ ನಾವು ತುಂಬ ಲಿಮಿಟೆಡ್ ಸೆಟಪಲ್ಲಿ ಮಾಡಬೇಕಾಗಿತ್ತು. ಸೊ ಇಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಬಟ್ ಎಷ್ಟೊಂದು ಜನ ಹಿಂಗೆ ಇವತ್ತು ಕ್ವಶನ್ ಕೇಳಿದ್ರೆ ಹೆಂಗೆ ಪೀರಿಯಡ್ ಕ್ರಿಯೇಟ್ ಮಾಡಿದ್ರಿ ಅಂತ. ಸೊ ಅದು ಮಾಡಿದ್ದು ಮೇಜರು ಬಿಕಾಸ್ ಆಫ್ ದ DOP ರಾಹುಲ್ ರಾಯ್ ಆ್ಯಂಡ್ ದ ಕಾಸ್ಟ್ಯೂಮ್ಸ್ ಕೂಡ ನಾವೇ ಮಾಡಿದ್ದು. ಇನಿಷಿಯಲಿ ಒಂದಿಬ್ಬರು ಡಿಸೈನರ್ನ ಕೇಳಿಕೊಂಡು ಸ್ವಲ್ಪ ಸೆಟ್ ಮಾಡ್ಕೊಂಡಿದ್ವಿ. ಬಟ್ ಹೋಗ್ತಾ ಬೇಕಾಗಿತ್ತು ಕಾಸ್ಟ್ಯೂಮ್ಸ್ ಎಲ್ಲ, ಹೋಗೋದು ತರೋದು, ಏನೋ ಸ್ಟಿಕ್ಕರ್ ಕಿತ್ತಾಕೋದು ಆ ಥರದ್ದು ತುಂಬ ಮಾಡಿದ್ವಿ, ಹೊಲ್ಸೋದು ಅದೆಲ್ಲ. ಅದು ಬಿಟ್ಟರೆ ಪೋಸ್ಟಲ್ಲಿ ಎಡಿಟಿಂಗು, ಮ್ಯೂಸಿಕ್ಕು, ಸೌಂಡ್ ಡಿಸೈನ್ ಅಂತೂ ಎಷ್ಟು ಕೆಲಸ ಮಾಡಿದ್ದೀವೋ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಎವ್ರಿಥಿಂಗ್ ಇಸ್ ಫಾಲಿ. ಆ ಎಕ್ಸ್ಪೀರಿಯನ್ಷಿಯಲ್ ಕೊಡಬೇಕು, ಥಿಯೇಟ್ರಲ್ಲೇ ಕರೆಸ್ಬೇಕು ಜನನ ಅಂತ. ಅಟ್ಲೀಸ್ಟ್ ನಾವು ಕಾನ್ಫಿಡೆಂಟಾಗಿ ಕರಿಬೇಕು. ಜನ ಎಲ್ಲರೂ ನೋಡ್ತಾರೆ ಗೊತ್ತಿಲ್ಲ, ಗುರು ಇದು ನೀನು ಥಿಯೇಟ್ರ್ ನೋಡಿದ್ರೆ ಮಾತ್ರ ನಿಮಗೆ ಅದು ಕರ್ಕೊಂಡು ಹೋಗೋಕ್ಕಾಗೋದು. ಬನ್ನಿ ಪೂಚಂತೆ ಪ್ರಪಂಚ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಆ ವರ್ಲ್ಡ್ ಕರ್ಕೊಂಡು ಹೋಗ್ಬೇಕಂತ ಥಿಯೇಟ್ರ್ ನೋಡಬೇಕು ಅಂತ. ಸೌಂಡ್ ಅಂತೂ ತುಂಬ ವರ್ಕ್ ಮಾಡಿದ್ದೀವಿ. ಅಂದರೆ ಸ್ಟುಡಿಯೋದವರೆಲ್ಲ ಬೈಯೋಷ್ಟು ಕೆಲಸ ಮಾಡಿದ್ದೀವಿ. ಮ್ಯೂಸಿಕ್ ತುಂಬ ಹೆಲ್ಪ್ ಮಾಡಿದೆ. ಅಂದರೆ ಪೀರಿಯಡ್ ಅಂದ ತಕ್ಷಣ ಅದೇ ಥರ ಮ್ಯೂಸಿಕ್ ಕೊಡಬೇಕು ಅಂತೇನಿಲ್ಲ. ಇವಾಗಿನ ಜನ್ರೇಷನ್ಗೆ ಅಪೀಲ್ ಆಗುವಂಥ ಮ್ಯೂಸಿಕ್ಕು, ಸಾಂಗ್ಸ್ ಒಂದು ಮಟ್ಟಿಗೆ ಚೆನ್ನಾಗೇ ಹೋಯಿತು. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಬರೋ ಸರ್ವಜನಾಂಗದ ಶಾಂತಿಯ ತೋಟ, ಅದು ಇಡೀ ಸಿನಿಮಾನ ಎಷ್ಟು ಚೆನ್ನಾಗಿ ಸಮ್ಅಪ್ ಮಾಡಿದೆ ಅಂತಂದರೆ ದ ಟ್ಯೂನು, ಕಂಪೋಸಿಷನು, ಅಂದರೆ ಸೊ ಆಲ್ ದ ಟೆಕ್ನಿಷಿಯನ್ಸ್ ಸಖತ್ ಕೆಲಸ ಮಾಡಿದ್ದಾರೆ. ಅಂದರೆ ಅಲ್ಲಿ ಅವರಿಂದಲೇ ಸಿನಿಮಾ ಆಗಿರೋದು. ನಾನೊಬ್ಬನೇ ಎಲ್ಲ ಕಡೆ ಕಾಣಿಸ್ಕೊತಿದ್ದೀನಿ. ಬಟ್ ಜಯಂತ್ ಕಾಕಿಣಿ ಒಂದು ಕಡೆ ಹೇಳಿದ್ರು ಸಖತ್ತಾಗಿ ಮಾಡಿದ್ಯಾ ಸಿನಿಮಾ ಅಂತ. ಥ್ಯಾಂಕ್ ಯು ಸರ್ ಅಂತಂದೆ. ನೀನು ಮಾಡಿದ್ದೆಲ್ಲ ಕಾಣೋದು ಆಗಿರೋದು ಅಂತಂದರು. ನಿಜವಾಗ್ಲೂ ಆಗಿರೋದು ಇದೇ ಪ್ರಾಸೆಸ್ನಲ್ಲಿ ಆ್ಯಕ್ಚುಲಿ ಸಿನ್ಸ್ ಇಟ್ಸ್ ಯುವರ್ ಡೆಬ್ಯೂ ಫಿಲ್ಮ್, ಇದರಲ್ಲಿ ಏನಾದರೂ ನಿಮಗೆ ಲೈಕ್ ಓವರ್ ದ ಬಡ್ಜೆಟ್ ಹೋಗಿರೋಂಥ ಸಿಚುವೇಶನ್ಸ್, ಲೈಕ್ ಕಾಸ್ಟ್ಲಿ ಮಿಸ್ಟೇಕ್ಸ್ ಇಫ್ ಐಡ್ ಸೇ, ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಪ್ರೊಡಕ್ಷನ್ ಟೈಮಲ್ಲಿ? ನನಗೆ ಫಸ್ಟು ಈ VFXದು ಎಫೆಕ್ಟಿವಿಟಿ ನನಗೆ ಗೊತ್ತಿರಲಿಲ್ಲ. ನಮ್ಮ ಸಿನಿಮಾ ತುಂಬ VFX ಇದೆ, ತುಂಬ ಸ್ವಿಚ್ ಬೋರ್ಡ್ಸ್ನ ಅಳಿಸಿದ್ದೀವಿ, ತುಂಬ ಜನಗಳನ್ನ ಪ್ಲೇಸ್ ಮಾಡಿದ್ದೀವಿ ಬ್ಯಾಕ್ಗ್ರೌಂಡಲ್ಲಿ. ಅದು ನಮಗೆ ಸಾಧ್ಯತೆ ಇದೆ ಅಂತ ಗೊತ್ತಿತ್ತು. ಬಟ್ ನಮಗೆ ಆ ಬಜೆಟಿಗೆ ಸಿಗುತ್ತಾ ಅಂತ ಗೊತ್ತಿರಲಿಲ್ಲ. ನಮಗೆ ಜಗದೀಶ್ ಅಂತ ಒಬ್ಬರು ಸಿಕ್ಕಿದ್ರು, CG VFX ಮಾಡೋರು. ಸೊ ಆ ಸಾಧ್ಯತೆ ನಂಗೆ ಸ್ವಲ್ಪ ಲೇಟರ್ ಸ್ಟೇಜಸ್ ಗೊತ್ತಾಯಿತು. ಇಲ್ಲಾಂದರೆ ನಾವು ಇನಿಷಿಯಲ್ ಒಂದು 40 days ಶೂಟ್ ಮಾಡಿದ್ವಲ್ಲ, ಅಲ್ಲಿ ಯಾವುದೋ ಒಂದು ಪ್ರಾಪರ್ಟಿಗೋಸ್ಕರ ಊರೆಲ್ಲ ಹುಡ್ತಿದ್ವಿ, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬರೋ ಪ್ರಾಪರ್ಟಿಗೆ ಅದನ್ನು ಪ್ರಾಬ್ಲಿ CG ಮಾಡಬಹುದಾಗಿತ್ತು. ಆ ಥರದ್ದು. ಮತ್ತು ಜನಗಳನ್ನ ಎಷ್ಟೊಂದು ಕಡೆ 100 ಜನ ಕರೆಸಿರೋ ಸಾಕಾಗಿರೋದು, ಒಂದು 200 ಜನ ಕರೆಸಿರ್ತೀವಿ. ಸೊ ಆ ಥರದ್ದು ಒಂದಷ್ಟು ಇದೆ. ಅದು ಬಿಟ್ಟರೆ ಅಫ್ಕೋರ್ಸ್ ಅನ್ಸುತ್ತೆ ಇವಾಗ ಈ ಸಿನಿಮಾನ ಇನ್ನೊಂದು ಸ್ವಲ್ಪ ಕಮ್ಮಿ ಥರ ಮಾಡ್ಬೋದಾಗಿತ್ತು ಅಂತ, ಅದು ಪ್ರಾಸೆಸ್ಸಲ್ಲಿ. ಬಟ್ VFX ಪಾಸಿಬಿಲಿಟಿ ಸಾಕತ್ತು ನನಗೆ ರೆವಲ್ಯೂಷನ್.
ಯು ಯೋರ್ ಸೆಲ್ಫ್ ನೀವು ಆಕ್ಟಿಂಗ್ ಇದರಿಂದ ಬಂದಿರೋದಲ್ಲ ಥಿಯೇಟ್ರಲ್ಲಿ, ಸೊ ಅದು ಆ ಕ್ವಾಲಿಟಿ ನಿಮಗೆ ನಿಮ್ಮ ಆಕ್ಟರ್ಸ್ಗೆ ಕನ್ವೆ ಮಾಡೋಕ್ಕೆ ಲೈಕ್ ಡಿಡ್ ಇಟ್ ಹೆಲ್ಪ್ ಆಸ್ ಸಚ್ ಅಂಡ್ ನಿಮಗೆ ಡಿಡ್ ಯು ಫೀಲ್ ಲೈಕ್ ಓಕೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ವಾಸ್ ಎಸೆನ್ಷಿಯಲ್ ಫಾರ್ ದಿಸ್ ಈ ಪರ್ಟಿಕ್ಯುಲರ್ ಟೈಮ್? ಆ ಥರ ಇನ್ಸ್ಟೆನ್ಸಸ್ ಇರ್ತಾ ಇಲ್ಲ, ಯಾವುದೇ ಚಿಕ್ಕನಲ್ಲಿ ಕಲ್ತಿರೋ ವಿದ್ಯೆ ಹೆಲ್ಪ್ ಆಗುತ್ತೆ. ನಾನು ಸಂಗೀತ ಕಲ್ತಿದ್ದು, ಕಲ್ತಿದ್ದು ಹೆಂಗೋ ಹೆಲ್ಪ್ ಆಗಿರುತ್ತೆ ಸಬ್ಕಾನ್ಷಿಯಸ್ಲಿ, ಹೆಂಗೆ ಅಂತ ಗೊತ್ತಿಲ್ಲ. ಇವತ್ತಿನ ದಿನ ಎಲ್ಲ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ತುಂಬ ಟೆಕ್ಸ್ಟ್ ತೊಗೊಂಡಿದ್ದೀನಿ. ಅಂದರೆ ಯಾವುದೋ ಎಷ್ಟು 20 ಟೆಕ್ ತೊಗೊಂಡು ಫಸ್ಟ್ ಟೆಕ್ ಇಟ್ಕೊಂಡಿರ್ಬೋದು, ಬಟ್ ಯಾವುದೂ ಕನ್ವಿನ್ಸ್ ಆಗಿಲ್ಲ. ಅಂದರೆ ಓಕೆ ಹಿಂಗೆ ಬಿಟ್ಬಿಡ್ಲೆ, ಓಕೆ ಇದೊಂದು ಶಾರ್ಟ್ ಪರವಾಗಿಲ್ಲ, ಅಥವಾ ಒಂದೇ ಒಂದು ಶಾರ್ಟು ನನಗೆ ಜ್ಞಾಪಕ ಇಲ್ಲ. ಅದಕ್ಕೆ ಎಲ್ಲರೂ ಇವತ್ತು ಎಲ್ಲರ ಆ್ಯಕ್ಟರ್ಗಳ ಬಗ್ಗೆ ಹೆಂಗೆ ಕಾಸ್ಟಿಂಗ್ ಮಾಡಿದ್ರೆ ಅಂತ ಮಾತಾಡ್ತಾರೆ, ಯಾಕಂದರೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಅವ್ರದ್ದು. ಸೊ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಹೆಲ್ಪ್ ಮಾಡಿದೆ. ನಮ್ಮ DOP ಕೂಡ ತುಂಬ ಒಳ್ಳೆ ಜಡ್ಜ್ಮೆಂಟ್ ಇದೆ ಅವ್ರಿಗೆ ಆ್ಯಕ್ಟಿಂಗ್ ಬಗ್ಗೆ, ನಾಟ್ ಜಸ್ಟ್ ಫ್ರೇಮಿಂಗ್. ಅವ್ರು ಹೇಳ್ತಾರೆ, ಅಂದರೆ ನಂಗೆ ಅಕಸ್ಮಾತ್ ಓಕೆ ಆದರೂ ಅವ್ರು ಇನ್ನೊಂದು ಹೇಳ್ತಾರೆ, ಇಲ್ಲ ಏನೋ ಸ್ವಲ್ಪ ಬೆಟರ್ ಮಾಡ್ಬೋದು ಅಂತ. ಸೊ ಅದು ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ನಮ್ಮ ಕೋ ಡೈರೆಕ್ಟ್ರು ಶರತ್, ಈಸ್ ಆಲ್ಸೋ ಎಡಿಟರ್ ಆಫ್ ದ ಫಿಲ್ಮ್. ಸೊ ಅವ್ನಿಗೂ ಜಡ್ಜ್ಮೆಂಟ್ ಇದೆ. ಅದೇ ಟೀಮ್ ಆಗಿ ನಾವು ಕಾಲ್ ತಗೋತೀವಿ. ನಾನು ಒಬ್ಬನೇ ಡಿಸಿಷನ್ ಮೇಲೆ ಹೋಗಲ್ಲ. ಅಫ್ಕೋರ್ಸ್ ನಾನು ಡಿಸೈಡ್ ಮಾಡ್ತೀನಿ, ಬಟ್ ಅಲ್ಲಿ ಲಾಸ್ಟ್ ಟೈಮ್ ಓಕೆ ಇದು ವರ್ಕ್ ಆಗ್ತಿಲ್ವಾ ಅಂತ ತುಂಬ ಹೆಲ್ಪ್ ಮಾಡಿದೆ. ಎಷ್ಟೊಂದು ಶಾರ್ಟ್ಸು ನನ್ನ ಕಾಲ್ ಆಗಿರಲಿಲ್ಲ, ಅದು ಯಾರೋ DOP ಹೇಳಿರ್ತಾರೆ ಅಥವಾ ಶರತ್ ಹೇಳಿರ್ತಾರೆ. ಸೊ ನನ್ನ ಟೀಮ್ ವರ್ಕು ತುಂಬ ಕಾಣಿಸುತ್ತೆ. ಅದಲ್ವ ನಿಮ್ಮ ಕ್ವಶನ್? ಓಕೆ, ಹೌ ಡು ಯು ಡಿಫೈನ್ ಅ ಗುಡ್ ಫಿಲ್ಮ್? ವಾಟ್ ಅಕಾರ್ಡಿಂಗ್ ಟು ಯು, ನಿಮ್ಮ ಪ್ರಕಾರ ಒಂದು ಒಳ್ಳೆ ಫಿಲಮ್ ಅಂದರೆ ಯಾವುದು, ಯಾವ ಥರ? ಅದು ಹೇಳಿದ್ನಲ್ಲ ಆವಾಗಲೇ, ಸ್ವಲ್ಪ ಕ್ಲೋಸರ್ ಲೈನ್ಸಲ್ಲಿ ಬರುತ್ತೆ. ಅಂದರೆ ಇದೇ ನೀವು ತೊಗೊಂಡೋಗ್ಬೇಕು ಅಂತ ನಾವು ಅಜೆಂಡಾ ಇಟ್ಕೋಬಾರ್ದು. ಒಂದು ಫೀಲ್ ಕೊಡಬೇಕು. ಏನೇ ನಾವು ಏನೋ ಲೇಯರ್ಸ್ ಇಟ್ಕೊಂಡಿರ್ಬೋದು, ಏನೇ ಇಂಟೆಲೆಕ್ಚುಲ್ ಆಗಿ ಏನೇ ಮಾಡಿರ್ಬೋದು, ಅಲ್ಟಿಮೇಟ್ಲಿ ಆಡಿಯನ್ಸ್ಗೆ ಅದು ಫೀಲ್ ಆಗಬೇಕು. ಇಟ್ಸ್ ನಾಟ್ ಲೈಕ್ ಓಕೆ ಐಡೆಂಟಿಫೈ ಮಾಡಬೇಕು ವಾವ್ ಇದು ಅಂತ, ಹಂಗಾಗಲ್ಲ. ಸೊ ಯಾವ ಫಿಲ್ಮು ನೀವೇನು ಅಂದ್ಕೊಂಡಿರ್ತಾರೋ ಆ ಫೀಲ್ ಅಲ್ಲಿ ಟ್ರಾನ್ಸ್ಲೇಟ್ ಆಗ್ತಿದೆ ಅಂತ ಅನ್ಸಿದ್ರೆ, ಅಟ್ಲೀಸ್ಟ್ ಮೆಜಾರಿಟಿನ, ಯಾವುದು ಯೂನಿವರ್ಸಲ್ ಆಗಲ್ಲ, ಆ ಫೀಲ್ ಟ್ರಾನ್ಸ್ಲೇಟ್ ಆಗ್ತಿದೆ ಆಡಿಯನ್ಸ್ಗೆ ಅಂತಂದರೆ ಐ ಥಿಂಕ್ ಇಟ್ಸ್ ಅ ಗುಡ್ ಫಿಲ್ಮ್ ಅಂತ ಅನ್ಸುತ್ತೆ. ಸಪೋಸ್ ಯಾರೋ ಒಬ್ಬ ಡೆಬ್ಯೂ ಡೈರೆಕ್ಟರ್ ನಿಮ್ಮ ಥರ ಯುನೋ ವಿತ್ ಡೆಬ್ಯೂಟೆಂಟ್ ಆ್ಯಕ್ಟರ್ಸ್ ಇಟ್ಕೊಂಡು ಕಾಸ್ಟ್ ಮಾಡಿ ಅವರಾಗೆ ಅವರು ಇದು ಮಾಡಬೇಕಂದ್ರೆ ವಾಟ್ ಆರ್ ದ ಮೆಥಡ್ಸ್ ದಟ್ ದೇ ಶುಡ್ ಟೇಕ್ ಟು ಮೇಕ್ ಅ ಫಿಲ್ಮ್? ಅಂದರೆ ಯಾವುದು ಬ್ಯಾಕಿಂಗ್ ಸಿಗಲಿಲ್ಲ, ಯಾವುದು ಬ್ಯಾಕಿಂಗ್ ಸಿಗ್ಲಿಲ್ಲ ಇಲ್ಲ ಅಂತಂದರೆ, ಇವಾಗ ಒಬ್ಬ ಆಸ್ಪಿರೇಷನಲ್ ಡೈರೆಕ್ಟರ್ ಇರ್ತಾನೆ, ಅವ್ರದ್ದೊಂದು ಮೂವಿದು ಒಂದು ಪ್ಲಾನ್ ಇರುತ್ತೆ, ಹೌ ಶುಡ್ ದೇ ಗೋ ಅಬೌಟ್ ಇಟ್? ಬ್ಯಾಕಿಂಗು 2-3 ಕಾರಣಕ್ಕೆ ಸಿಗ್ತಾ ಇಲ್ಲ ಇತ್ತೀಚೆಗೆ. ಯಾಕಂದರೆ ದೇರ್ ಆರ್ ವೆರಿ ಲಿಮಿಟೆಡ್ ಪ್ರೊಡಕ್ಷನ್ ಹೌಸಸ್ ವಿಚ್ ಆರ್ ಬ್ಯಾಕಿಂಗ್. ಅದು ಫಸ್ಟ್ ಜಾಸ್ತಿ ಆಗಬೇಕು. ಒಂದಷ್ಟು ಪ್ರೊಡ್ಯೂಸರ್ಗಳು ಬೆಳಿಬೇಕು ಬೇಸಿಕಲಿ. ಸೊ ಅವರೆಲ್ಲ ದುಡ್ಡು ಮಾಡಿದರೆ ಬ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಜಾಸ್ತಿ ಜನ ಬೇಕು. ಇವಾಗ ಆ್ಯಕ್ಚುಲಿ ಒಬ್ಬ ಡೆಬ್ಯೂ ಫಿಲಮ್ ಮೇಕರ್ಗೆ ಅಥವಾ ತೊಗೊಂಡೋದ್ರೆ ದೇರ್ ಆರ್ ಓನ್ಲಿ ಲಿಮಿಟೆಡ್ ಆಪ್ಷನ್ಸು. ಡಾಲಿ ಪಿಕ್ಚರ್ಸು, ಪರಂಬ, PRK, 3-4 ಅಷ್ಟೇ ಆಪ್ಷನ್ ಕಾಣ್ತಾ ಇರೋದು. ಇನ್ನು ಅದು ಬಿಟ್ಟರೆ ಕನ್ವೆನ್ಷನ್ ಟ್ರೆಡಿಷನಲ್ ಪ್ರೊಡ್ಯೂಸರ್ಸ್ ಇದ್ದಾರೆ, ಅವ್ರು ಯಾರು ಹೊಸಬ್ರ ಸಿನಿಮಾನ ಬ್ಯಾಕ್ ಮಾಡ್ತಾ ಇಲ್ಲ. ಆ ಥರ ಅವೆನ್ಯೂಸ್ ಜಾಸ್ತಿ ಆಗಬೇಕು. ಯಾಕಂದರೆ ಅವರು ಒಂದೇ ವರ್ಷ ಎಷ್ಟೊಂದು ಸಿನಿಮಾನ ಮಾಡೋಕ್ಕಾಗಲ್ಲ, ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಒಂದು ವರ್ಷ 1-2 ಸಿನಿಮಾ ಮಾಡ್ಬೋದು. ಸೊ ಅದು ಜಾಸ್ತಿ ಆಗಬೇಕು. ಅದು ಸಿಕ್ಕಿಲ್ಲ ಅಂತಂದರೆ ಅದು ಹೇಳಿದ್ರೆ ಫಿಲ್ಮ್ ಹ್ಯಾಸ್ ಟು ಬಿ ಎಕ್ಸ್ಟ್ರಾರ್ಡಿನರಿ. ಅದು ಹೆಂಗೋ ಫುಲ್ ಮಾಡಬೇಕು, ಜನಗಳ ಕ್ರಿಯೇಟಿವ್ ಪ್ರಮೋಸ್ ಮಾಡಿ. ನಿಮ್ಗೆ ಏನೇನು ಸಿಗುತ್ತೋ ಎಲ್ಲ ಸಿಗುತ್ತೆ. ನಿಮಗೆ ಬ್ಯಾಕಿಂಗ್ ಸಿಗದೇ ಇರಲಿ, ಒಂದು ಪ್ರೆಸ್ ಮೀಟ್ ಸಿಗುತ್ತೆ, ನಿಮಗೆ ಯೂಟ್ಯೂಬರ್ಸು ಅದೆಲ್ಲ ಅವರು ಸಿಗ್ತಾರೆ. ಅವ್ರ ಮೂಲಕ ನೀವು ಸಿನಿಮಾನ ಪ್ರಮೋಷನ್ ಮಾಡಬೇಕು. ರಿವ್ಯೂಸ್ ಅಂತೂ ಅದೇನು ಚೇಂಜ್ ಆಗಲ್ಲ, ಇವ್ರ ಪ್ರೊಡಕ್ಷನ್ ಹೌಸ್ ಹಿಂಗಿದೆ ಅಂತ. ಸೊ ರಿವ್ಯೂಸು ಒಟ್ಟಿನಲ್ಲಿ ಅದು ಸಿಕ್ಕಿಲ್ಲ ಅಂದರೂ ಯು ಹ್ಯಾವ್ ಟು ಬಿ ವೆರಿ ಡೆಸ್ಪರೇಟ್ ಟು ಬ್ರಿಂಗ್ ಆಡಿಯನ್ಸ್ ಟು ದ ಥಿಯೇಟರ್ಸ್. ಆ ಡೆಸ್ಪರೇಷನ್ ಇರಲೇಬೇಕು ಫಸ್ಟ್ ಫಿಲ್ಮ್ಗೆ. ಇಲ್ಲ ನಮ್ಗೆ ಇಷ್ಟ ಆಗೋದು, ನಾವು ಕ್ರಿಯೇಟಿವ್ ಫಿಲ್ಮ್ ಮಾತ್ರ ಮಾಡಿದ್ದೀವಿ, ನಾವು ಮಾರ್ಕೆಟಿಂಗ್ ಬರಲ್ಲ ಅಂತಂದರೆ ನಿಜವಾಗ್ಲೂ ಸಿನಿಮಾ ಪ್ಲೇಸ್ ಮಾಡೋಕ್ಕಾಗಲ್ಲ ಇವತ್ತು. ಕರೆಕ್ಟ್. ಸೊ ನೀವು ಈ ಫಿಲ್ಮ್ ಮಾಡುವಾಗ ಅಥವಾ ಇನ್ ಜನರಲ್ ಡು ಯು ಥಿಂಕ್ ಇವಾಗ ಫಿಲ್ಮ್ಸಲ್ಲಿ ದೆರ್ ಆರ್ ಸರ್ಟನ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ರೂಲ್ಸ್ ಟು ಫಾಲೋ? 3 ಆ್ಯಕ್ಟ್ ಸ್ಟ್ರಕ್ಚರ್ ಇರ್ಬೋದು, ಇನ್ ಸಿನಿಮಾಟೋಗ್ರಫಿ ದೇರ್ಸ್ 180 ರೂಲ್, ದೇರ್ಸ್ ರೂಲ್ ಆಫ್ ಥರ್ಡ್ಸ್, ಈ ಥರ ಎಷ್ಟೊಂದು ಕನ್ಸ್ಟ್ರಿಕ್ಷನ್ಸ್ ಆ್ಯಂಡ್ ಬೌಂಡ್ರೀಸ್ ಇದೆ ಆ್ಯಂಡ್ ರೂಲ್ಸ್ ಇದೆ. ಡು ಯು ಥಿಂಕ್ ಬ್ರೇಕಿಂಗ್ ದೀಸ್ ರೂಲ್ಸ್ will bring a picture into bad light, or ಇದು ರೆವಲ್ಯೂಷನೈಸ್ ಮಾಡೋಕ್ಕೆ ಒಂದು ಫಿಲ್ಮ್ನ ಇದೊಂದು ಎಸೆನ್ಷಿಯಲ್ ಸ್ಟೆಪ್ ಟು ಬ್ರೇಕ್ ದೆಮ್ ಆ್ಯಂಡ್ ಇಲ್ಲ, ರೂಲ್ಸ್ ಆಗಿರೋದೇ ಮಾಡಿದ್ಮೇಲೆ, ಅಂದರೆ ಫಿಲ್ಮ್ಸ್ ಆದಮೇಲೆ ಓಕೆ ಇದು ರೂಲ್, ಓಕೆ ಫಾರ್ ಎಕ್ಸಾಂಪಲ್ ವೆಸ್ ಆ್ಯಂಡರ್ಸನ್ದು ಸೆಂಟ್ರ್ ಮಾಡ್ತಾರೆ ಫ್ರೇಮಿಂಗ್, ಆಮೇಲೆ ಗೊತ್ತಾಗ ಓಕೆ ಸೆಂಟ್ರ್ ಫ್ರೇಮಿಂಗ್ ಅಂತ. ಅಂದರೆ ಫಸ್ಟ್ ಪ್ರಾಕ್ಟಿಕಲ್ಲು, ಆಮೇಲೆ ಅದು ರೂಲ್ ಡಿಫೈನ್ ಆಗೋದು. ಇಟ್ಸ್ ನಾಟ್ ಲೈಕ್ ರೂಲ್ಸ್ ಬ್ರೇಕ್ ಮಾಡಬಾರ್ದು ಅಂತಲ್ಲ. ಫಸ್ಟ್ ಅಂದರೆ ವಿ ಹ್ಯಾವ್ ಟು ಬಿ ಅವೇರ್ ಆಫ್ ದ ರೂಲ್. ಅಂದರೆ
ಒಂದಷ್ಟು ಸೈನ್ಸ್ ಅಲ್ವಾ ಸಿನಿಮಾ ಅಂತಂದರೆ, ಒಂದಷ್ಟು ಬೇಸಿಕ್ ರೂಲ್ಸ್ ಇದ್ದೇ ಇದೆ. 180 ಡಿಗ್ರಿ ರೂಲ್ ಇದ್ದೇ ಇದೆ. ನೀವೇನಿಗೆ ಜಂಪ್ ಮಾಡ್ಬೋದು ಅಂದರೆ ಲೊಕೇಶನ್ ಚೇಂಜ್ ಆದಂಗೆ ಕಾಣುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ವಾಲ್ ಪೇಪರ್ ಇದೆ, ಹಿಂಗಿಟ್ರೆ ನಾವು ಸಡನ್ನಾಗಿ ಇಲ್ಲೆಲ್ಲ ಬೇರೆ ಏನೇನೋ ಇದೆ ಅದು ಕಾಣುತ್ತೆ. ಅದು ನಿಮ್ಗೆ ಗೊತ್ತಿರಬೇಕಷ್ಟೇ. ಅದು ನೀವು ಕಾನ್ಷಿಯಸ್ಲಿ ಬ್ರೇಕ್ ಮಾಡಿದ್ರೆ ಅದು ಅವಶ್ಯಕತೆ ಇದ್ದರೆ ಖಂಡಿತ ಮಾಡ್ಬೋದು. ಆಲ್ಸೋ ಸ್ಕ್ರಿಪ್ಟ್ ಸ್ಟೇಜಲ್ಲಿ ತುಂಬ ನನಗೂ ಇವಾಗ 2-3 ಬೇರೆ ಬೇರೆ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಆ ಕ್ವೆಶನ್ ಇದ್ದೇ ಇದೆ, ಯಾವ ಸ್ಟ್ರಕ್ಚರು, ಎಷ್ಟೊಂದು ಸ್ಟ್ರಕ್ಚರ್ಸ್ ಇದೆ ಸ್ಕ್ರಿಪ್ಟಲ್ಲಿ. ಕ್ಲಾಸಿಕ್ 3 ಆ್ಯಕ್ಟ್ ಸ್ಟ್ರಕ್ಚರ್ ಇದೆ, ಅದು ಬಿಟ್ಟು ಎಷ್ಟೊಂದು ಸ್ಟ್ರಕ್ಚರ್ಸ್ ಇದೆ. ಬಟ್ ನಮ್ಮ ತಲೆಯಲ್ಲಿ ಒಂದು ಸ್ಟ್ರಕ್ಚರ್ ಓಡ್ತಾ ಇರುತ್ತೆ. ಅದು ನಮ್ಮ ಇಡೀ ಚೈಲ್ಡ್ಹುಡ್ಡಿಂದ ನಾವೇನೋ ಡೆವಲಪ್ ಮಾಡ್ಕೊಂಡಿರ್ತೀವಿ. ನಮ್ಗೆ ಈ ಥರ ಸಿನಿಮಾಗಳು ವರ್ಕ್ ಆಗುತ್ತೆ, ಎಲ್ಲಿ ಗ್ರಾಫ್ ಮೇಲೆ ಹೋಗಬೇಕು, ಡಿಪ್ ಆಗಬೇಕು. ಸೊ ನಾವು ಆ್ಯಕ್ಚುಲಿ ಕೂತ್ಕೊಂಡು ನಮ್ಗೆ ಏನೇನು ವರ್ಕ್ ಆಗ್ತಿದೆ ಆ ಸ್ಟ್ರಕ್ಚರ್ ಮಾಡ್ಕೊಳ್ಬೇಕು. ಯಾಕಂದರೆ ಆ ಸ್ಟ್ರಕ್ಚರ್ ಯಾವುದು ಚೇಂಜ್ ಆಗಲ್ಲ. ಅಂದರೆ ನಾವು ಏನು ಸಿನಿಮಾ ಬರೆಯೋ ಟೈಮಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಅಂದರೆ ಕ್ಲೈಮ್ಯಾಕ್ಸ್ ಅಂದರೆ ಸೆಕೆಂಡ್ ಹಾಫ್ ಏನೋ ಇಂಟರ್ವಲ್ ಪಾಯಿಂಟ್ ಏನಾಗಬೇಕು, ಏನಂದರೆ ಏನು ಕತೆ ಅಂತಲ್ಲ, ಅಂದರೆ ಹೀರೋ ಮೇಲೆ ಇಡಬೇಕಾ, ಹಿ ಹ್ಯಾಸ್ ಟು ಅಂದರೆ ಆ ಥರ ಮೂಮೆಂಟ್ ಇರಬೇಕಾ, ಅಥವಾ ಎಲ್ಲ ಬಿಟ್ಟು ಅವನು ಏನೋ ಆಗಬೇಕಾ, ಆ ಸ್ಟ್ರಕ್ಚರ್ ಇದೆಯಲ್ಲ, ಕ್ಲಾಸಿಕ್ ಸ್ಟ್ರಕ್ಚರ್ಸ್ ಇದೆ. ಮೋಸ್ಟ್ ಆಫ್ ದ ಒಳ್ಳೆ ಸ್ಟೋರೀಸ್ ಆ ಸ್ಟ್ರಕ್ಚರ್ ಫಿಟ್ ಆಗುತ್ತೆ ನ್ಯಾಚುರಲಿ. ಬಿಕಾಸ್ ಎಷ್ಟೋ ವರ್ಷದಿಂದ ಇವಾಲ್ವ್ ಆಗಿರೋದಲ್ಲ ಸಿನಿಮಾ. ಸೊ ಅಲ್ಲಿಗೆ ಬಂದು ಬೀಳುತ್ತೆ. ಬಟ್ ನಾನು ಆನೆಸ್ಟ್ ಹೇಳ್ತೀನಿ, ಒಂದಷ್ಟು ಹ್ಯೂಮನ್ ಸೈಕಾಲಜಿ ಮೇಲೆ ಡಿಪೆಂಡ್ ಆಗಿದೆ. ತುಂಬಾ ಸೈಕಾಲಜಿ ಮೇಲೆ ಡಿಪೆಂಡ್ ಆಗಿದೆ. ಇವಾಗ ಲೈಕ್ ಫಾರ್ ಎಕ್ಸಾಂಪಲ್ 180 ನೀವು ಸಡನ್ಲಿ ಇಫ್ ಯು ಶಿಫ್ಟ್ ದಿ ಆಕ್ಸಿಸ್, ಅದು subconsciously there is a small jerk happening in somebody, a viewer's mind. ಅದೇ ವ್ಯಕ್ತಿ ಮುಂದೆ ಕೂತಿದ್ರು ಬ್ಯಾಕ್ ಗ್ರೌಂಡ್ ಚೇಂಜ್ ಆದಾಗ ಹೌದು ಕರೆಕ್ಟ್. ಇದೆಲ್ಲ ನೋಡ್ಕೊಂಡೇ ಮಾಡಿರ್ತಾರೆ. ನನಗೆ ಸ್ಟ್ರಕ್ಚರ್ ಬಗ್ಗೆ ಇನ್ನೂ ನನಗೆ ತುಂಬ ದೊಡ್ಡ ನಾಲೆಡ್ಜ್ ಇಲ್ಲ. ಐ ಆಮ್ ಆಲ್ಸೋ ಸ್ಟಿಲ್ ಎಕ್ಸ್ಪ್ಲೋರಿಂಗ್. ಬಟ್ ಕ್ಲಾಸಿಕ್ಸ್ 3 ಆ್ಯಕ್ಟ್ ಸ್ಟ್ರಕ್ಚರ್ ಅದಿದ್ರೆ ಎಂಗೇಜ್ಮೆಂಟ್ ಈಸಿ ಅಂತ ನನಗೆ. ಬಟ್ ಮುಸ್ತಫಾಗೆ ಅದಿರಲಿಲ್ಲ 3 ಆ್ಯಕ್ಟ್ ಸ್ಟ್ರಕ್ಚರ್, ಬಿಕಾಸ್ ಇಟ್ ಹ್ಯಾಡ್ 2 ಪ್ರೊಟಾಗನಿಸ್ಟ್. ಒಬ್ಬ ರಾಮನು ಜಂಗರಿ, ಒಬ್ಬ ಮುಸ್ತಫಾ ಇದ್ದ. ಸೊ ಇಬ್ಬರು ಗ್ರಾಫು ಬೇರೆ. ನಾವು ಮುಸ್ತಫಾ ಪರ್ಸನಲ್ ಲೈಫ್ಗೆ ಹೋಗಿಲ್ಲ. ಸೊ ಅದು ಆ್ಯಕ್ಚುಲಿ ಇಟ್ ಹ್ಯಾಡ್ ನೋ ಸ್ಟ್ರಕ್ಚರ್. ಆ ಥರ ಸ್ಟ್ರಕ್ಚರ್ ಥರ ಇರಲಿಲ್ಲ. 2 ಪ್ರೊಟಾಗನಿಸ್ಟ್ಗೆ ನಾವು ಹೆಂಗೆ ಮಾಡೋದು ಅಂತಲೂ ಗೊತ್ತಿರಲಿಲ್ಲ. ಬಟ್ ಮುಂದಕ್ಕೆ ಬರೀತಾ ಇರೋದು ನಾನು ಯೋಚನೆ ಮಾಡ್ಕೊಂಡು ಬರೀತಾ ಇದ್ದೀನಿ. I'm also exploring actually. Okay. So you're more into like experimental and exploring of these, not keeping ಮೈಂಡ್ ಅಲ್ಲಿ ಇಟ್ಕೊಂಡು ಓಕೆ ಹಿಂಗೆ ಇರಬೇಕು, ಇದನ್ನ ಬ್ರೇಕ್ ಮಾಡಬಾರ್ದು, ಆ ಥರ there is no restriction for your film making process as such. ಓಕೆ, ನೀವು ಇವಾಗ ಯು ಟೋಲ್ಡ್ ಅಲ್ವಾ, ನೀವು ಬೇರೆ ಇಷ್ಟೊಂದು ಕಾಲೇಜ್ಗಳಲ್ಲಿ ಅಲ್ಲಿ ಎಲ್ಲ ಯು ಹ್ಯಾಡ್ ಆಡಿಷನ್ ಅಂತ, ನಿಮಗೆ ಪರ್ಫೆಕ್ಟಾಗಿ ಫಿಟ್ ಆಯಿತು. ಓಕೆ, ಇವ್ರು ಕರೆಕ್ಟಾಗಿ ಈ ಪಾತ್ರಕ್ಕೆ, ಇವಾಗ ಶಂಕರ ಈ ಪಾತ್ರಕ್ಕೆ ಕರೆಕ್ಟಾಗಿದ್ದಾರೆ, ರಮಾಮಣಿ ಈ ಪಾತ್ರಕ್ಕೆ ಈ ಹುಡುಗಿ ಕರೆಕ್ಟಾಗಿದ್ದಾರೆ ಅಂತ ನಿಮ್ಗೆ ಅನಿಸಿದ್ಯಾ ಅವಾಗ? ಲೈಕ್ ವೆನ್ ಡಿಡ್ ಯು ಫೀಲ್ ದಟ್ they are the perfect fit? Look wise, acting wise irbodu, and the kind of innocence they carry, anything for that matter. Since a personal journey ತುಂಬಾ ರ್ಯಾಪ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಮುಸ್ತಫಾ ಅವ್ನು ನೋಡೋದು ಸಿಕ್ಕ ತಕ್ಷಣ ಆಗಲ್ಲ, ಅವ್ನು ಆ್ಯಕ್ಟ್ ಮಾಡಬೇಕು. ಅವ್ನು ಆ್ಯಕ್ಟ್ ಮಾಡಿದ ತಕ್ಷಣ ಆಗಲ್ಲ, ಅವ್ನು ಕಂಟಿನ್ಯೂಸ್ 70 ದಿನ ಶೂಟಿಂಗ್ ಬರಬೇಕು, ಅಷ್ಟೇ ಆಗಲ್ಲ. ಅವನು ಫುಟ್ಬಾಲಿನ ಕಲಿಬೇಕಾಗುತ್ತೆ, ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಕಲಿಬೇಕಾಗುತ್ತೆ, ಆ ಕಮಿಟ್ಮೆಂಟ್ ಕೊಡಬೇಕಾಗುತ್ತೆ, ಮತ್ತು ಹಂಗರ್ ಇರಬೇಕು. ಅಂದರೆ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮರ್ಸ್ಗೆ ಹಂಗರ್ ಇಲ್ಲ ಅಂತಂದರೆ ಅವನು ಸೆಲೆಕ್ಟ್ ಮಾಡಲ್ಲ ನಾನು. ಹೆಂಗೆ ಅನ್ಸಾಧ್ಯ? ಅದೀಗ ಯಾವುದೋ ಒಂದು ಹುಡುಗಿ ಸೆಲೆಕ್ಟ್ ಆಗಿದ್ದು ರಮಾಮಣಿ ಅನ್ನೋ ಪಾತ್ರಕ್ಕೆ, ಕೊನೆಕ್ಷನ್ದಲ್ಲಿ ಮಾಡಲ್ಲ ಅಂತಂದು ಹೆಂಗೆ ಶಿ ವಾಸ್ ವೆರಿ ಆ್ಯಪ್ಟ್ ಫಾರ್ ದಟ್ ಕ್ಯಾರೆಕ್ಟರ್. ಲಾಸ್ಟ್ ಮಿನಿಟಲ್ಲಿ ಮಾಡಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ. ಅದು ಅವರು ಒಂದು ಸಪೋರ್ಟಿವ್ ಇರಲಿಲ್ಲ ಅವ್ರ ಮನೇಲಿ ಅಥವಾ ವಾಟ್ ಎವರ್. ಸೊ ಇನ್ನೊಬ್ರು ಕಾಸ್ಟ್ ಮಾಡಿದಾಗ ಶಿ ಆಲ್ಸೋ ಸೂಟ್ಸ್ ದ ಕ್ಯಾರೆಕ್ಟರ್, ಬರಬೇಕು ಶೂಟಿಂಗ್ಗೆ. ಆದರೆ ಆ ಥರ ತುಂಬ ಬೇರೆ ಬೇರೆ ಫ್ಯಾಕ್ಟರ್ಸ್ ವರ್ಕ್ ಆಗುತ್ತೆ. ಅದು ಬಿಟ್ಟು ಅಂದರೆ ಇಟ್ಸ್ ಆಲ್ ಅಬೌಟ್ ದ ಬಾಡಿ ಲ್ಯಾಂಗ್ವೇಜ್, ಹೂ ಈಸ್ ಹೂ ಶಿ ಈಸ್, ಅಂದರೆ ಅದು ಮ್ಯಾಟ್ರ್ ಆಗುತ್ತೆ. 80% ನೀವು ಏನೇ ಮೆಥಡ್ ಆ್ಯಕ್ಟಿಂಗ್ ಅದು ಮಾಡ್ತೀನಿ ಅಂತಂದ್ರು ನಿಮ್ಮ ಒಳಗಡೆ ಇರೋದೇ ಬರೋದು, ನೀವೇ ಕಾಣಿಸೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಕಾಣಿಸೋದು. ಅಂದರೆ ತೀರಾ ಯಾರೋ ಮುಸ್ತಫಾನ ಎತ್ಕೊಂಡೋಗಿ ನಾವು ಇನ್ನೇನೋ ಮಾಡೋಕ್ಕಾಗಲ್ಲ, ಸುತ್ತಮುತ್ತನೇ ಬರೀಬೇಕಾಗುತ್ತೆ. ಸೊ ಆ ವರ್ಸಟಿಲಿಟಿ ಡೆವಲಪ್ ಮಾಡ್ಕೊಳ್ತಾರೆ ಹೋಗ್ತಾ ಆ್ಯಕ್ಟರ್ಸು ಡೈರೆಕ್ಟರ್ಸ್ ಎಲ್ಲ ಡೆವಲಪ್ ಮಾಡ್ಕೊಳ್ತಾರೆ. ಬಟ್ ಫಸ್ಟ್ ಫಿಲ್ಮ್ ಅಲ್ವಾ, ಸೊ ಅವ್ರು ಏನಿರ್ತಾರೋ ಅದನ್ನೇ ತರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇಫ್ ಕಾಸ್ಟಿಂಗ್ ಯಾರು ಶಂಕರ ಅಬ್ಬೈಗೆ ಅವ್ನು ಏನೇನು ಕ್ಯಾರೆಕ್ಟರ್ ಟ್ರೇಟ್ಸ್, ಅವ್ನು ಕ್ರಿಕೆಟ್ ಆಡೋದು ಚೆನ್ನಾಗಿ ಬರುತ್ತೆ. ಸೊ ಅದೆಲ್ಲ ಹೆಲ್ಪ್ ಮಾಡುತ್ತೆ. ಫಿಲ್ಮಲ್ಲಿ ಅವ್ನು ಆಡಿಲ್ಲ, ಬಟ್ ಅಂದರೆ ನನಗೆ ಓವರಾಲ್ ಪರ್ಸನಾಲಿಟಿ 80% ಇದ್ದೇ ಇರುತ್ತೆ ಫಿಲ್ಮಲ್ಲಿ. ಬಟ್ ಎಷ್ಟು ದಿನ ತಗೊಂತಿ ಪ್ರಾಸೆಸ್ ನಿಮಗೆ ಮಾಡೋದಕ್ಕೆ? ಲೈಕ್ ಕಾಸ್ಟಿಂಗ್ ಎಲ್ಲ ಫೈನಲ್ ಸೆಟ್ ಆಗಿ. ನನಗೆ ಇನ್ನೊಂದು ಬೆಟರ್ ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಪೂರ್ಣಚಂದ್ರನ ನಾವು ಉಸ್ಮಾನ್ ಕಾಸ್ಟ್ ಮಾಡಿದೆ.
ಯಾಕೆ ಅವ್ರನ್ನ ಕಾಸ್ಟ್ ಮಾಡಿದೆ ಅಂದರೆ ಅವರು ಇಡೀ ಚೈಲ್ಡ್ಹುಡ್ ಕಳೆದಿರೋದೇ ಒಂದು ಮುಸ್ಲಿಂ ಏರಿಯಾದಲ್ಲಿ, ಮೈಸೂರಲ್ಲಿ ಮನಿ ಮಂಟಪದ ಹತ್ರ. ಹಿ ಕುಡ್ ಪಿಕ್ ದ ಲ್ಯಾಂಗ್ವೇಜ್ ಮ್ಯಾನರಿಸಮ್ ಈಸಿಲಿ. ಸೊ ಇಲ್ಲಾಂದ್ರೆ ಅವ್ರನ್ನ ಕಾಸ್ಟ್ ಮಾಡೋಕೆ ಆಗ್ತಿರಲಿಲ್ಲ. ಸೊ ಇಟ್ಸ್ ಅವ್ರದೊಂದು ಪರ್ಸನಲ್ ಜರ್ನಿ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಹಂಗೆ ತುಂಬ ಈಗ ಎಷ್ಟೋ ಜನ ಕೇಳ್ತಾರೆ ಹೆಂಗೆ ಮಾಡಿದ್ರೆ ಉಸ್ಮಾನ್ ಹೆಂಗೆ ಸಖತ್ತಾಗಿದೆ ಅಂತೆಲ್ಲ. ಸೊ ಇಟ್ಸ್ ಬಿಕಾಸ್ ಅವ್ರ ಲೈಫ್ ಅದು ತುಂಬ ತಂದು ಹಾಕ್ತಾರೆ ಇಲ್ಲಿ. ಸೊ ಅದೇ ಈ ಹಂಟ್ ಪ್ರಾಸೆಸ್ ಎಷ್ಟು ದಿನ ನಡೀತು ಅಂಡ್ ಎಷ್ಟು ಟ್ರಯಲ್? ನಮಗೆ ಒಂದು ಸ್ವಲ್ಪ ಪ್ರೊಡ್ಯೂಸರ್ ಸಿಗ್ತಿರ್ಲಿಲ್ವಲ್ಲ, ಬಟ್ ಮುಂಚೆ ಒಬ್ಬ ಪ್ರೊಡ್ಯೂಸರ್ ಮಾಡ್ತೀವಿ ಅಂತ ಹೇಳಿ ಸಿಕ್ಕಿದ್ರು. ಸೊ ಅದು ನಮ್ಗೆ ಒಂದು ವರ್ಷ ಸಿಕ್ತು ಆ್ಯಕ್ಚುಲಿ. ಸೊ ವರ್ಷದಿಂದ ಹುಡುಕ್ತಾನೆ ಇದ್ವಿ. ಸೊ ಕೊನೆಗೆ ಇದು ಕ್ರೌಡ್ ಫಂಡು ಅದು ಇದು ಒಂದು ಆಗೋಷ್ಟೊತ್ತಿಗೆ ಅದು ಟೈಮ್ ಇದ್ದೇ ಇತ್ತು. ಲಾಸ್ಟ್ ಮಿನಿಟ್ ಕಾಸ್ಟಿಂಗ್ ಮಾಡಿದ್ದು ರಮಾಮಣಿ. ಮುಂಚೆ ಎಲ್ಲರೂ ಒಂದು 6 ತಿಂಗಳಿಂದನೇ ಫಿಕ್ಸ್ ಆಗಿದ್ರು ಹೆಚ್ಚು ಕಮ್ಮಿ ಎಲ್ಲ ಕ್ಯಾರೆಕ್ಟರ್ಸು. ಸೊ ಅದಕ್ಕಿಂತ ಲಾಸ್ಟ್ ಮಿನಿಟ್ ಕಾಸ್ಟ್ ಮಾಡಿದ್ದು ಪೂರ್ಣ. ಯಾರೋ ಇನ್ನೊಬ್ಬರನ್ನ ಕಾಸ್ಟ್ ಮಾಡ್ಬಿಟ್ಟಿದ್ದೆ ನಾನು ಉಸ್ಮಾನ್ಗೆ. ಅವರು ತರಕ್ಕೆ ಆಗ್ತಿರಲಿಲ್ಲ ಬಾಡಿ ಲ್ಯಾಂಗ್ವೇಜು ಎಲ್ಲ. ಆಮೇಲೆ ಸೊ ಅದು 2 ಲಾಸ್ಟ್ ಮಿನಿಟ್ ಕಾಸ್ಟಿಂಗ್. ಅದು ಬಿಟ್ಟರೆ PT ಮಾಸ್ಟರು ಎಲ್ಲ ಮುಂಚೆನೇ ಆಗಿತ್ತು. ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ನಿಮ್ ಎಲ್ಲ ಇದರಲ್ಲೂ ಈ ತರ ಆಲ್ ಆಫ್ ದೆಮ್ ಶುಡ್ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಟ್ರೇಟ್ ಕ್ವಾಲಿಟಿ ಪ್ರೀ ರೆಕ್ವಿಸಿಟ್ಸ್ ಏನಾದ್ರು ಇತ್ತಾ? ದ ಪ್ರೀ ರೆಕ್ವಿಸಿಟ್ ಒಂದೇ, ಅದು ಹಂಗರ್ ಅಂದರೆ ನನಗಿದ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಅದೊಂದು ಅಂದರೆ ಅದಿದ್ರೆ ಈಸಿ ಸೆಲೆಕ್ಷನ್. ಅಂದರೆ ಸಿನಿಮಾ ಚೆನ್ನಾಗಿ ನಮ್ಮ ಜೊತೆ ಜರ್ನಿ ಇರ್ತಾರೆ, ನಾಟ್ ಜಸ್ಟ್ ಓಕೆ ಬಂದು ಆ್ಯಕ್ಟ್ ಮಾಡ್ತೀನಿ ಅಂತ ಹಂಗೆ ಆಗಲ್ವಲ್ಲ. ಒಟ್ಟಿಗೆ ನಾವು ಇರಬೇಕಾಗುತ್ತೆ. ಶೂಟಿಂಗ್ ಆದಮೇಲೆ ಒಂದೇ ಮನೇಲಿ ಇದ್ವಿ ನಾವು. ಅದಕ್ಕೆಲ್ಲ ಸೂಟ್ ಆಗೋರು ಇದ್ದರೆ ನಮಗೆ ಹೆಲ್ಪ್ಫುಲ್ ಅಂತ ನಮ್ಮ ತಲೆಯಲ್ಲಿತ್ತು. ಅದು ಬಿಟ್ಟರೆ ಇನ್ನಸೆನ್ಸ್ ಹೆಂಗೋ ಕ್ಯಾಚ್ ಮಾಡಿದ್ದೆ, ನನಗೆ ಗೊತ್ತಿತ್ತು ಅದು ಬೇಕಾಗಿತ್ತು ಅಂತ. ಅದೊಂದು 70s ಟ್ರಾನ್ಸ್ಪೋರ್ಟ್ ಮಾಡಬೇಕು. ಇವ್ರಿಗೆ ಕಾಸ್ಟ್ಯೂಮ್ ಹಾಕಿದ್ರೆ ಒಂದು 70s ಥರ ಕಾಣ್ತಾರ ಅನ್ನೋದು ನನಗೆ, ಅದು ಹೆಂಗೆ ಕಾಣ್ತಾರೆ ಅದು ಸೈಕಾಲಜಿಕಲಿ ನನಗೆ ಗೊತ್ತಿಲ್ಲ ಹೆಂಗೆ ಅನಲೈಸ್ ಮಾಡೋದು ಅಂತ ನನಗೆ ಅನ್ನಿಸ್ಬೇಕು. ಅಂದರೆ ಕಾಸ್ಟ್ಯೂಮ್ಸ್ ಎಲ್ಲ ಟ್ರಯಲ್ ಮಾಡಿದ್ವಿ. ಆಮೇಲೆ ಎಲ್ಲರಿಗೂ ಲೆಂತಿ ಹೇರ್ಸ್ ಬಿಡಕ್ಕೆ ಹೇಳಿದ್ವಿ, ಅಂದರೆ ಬಾಯ್ಸ್ಗೆಲ್ಲ. ಆಮೇಲೆ ನೋಡೋಣ ಶೂಟಿಂಗಿಂತ ಮುಂಚೆ ಅಂತ. ಸೊ ಆ ಥರ ಪೀರಿಯಡ್ ಫಿಲ್ಮ್ ಏನೇನು ಕಾಣಬೇಕು ನಮ್ಗೆ ಗೊತ್ತಿತ್ತು. ವಿಗ್ಗೆಲ್ಲ ಹಾಕಲ್ಲ ನಾವು, ಅಂದರೆ ರಿಯಲಿಸ್ಟಿಕ್ ಫಿಲ್ಮ್ ಮಾಡ್ತಿರೋದ್ರಿಂದ. ಸೊ ಅದು ಪೀರಿಯಡಲ್ಲಿ ಆ ಥರ ಅವ್ರನ್ನ ವ್ಯಕ್ತಿ ಪ್ಲೇಸ್ ಮಾಡಿದ್ರೆ 70s 80s ಅಲ್ಲಿ ಕಾಣಬೇಕು ಆ ವ್ಯಕ್ತಿ ಅನ್ನೋದೊಂದು ಪ್ರೀ ರಿಕ್ವಿಸಿಟ್ ಆಗಿತ್ತು. ಬಡ್ಡಿಂಗ್ ಫಿಲ್ಮ್ ಮೇಕರ್ಸ್ಗೆ ನಿಮ್ಮ ಕಡೆಯಿಂದ ಏನಾದರೂ ಡು ಯು ಹ್ಯಾವ್ ಎನಿ ಅಡ್ವೈಸ್? ಇಲ್ಲ, ಅದು ಅಂದರೆ ಫೈರ್ ಇರುತ್ತಲ್ಲ. ಸೊ ಯಾರ್ಯಾರಿಗೆ ಫೈರ್ ಇರುತ್ತೆ ಫಿಲ್ಮ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಅಫ್ಕೋರ್ಸ್ ಅಂದರೆ ತುಂಬ ವೆಲ್ಕಮಿಂಗ್ ಇಲ್ಲ ರಿಗಾರ್ಡಿಂಗ್ ವಿತ್ ರೆಸ್ಪೆಕ್ಟ್ ಟು ಮಾರ್ಕೆಟಿಂಗು, ಮತ್ತು ತುಂಬ ಕಷ್ಟ ನಿಲ್ಸೋದು ಸಿನಿಮಾನ. ಬಟ್ ಅದು ನಿಮ್ಗೆ ನಿಲ್ಸಿದ್ರೆ ಸಿಗೋ ಕಾನ್ಫಿಡೆನ್ಸು ಆ ಕಿಕ್ಕು ಬೇರೆ. ಸೊ ನಿಮ್ಮ ಹತ್ರ ಡೆಫಿನೆಟ್ಲಿ ಬೇರೆ ಬೇರೆ ವೇರಿಯಡ್ ಬ್ಯಾಕ್ಗ್ರೌಂಡ್ಸಿಂದ ಫಿಲ್ಮ್ ಮೇಕರ್ಸ್ ಬರಬೇಕು. ಬೇರೆ ಬೇರೆ ಊರಿನ ಕಥೆಗಳು, ಅವ್ರ ಪರ್ಸ್ನಲ್ ಕಥೆಗಳನ್ನ ಹೇಳಬೇಕು. ಇವತ್ತಿನ ದಿನ ಆ್ಯಕ್ಚುಲಿ ಫಿಲ್ಮ್ ಮೇಕಿಂಗ್ ಈಸಿ, ಅದನ್ನು ರೀಚ್ ಮಾಡಿಸೋದು ಸ್ವಲ್ಪ ಕಷ್ಟ ಇದೆ. ಬಟ್ ಇಫ್ ಯುವರ್ ಫಿಲ್ಮ್ ಇಸ್ ಎಕ್ಸ್ಟ್ರಾಡಿನರಿ, ಡೆಫಿನೆಟ್ಲಿ ಅದಕ್ಕೆ ಆಡಿಯನ್ಸ್ ಇದ್ದಾರೆ. ವರ್ಸ್ಟ್ ಕೇಸ್ ಯೂಟ್ಯೂಬ್ ಅಂತ ದೊಡ್ಡ ಪ್ಲ್ಯಾಟ್ಫಾರ್ಮ್ ಇದೆ. ಯೂಟ್ಯೂಬಲ್ಲಿ ನೀವು ಫಿಲ್ಮ್ ಹಾಕ್ಬೋದು. ನಿಮ್ಗೊಂದು ಆಡಿಯನ್ಸ್ ಬೇಸ್ ಬಿಲ್ಡ್ ಆದಮೇಲೆ ನೀವು ಸೆಕೆಂಡ್ ಫಿಲ್ಮ್ ಮಾಡ್ಬೋದು. ಅಂದರೆ ಯಾವುದಕ್ಕೂ ಹಿಂಜರಿದೆ ಫಿಲ್ಮ್ ಮಾಡಬೇಕು. ಎಷ್ಟೊಂದು ಎಲ್ಲ ಕಾಲದಲ್ಲೂ ಈ ಥರದ್ದು ಇದ್ದೇ ಇರುತ್ತೆ, ಅಂದರೆ ಆಬ್ಸ್ಟಿಕಲ್ಸ್ ಇದ್ದೇ ಇರುತ್ತೆ. ಅದನ್ನ ಮೀರಿ ಆ ಫೈರ್ ಇದ್ದರೆ ಡೆಫಿನೆಟ್ಲಿ ಮಾಡಬೇಕು. ಅಂದರೆ ಅದಿಲ್ಲ ಅಂತಂದರೆ ದೇರ್ ಇಸ್ ನೋ ಕಿಕ್ ಅಲ್ವಾ. ಅಂದರೆ ಫಿಲ್ಮ್ ಮಾಡ್ತೀನಿ ಅಂತ ಎಷ್ಟೋ ಜನ ಮಾಡೋದೇ ಇಲ್ಲ. ಏನೇನೋ ರೀಸನ್ಸ್ ಇರುತ್ತೆ, ಪರ್ಸ್ನಲ್ ರೀಸನ್ಸು. ಅದನ್ನೆಲ್ಲ ಮೀರಿ ಯು ನೀಡ್ ಟು ಪರ್ಸ್ಯೂ ಯುವರ್ ಡ್ರೀಮ್. ಥ್ಯಾಂಕ್ ಯು ಸೋ ಮಚ್ ಶಶಾಂಕ್, ಆ್ಯಕ್ಚುಲಿ ನಮ್ಮ ಜಾಯಿನ್ ಮಾಡಿದ್ದಕ್ಕೆ ಇವತ್ತು. ಇನ್ಫ್ಯಾಕ್ಟ್ ಪರ್ಸ್ನಲಿ ಮೈಸೆಲ್ಫ್ ಬೀಯಿಂಗ್ ಹಿಯರ್ ಐ ಗಾಟ್ ಟು ಲರ್ನ್ ಅ ಲಾಟ್, ಯುನೋ ಜಸ್ಟ್ ಅಬೌಟ್ ಫಿಲ್ಮ್ ಮೇಕಿಂಗೇ ಇರ್ಬೋದು ಅಥವಾ ಅಬೌಟ್ ಯು ಆಸ್ ವೆಲ್. ಆ್ಯಂಡ್ it was a wonderful, experience for me as well. Coming, from me who is doing this for the first time. Thank you so much for joining us. Thank you. ನನಗೂ ಭಯ ಇತ್ತು, ಡೆಬ್ಯೂ ಅಲ್ವಾ ಪಾಡ್ಕಾಸ್ಟ್. ತುಂಬ ಅಂದರೆ ಬೇರೆ ಬೇರೆ ರೌಂಡ್ ಟೇಬಲ್ಸಲ್ಲಿ ಮಾತಾಡಿ ಸೀನಿಯರ್ಸ್ ಆಗಿದ್ದೆ. ಎಕ್ಸ್ಪೀರಿಯನ್ಸ್ ಫುಲ್ ನಾನೇ ಮಾತಾಡಬೇಕು ಅಂದಾಗ ಭಯ ಇತ್ತು. ಬಟ್ ಇಟ್ ವಾಸ್ ವೆರಿ ನೈಸ್. I got to learn a lot today. Thank you for that. Thank you.